ಎಲ್ಲರಿಗೂ ನಮಸ್ಕಾರಗಳು. ವಿಧಿಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ದಲಿತ ಹಕ್ಕು ಹಾಗೂ ರಕ್ಷಣಾ ಕಾನೂನುಗಳ ಮೇಲೆ ನಾವು ಆನ್ಲೈನ್ ಕಾರ್ಯಾಗಾರವನ್ನ ಮಾಡ್ತಾ ಇದ್ದು, ಇದೇ ಮೊದಲನೇ ಬಾರಿಗೆ ದಲಿತ ಸಮುದಾಯ ಮತ್ತು ಇತರೆ ಜನರಿಗೆ ಈ ಒಂದು ಕಾನೂನಿನ ವಿಚಾರವಾಗಿ ಅವರಿಗೆಲ್ಲರಿಗೂ ಸಹ ಒಂದು ಕಾನೂನಿನ ಜ್ಞಾನವನ್ನ ತಿಳಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಾಗಾರವನ್ನು ನಾವು ಶುರು ಮಾಡಿದ್ದೀವಿ. ಈ ಕಾರ್ಯಾಗಾರದಲ್ಲಿ ಬಹಳಷ್ಟು ಅದ್ಭುತವಾದಂತಹ ವಿಚಾರಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದ ರೂವಾರಿ ಅಂತಾನೆ ಹೇಳ್ಬೋದು. ಅವರ ಒಂದು ಗೈಡೆನ್ಸ್ ನಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಾವು ಶುರು ಮಾಡಿದ್ದು. ಈ ನಿಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಳ್ಕರ್, ವಿಶ್ರಾಂತ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು ಮತ್ತು ಕಾನೂನು ಸಲಹೆಗಾರರು, ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಬೆಂಗಳೂರು, ಇಲ್ಲಿ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು, ನಮ್ಮ ಸಮುದಾಯದ ಕಿರೀಟ ಅಂತ ಹೇಳ್ಬೋದು, ದಲಿತ ಸಮುದಾಯದ ಕಿರೀಟ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಸೊ ಈ ಸಾಹೇಬ್ರು ನಾವು ಏನು ಈ ಹಲವಾರು ಪೇಪರ್ಗಳಲ್ಲಿ, ನ್ಯೂಸ್ಗಳಲ್ಲಿ ದಲಿತರ ಮೇಲೆ ಶೋಷಣೆ ಆಯಿತು, ದೇವಸ್ಥಾನಗಳಲ್ಲಿ ಅವ್ರಿಗೆ ಒಳಗಡೆ ಬಿಟ್ಕೊಳ್ಳಿಲ್ಲ, ಮತ್ತು ದಲಿತ ಸಮುದಾಯದವ್ರ ಮೇಲೆ ಹೀನಾಯವಾಗಿ ಅವ್ರ ಮೇಲೆ ಅತ್ಯಾಚಾರವನ್ನ ಮಾಡಿ ಹೀನ ಕೃತ್ಯವನ್ನ ಎಸಗಲಾಯಿತು ಅನ್ನೋದೆಲ್ಲ ಪೇಪರ್ನಲ್ಲಿ ಬರೋದಕ್ಕೆ ಶುರು ಆದಂತ ಸಂದರ್ಭದಲ್ಲಿ ನಾವು ಯಾಕೆ ನಮ್ಮ ಸಮುದಾಯದ ಜನರಿಗೆ ಈ ಒಂದು ಕಾನೂನು ತರ ಏನು ಜಾಗೃತಿ ಕಾರ್ಯಕ್ರಮವನ್ನ ಮಾಡಬಾರ್ದು ಅಂತ ತಿಳಿಸಿದ್ರು. ನಾವು ಆ ಸಂದರ್ಭದಲ್ಲಿ ನಮ್ಮ ವಿಧಿಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ಅದಕ್ಕೆ ಏನು ಅದಕ್ಕೆ ಆಯ್ತು ಅಂತ ಹೇಳಿ ನಾವು ಕಾರ್ಯಾಗಾರವನ್ನ ನಾವು ಶುರು ಮಾಡಿದ್ವಿ. ಸೊ ಈ ಕಾರ್ಯಾಗಾರದಲ್ಲಿ ನಾವು ಹಲವಾರು ವಿಚಾರಗಳನ್ನ ತಿಳ್ಕೊಂತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ SCP TSP ಗೌರ್ಮೆಂಟ್ ಏನು ಸ್ಕೀಮ್ಸ್ ಗಳ ಬಗ್ಗೆ ಶ್ರೀ ಭೀಮಾಶಂಕರ್ ಅಂತ ಹೇಳಿ, ಅವರು ಸಹ ರಿಟೈರ್ಡ್ IRS ಆಫೀಸರ್. ಅವರು ಸಹ ಈ ದಲಿತ ಎಕನಾಮಿಕ್ ಎಂಪವರ್ಮೆಂಟ್, ದಲಿತ ಆರ್ಥಿಕ ಸಬಲೀಕರಣ ವಿಚಾರದಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈ ನಿನ್ನೆ ತಾನೇ ಒಂದು ಕಾರ್ಯಕ್ರಮ ನಡೆದಿರ್ತದೆ. ಯಾವುದು ಅಂತಂದ್ರೆ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ ಅಂತ ಹೇಳಿ. ಸೊ ಅಟ್ರಾಸಿಟಿ ಕಾಯ್ದೆ ಮೇಲೆ ಶ್ರೀ ಮಹಾಂತೇಶ್ ಅಂತ ಹೇಳಿ ಒಬ್ಬರು ಪೊಲೀಸ್ ಅಧಿಕಾರಿಯು ಸಹ ಮಾತಾಡಿರ್ತಾರೆ. ಸೊ ಇಂದು ನಮ್ಮ ಏನು ಸಮುದಾಯದ ಹಿರಿಯ ವ್ಯಕ್ತಿ ಮತ್ತು ಗೌರವಾನ್ವಿತ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಳ್ಕರ್ ಅವರು ಇಂದು ಈ PTCL ಕಾಯ್ದೆ ಬಗ್ಗೆ, PTCL ಕಾಯ್ದೆಯ ಸಾಧಕ ಬಾಧಕಗಳು ಮತ್ತು ಅದರ ಪರಿಣಾಮ, ಅದರ ನಿಟ್ಟಿನಲ್ಲಿ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಅದಕ್ಕೆ ಉತ್ತರವನ್ನು ಕೊಡುವಂತದ್ದು ಎಲ್ಲವೂ ಸಹ ಮಾಡ್ತಾರೆ. ಸೊ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಡೋಣ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಗೆ ಉತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ತಮ್ಗೆ ವಂದನೆಗಳನ್ನ ನೀಡ್ತಾ ಇದ್ದೀವಿ ಸರ್. ಸೊ ಸಾಹೇಬ್ರ ಬಗ್ಗೆ ಏನು ಹೇಳೋ ಅಂತ ಅವಶ್ಯಕತೆ ಇಲ್ಲ. ಬಹಳ ಒಬ್ಬ ಸಜ್ಜನ ವ್ಯಕ್ತಿ, ಸಾಕಷ್ಟು ಕಾನೂನಿನ ಜ್ಞಾನವನ್ನ ಹೊಂದಿರುವಂತ ವ್ಯಕ್ತಿ, ಸಾಕಷ್ಟು ಅನುಭವವನ್ನ ಪಡೆದಿರುವಂತ ವ್ಯಕ್ತಿ. ಈ ನಿಟ್ಟಿನಲ್ಲಿ ಅವರು ಸರಿಯಾದಂತಹ ಮಾರ್ಗವನ್ನ ಸೂಚಿಸ್ತಾರೆ, ಸರಿಯಾದಂತಹ ಕಾನೂನಿನ ಸಲಹೆಗಳನ್ನ ಸೂಚಿಸ್ತಾರೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮಕ್ಕೆ ನಾನು ಚಾಲನೆಯನ್ನು ಕೊಡ್ತಾ ಇದ್ದೀನಿ. ಓವರ್ ಟು ಯು ಸರ್. ಜೈ ಭೀಮ್, ನಮೋ ಬುದ್ಧಾಯ. ಇವತ್ತಿನ ದಿವಸ ನಾವು PTCL ಕಾನೂನು ಬಗ್ಗೆ ತರಗತಿಯನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಕರ್ನಾಟಕ ಶೆಡ್ಯೂಲ್ಡ್ ಕಾಸ್ಟ್ಸ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಪ್ರೊಹಿಬಿಷನ್ ಆಫ್ ಟ್ರಾನ್ಸ್ಫರ್ ಆಫ್ ಸರ್ಟನ್ ಲ್ಯಾಂಡ್ಸ್ ಆಕ್ಟ್ 1978 ಅಂದ್ರೆ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಬ್ರಾಕೆಟ್ನಲ್ಲಿ ಕೆಲವು ಭೂಮಿಗಳ ಪರಭಾರೆ ನಿಷೇಧ ಅಧಿನಿಯಮ 1978 ಈ ಕಾನೂನಿನ ಬಗ್ಗೆ ಇವತ್ತು ಚರ್ಚೆ ಮಾಡಬೇಕು ಅಂತ ನಾವು ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತೀಯ ಸಂವಿಧಾನ ನ್ಯಾಯ, ಸಮಾನತೆ ಮತ್ತು ಭಾತೃತ್ವದ ತಳಹದಿಯ ಮೇಲೆ ನಿಂತಿದೆ. ಸಾಮಾಜಿಕ ನ್ಯಾಯವನ್ನ ಅದು ಗುರಿಯಾಗಿಸಿಕೊಂಡಿದೆ. ಪ್ರಜಾಪ್ರಭುತ್ವ ಮಾದರಿಯನ್ನ ನಾವು ಅನುಸರಿಸ್ತಾ ಇದ್ದೇವೆ. ಸಂಸದೀಯ ಮಾದರಿಯ ಸರ್ಕಾರವನ್ನ ನಾವು ಹೊಂದಿದ್ದೇವೆ. ಅದರಿಂದ ಸಮಾಜವನ್ನ ಕಟ್ಟಬೇಕು, ಶೋಷಣಾರಹಿತ ಸಮಾಜವನ್ನ ಕಟ್ಟಬೇಕು, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಬಾಳು ಅಂತಕ್ಕಂಥ ಧ್ಯೇಯವನ್ನ ನಾವು ಅಕ್ಷರಶಃ ಜಾರಿಯಲ್ಲಿ ತರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಾವು ಹೇಳ್ಕೊಂಡಿದ್ದೇವೆ. ಅದರಿಂದ ಈ ಸಮಾಜವಾದಿ ಸಿದ್ಧಾಂತ ಅಂದ್ರೆ ಬಡವರ ಮತ್ತು ಶ್ರೀಮಂತರ ಮಧ್ಯದ ಅಂತರವನ್ನ
ಕಡಿಮೆ ಮಾಡಬೇಕು. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳ್ತಿದ್ರು ಅಂದ್ರೆ, ಈ ದೇಶದ ಸಂಪತ್ತು ಮತ್ತು ಈ ದೇಶದ ಅಧಿಕಾರ ಎಲ್ಲರಲ್ಲೂ ಸಮಾನವಾಗಿ ಹಂಚಿಕೆ ಆಗ್ಬೇಕು ಅಂತ ಅವ್ರ ಮಾತನ್ನ ಹೇಳ್ತಿದ್ರು. ಅದರಿಂದ ಅವರು ಸಂವಿಧಾನದ 14ನೇ ಕಲಂನಲ್ಲಿ ಈಕ್ವಾಲಿಟಿ ಬಿಫೋರ್ ಲಾ ಅಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತಕ್ಕಂಥ ಮಾತನ್ನು ಕೂಡ ಅಳವಡಿಸಿದ್ರು. ಸಂವಿಧಾನದ 15ನೇ ಕಲಂನಲ್ಲಿ ಯಾವುದೇ ಜಾತಿ, ಧರ್ಮ, ಲಿಂಗ, ಹುಟ್ಟು, ವಾಸಸ್ಥಳ, ಭಾಷೆ ಇವುಗಳ ಆಧಾರದ ಮೇಲೆ ತಾರತಮ್ಯವನ್ನು ಮಾಡಬಾರದು ಅಂತ ಕೂಡ ಹೇಳಿದ್ರು. ಅದೇ ರೀತಿ ಒಳಗೆ ಸಂವಿಧಾನದ 16ನೇ ಕಲಂನಲ್ಲಿ ಈ ಎಲ್ಲ ಆಧಾರಗಳ ಮೇಲೆ ಸರ್ಕಾರಿ ನೌಕರಿಗಳಲ್ಲಿ ತಾರತಮ್ಯವನ್ನು ಕೂಡ ಮಾಡಬಾರದು ಅನ್ನೋ ಮಾತನ್ನು ಹೇಳಿದರು. ಆದರೆ ಯಾವ ಸಮುದಾಯಗಳು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿದ್ದಾವೆ ಅವುಗಳಿಗೆ ವಿಶೇಷವಾದಂತಹ ಸೌಲಭ್ಯಗಳನ್ನ ಕಲ್ಪಿಸಬೇಕು ಅಂತ ಸಂವಿಧಾನದ 15ನೇ ಕ್ಲಾಸ್ 4ದಲ್ಲಿ ಹೇಳಿದರು. ಅದೇ ರೀತಿ ಒಳಗೆ ಸರ್ಕಾರಿ ನೌಕರಿಗಳಲ್ಲಿ ಈ ಶೋಷಿತ ಸಮುದಾಯಗಳಿಗೆ ಸಮಪಾಲು ಸಿಗಬೇಕು ಅನ್ನೋ ಉದ್ದೇಶದಿಂದ ಆರ್ಟಿಕಲ್ 16 ಕ್ಲಾಸ್ 4ರಲ್ಲಿ ಡ್ಯೂ ರಿಪ್ರೆಸೆಂಟೇಷನ್ ಸಮಾನ ಪ್ರಾತಿನಿಧ್ಯವನ್ನ ಕಲ್ಪಿಸಲಾಯಿತು. ಕೇವಲ ನೇಮಕಾತಿಯಲ್ಲಿ ಸಮಾನ ಪ್ರಾತಿನಿಧ್ಯವನ್ನ ಕಲ್ಪಿಸಿದರೆ ಸಾಲದು, ಪದೋನ್ನತಿಯಲ್ಲೂ ಕೂಡ ಮೀಸಲಾತಿಯನ್ನ ಕಲ್ಪಿಸಬೇಕು ಅನ್ನೋ ಕಾರಣದಿಂದ 16 ಕ್ಲಾಸ್ 4A ತಿದ್ದುಪಡಿ ಮಾಡಿ ಎ ಗ್ರೇಡ್ ರೀಚ್ ಆಗುವವರೆಗೆ ಪದೋನ್ನತಿಯಲ್ಲೂ ಕೂಡ ಮೀಸಲಾತಿಯನ್ನ ಕಲ್ಪಿಸಲಾಯಿತು. ಇದು ಸಂವಿಧಾನದ 3ನೇ ಅಧ್ಯಾಯದ ಮೂಲಭೂತ ಹಕ್ಕುಗಳಲ್ಲಿ ಇವನ್ನ ಹೇಳಲಾಗಿದೆ. ಅದೇ ರೀತಿ ಒಳಗೆ ಸಂವಿಧಾನದ 4ನೇ ಅಧ್ಯಾಯವಾದ ರಾಜ್ಯ ನಿರ್ದೇಶಾತ್ಮಕ ತತ್ವಗಳಲ್ಲೂ ಕೂಡ ಆರ್ಟಿಕಲ್ 13B, ಆರ್ಟಿಕಲ್ 39A ಅಂಡ್ B, ಆರ್ಟಿಕಲ್ 46 ದಲ್ಲೂ ಕೂಡ ಸಂವಿಧಾನ ಸರ್ಕಾರಕ್ಕೆ ಏನು ನಿರ್ದೇಶನ ಮಾಡಿದೆ ಅಂದ್ರೆ, ಯಾವ ಸಮುದಾಯಗಳು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾವೆ ಅವುಗಳಿಗೆ ವಿಶೇಷವಾದಂತಹ ಕಾನೂನುಗಳನ್ನು ಮಾಡಬೇಕು ಅನ್ನುವ ನಿರ್ದೇಶನವನ್ನ ಸಂವಿಧಾನ ಸರ್ಕಾರಕ್ಕೆ ನೀಡಿದೆ. ಅದೇ ರೀತಿ ಒಳಗೆ ಈ ಶೋಷಿತ ಸಮುದಾಯಗಳ ಹಕ್ಕುಗಳನ್ನು ರಕ್ಷಣೆ ಮಾಡುವ ಸಲುವಾಗಿ ಆರ್ಟಿಕಲ್ 31C ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಸಂವಿಧಾನದ ಆರ್ಟಿಕಲ್ 1F ರೈಟ್ ಟು ಪ್ರಾಪರ್ಟಿ ವಾಸ್ ಅ ಫಂಡಮೆಂಟಲ್ ರೈಟ್. ಆರ್ಟಿಕಲ್ 31 ರೈಟ್ ಟು ಪ್ರಾಪರ್ಟಿ ವಾಸ್ ಆಲ್ಸೋ ಫಂಡಮೆಂಟಲ್ ರೈಟ್. ಆದರೆ ಈ ಭೂ ಸುಧಾರಣಾ ಕಾನೂನುಗಳನ್ನು ಜಾರಿಯಲ್ಲಿ ತರುವ ಉದ್ದೇಶದಿಂದ ಈ ಆರ್ಟಿಕಲ್ 19(1)F ರೈಟ್ ಟು ಪ್ರಾಪರ್ಟಿ, ಆರ್ಟಿಕಲ್ 31 ರೈಟ್ ಟು ಪ್ರಾಪರ್ಟಿಯನ್ನ ರಿಪೀಲ್ ಮಾಡಿ ಅದನ್ನ 300A ಸಿವಿಲ್ ರೈಟ್ ಅನ್ನಾಗಿ ಮಾಡಲಾಗಿದೆ. ಸಿವಿಲ್ ರೈಟ್ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಸ್ವತ್ತನ್ನ ಸರ್ಕಾರ ಸಾರ್ವಜನಿಕ ಉದ್ದೇಶಗಳಿಗಾಗಿ ಸ್ವಾಧೀನಪಡಿಸಿಕೊಂಡ್ರೆ ಅವನಿಗೆ ಡ್ಯೂ ರಿಪ್ರೆಸೆಂಟೇಷನ್, ಅವನಿಗೆ ಡ್ಯೂ ಕಾಂಪೆನ್ಸೇಷನ್, ಅವನಿಗೆ ಸರಿಯಾದ ಫೇರ್ ಕಾಂಪೆನ್ಸೇಷನ್, ಅವನಿಗೆ ಸರಿಯಾದಂತಹ ಪರಿಹಾರವನ್ನ ಕೊಡಬೇಕಂತ ಹೇಳಲಾಗಿದೆ. ಅದರಿಂದ ಸಂವಿಧಾನದ ಆರ್ಟಿಕಲ್ 46ನ ನಿರ್ದೇಶನದಂತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕೆಲವು ಭೂಮಿಗಳ ಪರಭಾರ ನಿಷೇಧ 1978 ಜಾರಿಯಲ್ಲಿ ಬಂದಿದೆ. ಹಾಗಾದ್ರೆ ಪರಿಶಿಷ್ಟ ಜಾತಿ ಅಂದ್ರೆ ಯಾರು? ಆರ್ಟಿಕಲ್ 341 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಲ್ಲಿ ರಾಷ್ಟ್ರಪತಿಗಳು ಪರಿಶಿಷ್ಟ ಜಾತಿಗಳು ಯಾವುವು ಅನ್ನೋದನ್ನ ಪಟ್ಟಿ ಮಾಡಿದ್ದಾರೆ. ದಟ್ ಲಿಸ್ಟ್ ಕ್ಯಾನ್ ಬಿ ಅಪ್ಡೇಟೆಡ್. ಆ ಲಿಸ್ಟ್ ನಲ್ಲಿ ಕೆಲವು ಜಾತಿಗಳನ್ನ ತೆಗಿಬಹುದು, ಕೆಲವು ಜಾತಿಗಳನ್ನ ಸೇರಿಸಬಹುದು. ಯಾವ ಜಾತಿಗಳು ತಲೆತಲಾಂತರದಿಂದ ಶೋಷಣೆಗೆ ಒಳಗಾಗಿದ್ದಾವೆ ಅಂಥವುಗಳನ್ನ ಆರ್ಟಿಕಲ್ 341ದಲ್ಲಿ ಸೇರಿಸಲಿಕ್ಕೆ ರಾಜ್ಯಪಾಲರ ಕನ್ಸಲ್ಟೇಷನ್ ಮೂಲಕ ಸೇರಿಸಲಿಕ್ಕೆ ರಾಷ್ಟ್ರಪತಿಯವರಿಗೆ ಅಧಿಕಾರ ಇದೆ ಮತ್ತು ಆ ಲಿಸ್ಟ್ ಅನ್ನು ಅವರು ಪರಿಷ್ಕರಿಸ್ತಾರೆ. ಅದೇ ರೀತಿ ಒಳಗೆ ಆರ್ಟಿಕಲ್ 342ದಲ್ಲಿ ಕೂಡ ರಾಷ್ಟ್ರಪತಿಗಳು ಶೆಡ್ಯೂಲ್ಡ್ ಟ್ರೈಬ್ಸ್, ಯಾವ ಸಮುದಾಯಗಳು ಶೆಡ್ಯೂಲ್ಡ್ ಟ್ರೈಬ್ಸ್ ದಲ್ಲಿ ಸೇರಿಸಬೇಕು ಅನ್ನೋದನ್ನ ರಾಷ್ಟ್ರಪತಿಯವರು ಕಾಲಕಾಲಕ್ಕೆ ಅದನ್ನ ಆ ಪಟ್ಟಿಯನ್ನ ಪರಿಷ್ಕರಿಸ್ತಾರೆ. ಹಾಗಿದ್ರೆ ಈ ಸಮುದಾಯಗಳಿಗೆ ಸರ್ಕಾರ ನೀಡಿದಂತಹ ಜಮೀನುಗಳನ್ನ ಅವರ ಬಡತನದಿಂದಲೋ ಅಜ್ಞಾನದಿಂದಲೋ ಅಸಹಾಯಕತೆಯಿಂದಲೋ ಬೇರೆಯವರು ಆ ಜಮೀನನ್ನ ಕಬಳಿಸಿದರೆ ಕಡಿಮೆ ಬೆಲೆಗೋ ಅಥವಾ ಉಚಿತವಾಗಿಯೋ
ಪುಕ್ಕಟೆಯಾಗಿಯೋ ಆ ಜಮೀನನ್ನ ಕಬಳಿಸಿದರೆ ಈ ಸಮುದಾಯಗಳು ಮತ್ತೆ ಶೋಷಣೆಗೆ ಒಳಗಾಗ್ತವೆ. ಇವರಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನ ಕಲ್ಪಿಸಬೇಕು, ಆರ್ಥಿಕ ಸಬಲೀಕರಣವನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಏನು ಗ್ರಾಂಟೆಡ್ ಲ್ಯಾಂಡ್, ಈ ಕಾನೂನಿನ ಸೆಕ್ಷನ್ 3 ಅಲ್ಲಿ ಹೇಳಲಾದಂತ ಗ್ರಾಂಟೆಡ್ ಲ್ಯಾಂಡ್ ಅನ್ನೋದೇನಿದೆ ಅದನ್ನ ಪರಭಾರೆ ಮಾಡಬಾರದು ಅಂತ ಸರ್ಕಾರ ಕೆಲವು ವರ್ಷಗಳ ಒಂದು ಮಿತಿಯನ್ನು ಹಾಕಿತ್ತು, ಲಿಮಿಟೇಷನ್. ಕೆಲವೊಂದು ಸಂದರ್ಭದಲ್ಲಿ 10 ವರ್ಷ ಹಾಕಿತ್ತು, ಕೆಲವೊಂದು ಸಂದರ್ಭದಲ್ಲಿ 15 ವರ್ಷ ಹಾಕಿತ್ತು, ಕೆಲವೊಂದು ಸಂದರ್ಭಗಳಲ್ಲಿ 20 ವರ್ಷ ಕೂಡ ಹಾಕಿತ್ತು. ಸೊ ಈ ಅವಧಿಯ ಒಳಗೆ ಈ ಜಮೀನುಗಳನ್ನ ಮಾರಾಟ ಮಾಡಬಾರದು ಅಂತ. ಒಂದು ವೇಳೆ ಈ ಜಮೀನಿನ ಮಾರಾಟ ಮಾಡುವುದಾದ್ರೆ ಸರ್ಕಾರದ ಪೂರ್ವಾನುಮತಿಯನ್ನ ಪಡೆದುಕೊಳ್ಳುವುದು ಕಡ್ಡಾಯ. ಸೆಕ್ಷನ್ 4+2. ಒಂದು ವೇಳೆ ಸರ್ಕಾರದ ಪೂರ್ವಾನುಮತಿಯನ್ನ ಪಡೆದುಕೊಳ್ಳಲಾರದನೆ ಈ ಜಮೀನುಗಳನ್ನ ಮಾರಾಟ ಮಾಡಿದ್ರೆ ಅದು ಅಸಿಂಧು, ದಟ್ ಇಸ್ ವೈಡ್ ಆಬ್ ಇನಿಷಿಯೋ, ಅದು ಆರಂಭದಿಂದಲೇ ಶೂನ್ಯ ಅಂತ ಆಗ್ತದೆ. ಆದ್ದರಿಂದ ಸರ್ಕಾರದ ಮತ್ತು ಈ ನಿಗದಿತ ಅವಧಿ ಮುಗಿದ ನಂತರವೂ ಕೂಡ ಈ ಭೂಮಿಯನ್ನ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಮಾರಾಟ ಮಾಡಿದರೆ ಮಾರಾಟಗಾರನಿಗೆ ಯಾವುದೇ ಹಕ್ಕು ಲಭ್ಯ ಆಗುವುದಿಲ್ಲ. ಈಗ 15 ವರ್ಷ ಲಿಮಿಟೇಷನ್ ಇತ್ತು ಅಂತ ಇಟ್ಕೊಳ್ಳೋಣ. 15 ವರ್ಷ ಲಿಮಿಟೇಷನ್ ಮುಗಿದ ಮೇಲೆಯೂ ಕೂಡ SC/ST ಗ್ರಾಂಟೆಡ್ ಲ್ಯಾಂಡ್ ಅನ್ನ ಯಾರಾದರೂ ಕೊಂಡ್ರೆ ಅವರಿಗೆ ಹಕ್ಕು ಪ್ರಾಪ್ತಿ ಆಗುವುದಿಲ್ಲ. ಅದನ್ನ ರಿಸ್ಟೋರೇಷನ್, ರಿಸ್ಯೂಮ್ಷನ್, ಆ ಭೂಮಿಯನ್ನ ವಾಪಸ್ಸು ಪಡೆದು ಯಾರು ಅನುದಾತನಿಗೆ ಅಂದ್ರೆ ಗ್ರಾಂಟಿಗೆ ಮತ್ತೆ ಆ ಭೂಮಿಯನ್ನ ವಾಪಸ್ಸು ಕೊಡ್ಲಾಗ್ತದೆ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಒಂದು ಪ್ರಶ್ನೆ ಏನಂದ್ರೆ, ಕೇವಲ ಬೇರೆ ಜಾತಿಯವರು ಪಡೆದುಕೊಂಡ್ರೆ ಮಾತ್ರ ಅದು ಅಸಿಂಧು ಆಗ್ತದೆ, ಇಲ್ವೇ SC/ST ಅವರು ಆ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿದರೆ ಅವರಿಗೆ ಹಕ್ಕು ಲಭ್ಯ ಆಗ್ತದ ಅಂತಕ್ಕಂಥ ಪ್ರಶ್ನೆ ಬಂದಾಗ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ಗಳಾಗ್ಲಿ ಏನ್ ಹೇಳಿದ್ರು ಅಂದ್ರೆ, ಈ ಜಮೀನನ್ನ SC/ST ಜನರಿಗೆ ಗ್ರಾಂಟ್ ಮಾಡಿದ್ದು ಅವರು ಆರ್ಥಿಕ ಸಬಲೀಕರಣ ಆಗಲಿ ಮತ್ತು ಅವರು ಸಮಾಜದಲ್ಲಿ ಸ್ವತಂತ್ರವಾಗಿ ಬಾಳಲಿ ಅನ್ನೋ ಉದ್ದೇಶದಿಂದ. ಅದರಲ್ಲಿ ಈ ಭೂಮಿಯನ್ನ ಒಬ್ಬ SC ಅಥವಾ ST ವ್ಯಕ್ತಿ ಇನ್ನೊಬ್ಬ SC/ST ವ್ಯಕ್ತಿಗೆ ಮಾರಿದರೂ ಕೂಡ ಆ ಮಾರಾಟ ಅಸಿಂಧು. ದಟ್ ಸೇಲ್ ಇಸ್ ಆಲ್ಸೋ ನಲ್ ಅಂಡ್ ವೈಡ್ ಆಬ್ ಇನಿಷಿಯೋ. ಮತ್ತು ಈ ಏನು ಒಂದು ಲಿಮಿಟ್ ಇದು ಇದೆ, ಅವಧಿ ಇದೆ, ನಾನ್ ಅಲಿನೇಷನ್ ಟೈಮ್ ಪೀರಿಯಡ್. ಈಗ 15 ವರ್ಷ ಇರಬಹುದು, 20 ವರ್ಷ ಇರಬಹುದು. ಆ ಅವಧಿ ಮುಗಿದ ನಂತರವೂ ಕೂಡ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಮಾರಾಟ ಮಾಡಿದರೆ ಅದು ಕೂಡ ಅಸಿಂಧು. ದಟ್ ಈಸ್ ನಲ್ ಅಂಡ್ ವೈಡ್ ಆಬ್ ಇನಿಷಿಯೋ ಅಂತ ಆಗ್ತದೆ. ಮತ್ತು ಈ ಗ್ರಾಂಟೆಡ್ ಲ್ಯಾಂಡ್ ಅನ್ನ ಒಂದ್ ವೇಳೆ ಅದನ್ನ ಮಾರಾಟ ಮಾಡ್ಲಿಕ್ಕೆ ಅಗ್ರಿಮೆಂಟ್ ಆಫ್ ಸೇಲ್ ಮಾಡ್ಕೊಂಡಿದ್ದ ಅಂದ್ರೆ ಆ ಅಗ್ರಿಮೆಂಟ್ ಆಫ್ ಸೇಲ್ ಅನ್ನ ಏನೋ ಒಂದು ಅರ್ನೆಸ್ಟ್ ಮನಿ ಸ್ವಲ್ಪ ಮೊತ್ತವನ್ನ ಕೊಟ್ಟು ಉಳಿದ ಮೊತ್ತವನ್ನು ನಾನು ರಿಜಿಸ್ಟ್ರೇಷನ್ ಟೈಮ್ದಲ್ಲಿ ಕೊಡ್ತೀನಿ ಅಂತ ಅಗ್ರಿಮೆಂಟ್ ಆಫ್ ಸೇಲ್ ಮಾಡ್ಕೊಂಡ್ರು ಕೂಡ that agreement is against public policy and that agreement is null and void and that agreement is not a contract and that agreement is not enforceable in accordance with law. ಯಾಕೆಂದ್ರೆ ಈ SC/ST ಗ್ರಾಂಟೆಡ್ ಲ್ಯಾಂಡ್ಗೆ ಅಗ್ರಿಮೆಂಟ್ ಆಫ್ ಸೇಲ್ ಅನ್ನ ಮಾಡ್ಕೊಂಡ್ರೆ ದಟ್ ಈಸ್ ಅಗೇನ್ಸ್ಟ್ ಪಬ್ಲಿಕ್ ಪಾಲಿಸಿ, ದಟ್ ಈಸ್ ಅಗೇನ್ಸ್ಟ್ ದಿ ಲಾ, ದಟ್ ಈಸ್ ಅಗೇನ್ಸ್ಟ್ ದಿಸ್ ಆಕ್ಟ್. Therefore that agreement is not a contract, that agreement is not enforceable by law. ಇಂತಹ ಕರಾರು ಆರಂಭದಿಂದಲೇ ಶೂನ್ಯವಾದಂತಹ ಕರಾರು. ಈ ಕರಾರನ್ನ ಆತ ನ್ಯಾಯಾಲಯಕ್ಕೆ ಹೋಗಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಸೂಟ್, ನಿರ್ದಿಷ್ಟ ಪರಿಹಾರ ಕೋರಿ ಆತ ದಾವೆಯನ್ನು ಹಾಕೊಂಡ್ರೆ that suit cannot be decreed. ಆ ದಾವೆಯನ್ನ ಡಿಕ್ರಿ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಇನ್ನೊಂದೇನು ಪ್ರಶ್ನೆ ಅಂದ್ರೆ, ಸರ್ಕಾರ ಇವನಿಗೆ ಪೂರ್ವಾನುಮತಿಯನ್ನ ಕೊಟ್ಟ ಮೇಲೆ ಈ SC/ST ಮನುಷ್ಯ ಆ ಜಮೀನನ್ನ ಮಾರಿದ ನಂತರ 3 ತಿಂಗಳೊಳಗಾಗಿ ಆತ ಬದಲಿ ಜಮೀನನ್ನ ಕೊಡಬೇಕು. ಆ ಬದಲಿ ಜಮೀನನ್ನ ಆತ 3 ತಿಂಗಳೊಳಗಾಗಿ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಕ್ಕದ್ದು. ಯಾಕೆಂದ್ರೆ ಈ ಎಲ್ಲ ಕಾನೂನುಗಳನ್ನ ಯಾಕೆ ಮಾಡಿದಾರೆ ಅಂದ್ರೆ SC/ST ಜನ ಲ್ಯಾಂಡ್ಲೆಸ್ ಆಗಬಾರ್ದು,
ಅನ್ನೋ ಕಾರಣದಿಂದ ಸೆಕ್ಷನ್ 4(2) ದಲ್ಲಿ ಈ ಪೂರ್ವಾನುಮತಿ, ಈ ಪ್ರಯರ್ ಅನ್ನ ಕಡ್ಡಾಯ ಮಾಡಿದ. ಪ್ರಯರ್ ಪರ್ಮಿಷನ್ ಇಲ್ಲದೆ ಆ ನಾನ್ ಅಲಿನೇಷನ್ ಟೈಮ್ ಮುಗಿದ ನಂತರವೂ ಕೂಡ ಆತ ಮಾರಿದರೆ ಅದು ಅಸಿಂಧು ಆಗ್ತದೆ. ಅದರಿಂದ ಈಗ 15 ವರ್ಷ ತನಕ ಪರಭಾರೆ ಮಾಡಬಾರದು ಅಂತ ನಿಯಮ ಇದ್ರೆ ಆತ 15 ವರ್ಷದ ನಂತರವೂ ಕೂಡ ಸರ್ಕಾರದ ಪೂರ್ವಾನುಮತಿಯನ್ನ ಪಡೆದುಕೊಂಡು ಮಾರುವುದು ಕಡ್ಡಾಯ. ಒಂದರೆ ಸರ್ಕಾರದ ಪೂರ್ವಾನುಮತಿಯನ್ನು ಪಡೆಯದೆ ಆ ಅವಧಿ ಮುಗಿದ ನಂತರವೂ ಆತ ಮಾರಿದರೆ ಅದು ಅಸಿಂಧು ಆಗ್ತದೆ. ಈ SC/ST ಪೀಪಲ್ಗಳನ್ನ ಒಂದು ವಿಶೇಷ ವರ್ಗ ಅಂತ ಆರ್ಟಿಕಲ್ 15 ಕ್ಲಾಸ್ 4, ಆರ್ಟಿಕಲ್ 16 ಕ್ಲಾಸ್ 4 ದಲ್ಲಿ ಹೇಳಲಾಗಿದೆ. ಇವು ವಿಶೇಷ ವರ್ಗ ಆದ್ದರಿಂದ ಇವರ ರಕ್ಷಣೆಗಾಗಿ ವಿಶೇಷ ಕಾನೂನುಗಳನ್ನ ಮಾಡಬೇಕು ಅಂತ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ನಮ್ಮ ಪ್ರಶ್ನೆ ಏನಂದ್ರೆ, ಆರ್ಟಿಕಲ್ 14 ದಲ್ಲಿ ನಾವು ರೈಟ್ ಟು ಇಕ್ವಾಲಿಟಿ, ಸಮಾನತೆಯ ಹಕ್ಕನ್ನು ನಾವು ಹೊಂದಿದ್ದೇವೆ. ದಟ್ ಇಸ್ ಅ ಫಂಡಮೆಂಟಲ್ ರೈಟ್. ಸೊ ಅದರಿಂದ ಕ್ವಶನ್ ಏನಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ SC/ST ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿದ್ರೆ ದಟ್ ಇಸ್ ಅಗೇನ್ಸ್ಟ್ ಆರ್ಟಿಕಲ್ 14, ರೈಟ್ ಟು ಇಕ್ವಾಲಿಟಿಯನ್ನ ಉಲ್ಲಂಘನೆ ಮಾಡ್ತದೆ ಅಂತಕ್ಕಂಥ ಪ್ರಶ್ನೆ ಹೈಕೋರ್ಟ್ಗಳ ಮುಂದೆ, ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬಂದಾಗ ಅಲ್ಲಿ ಅವರು ಏನು ಉತ್ತರಿಸಿರಂದ್ರೆ, ಇಟ್ ಇಸ್ ನಾಟ್ ವೈಲೇಷನ್ ಆಫ್ ಆರ್ಟಿಕಲ್ 14 ರೈಟ್ ಟು ಇಕ್ವಾಲಿಟಿ ಬಿಕಾಸ್ SC/ST people are separate class as per article 15 clause 4, as per article 16 clause 4. ಅದರಿಂದ ಈ SC/ST ಸಮುದಾಯಗಳು ಪ್ರತ್ಯೇಕ ವರ್ಗವಾಗಿರೋದ್ರಿಂದ ಇದು ಸಮಾನತೆಯ ಹಕ್ಕು ಆರ್ಟಿಕಲ್ 14 ಅನ್ನ ಉಲ್ಲಂಘನೆ ಆಗುವುದಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನ ಹಲವಾರು ತೀರ್ಪುಗಳಲ್ಲಿ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ಗಳಾಗ್ಲಿ ಹೇಳಿದ. ಈಗ ಇನ್ನೊಂದು ಪ್ರಶ್ನೆ ನಮ್ಗೆ ಏನ್ ಬರ್ತದೆ ಅಂದ್ರೆ, ಈ SC/ST ಗ್ರಾಂಟೆಡ್ ಲ್ಯಾಂಡ್ ಅನ್ನ ಯಾರಿಗಾದ್ರೂ ಲೀಸ್ ಕೊಟ್ರೆ, ಯಾರಿಗಾದ್ರೂ ಅದನ್ನ ಗುತ್ತಿಗೆ ಕೊಟ್ರೆ, ಆ ಗುತ್ತಿಗೆದಾರ ಆ ಜಮೀನನ್ನ ಮಾರಿದ್ರೆ ವೆದರ್ ದಿಸ್ ಸೆಕ್ಷನ್ ಅಟ್ರಾಕ್ಟ್ಸ್? ಎಸ್, ಡೆಫಿನೆಟ್ಲಿ ಅಟ್ರಾಕ್ಟ್ಸ್. ಯಾಕಂದ್ರೆ ಈ ಕಾನೂನಿನ ಮುಖ್ಯ ಉದ್ದೇಶವೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸರ್ಕಾರ ಮಂಜೂರಾದ ಜಮೀನನ್ನ ಅವರು ಕಳ್ಕೋಬಾರ್ದು, ಅವರು ಭೂರಹಿತರಾಗಬಾರ್ದು ಅನ್ನುವ ಉದ್ದೇಶವನ್ನು ಹೊಂದಿರೋದ್ರಿಂದ ಈಗ ಗುತ್ತಿಗೆದಾರನು ಈ ಜಮೀನನ್ನ ಒಂದು ವೇಳೆ ಮಾರಾಟ ಮಾಡಿದ್ರೆ ಆ ಮಾರಾಟವು ಅಸಿಂಧು. ದಟ್ ಈಸ್ ವೈಡ್ ಆಬ್ ಇನಿಷಿಯೋ. ಆರಂಭದಿಂದಲೇ ಅದು ಅಸಿಂಧು ಆಗ್ತದೆ, ಕಾನೂನು ಬಾಹಿರ ಆಗ್ತದೆ. that land can be restored, that land can be resumed and restored to the original grantee. ಅಂತ ಜಮೀನನ್ನ ವಶಪಡಿಸಿಕೊಂಡು ಯಾರು ಮೂಲ ಮಂಜೂರುದಾರನಿದ್ದಾನೆ ಅವನಿರಬಹುದು, ಒಂದ್ ವೇಳೆ ಅವನು ಮೃತನಾಗಿದ್ದರೆ ಅವನ ವಾರಸ್ದಾರರಾಗಿರ್ಬೋದು, ಅವರಿಗೆ ಅದನ್ನ ಮರು ಹಸ್ತಾಂತರ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಇನ್ನೊಂದೇನು ಪ್ರಶ್ನೆ ಅಂದ್ರೆ, ಒಂದು ಸೈಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸರ್ಕಾರ ಗ್ರಾಂಟ್ ಮಾಡಿದೆ ಅಂದ್ರೆ ಅದು ವೆದರ್ ಇಸ್ ಇಟ್ ಫಾಲ್ಸ್ ಅಂಡರ್ ದ ಡೆಫಿನೇಷನ್ ಆಫ್ ಗ್ರಾಂಟೆಡ್ ಲ್ಯಾಂಡ್? ಒಂದು ಸೈಟ್ ಅನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸರ್ಕಾರ ಮಂಜೂರು ಮಾಡಿದ್ರೆ ಅದು ಮಂಜೂರಾದ ಭೂಮಿ ಸೆಕ್ಷನ್ 3B ದ ಪರಿವ್ಯಾಖ್ಯೆಯೊಳಗೆ ಬರ್ತದೆ ಅಂತಕ್ಕಂಥ ಪ್ರಶ್ನೆ ಬಂದಾಗ ಹೈಕೋರ್ಟ್ ಏನ್ ಹೇಳಿದೆ ಅಂದ್ರೆ, ಈ ಮಂಜೂರಾದ ಸೈಟ್ಗೂ ಕೂಡ ಗ್ರಾಂಟೆಡ್ ಲ್ಯಾಂಡ್ ಅಂತಕ್ಕಂಥ ಡೆಫಿನೇಷನ್ ದಲ್ಲಿ ಬರೋದ್ರಿಂದ ಈ ಸೈಟ್ ಅನ್ನು ಕೂಡ ಪೂರ್ವಾನುಮತಿ ಇಲ್ಲದೆ ಮಾರಿದರೆ ಅದು ಕೂಡ ಈ PTCL ಆಕ್ಟ್ಗೆ ಒಳಪಟ್ಟು ಆ ಸೈಟ್ ಅನ್ನು ಕೂಡ ವಾಪಸ್ಸು ಪಡೆದು ಮೂಲ ಮಂಜೂರುದಾರನಿಗೆ ಹಿಂದಿರುಗಿಸತಕ್ಕದ್ದು ಅಂತ ಹೈಕೋರ್ಟ್ ಅನೇಕ ತೀರ್ಪುಗಳಲ್ಲಿ ಹೇಳಲಾಗಿದೆ. ಮತ್ತೀಗ ದ ಕನ್ವರ್ಷನ್ ಆಫ್ ದಿ ಲ್ಯಾಂಡ್, ಈಗ ಭೂಮಿಯನ್ನ ಕನ್ವರ್ಷನ್ ಮಾಡೋದು. ಸೊ ವೆದರ್ ದ PTCL ಲ್ಯಾಂಡ್ ಕ್ಯಾನ್ ಬಿ ಕನ್ವರ್ಟೆಡ್ ವಿದೌಟ್ ದಿ ಪ್ರಯರ್ ಪರ್ಮಿಷನ್ ಆಫ್ ದಿ ಗೌರ್ಮೆಂಟ್. ಈ PTCL ಮಂಜೂರಾದ ಭೂಮಿಯನ್ನ ಸರ್ಕಾರದ ಪೂರ್ವಾನುಮತಿ ಇಲ್ಲಾರ್ದನೆ ಕನ್ವರ್ಷನ್ ಮಾಡಲಿಕ್ಕೆ, ಭೂ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆಯೇ ಅಂತಕ್ಕಂಥ ಪ್ರಶ್ನೆ ಹೈಕೋರ್ಟ್ ಮುಂದೆ ಬಂದಾಗ ನೋ, ಗ್ರಾಂಟೆಡ್ ಲ್ಯಾಂಡ್ ಅದನ್ನ ಕನ್ವರ್ಷನ್ ಮಾಡಬೇಕಾದ್ರೆ ಸಕ್ಷಮ ಸರ್ಕಾರದ ಪೂರ್ವಾನುಮತಿಯನ್ನ ಪಡೆದುಕೊಳ್ಳೋದು ಕಡ್ಡಾಯ. ಅದರಿಂದ
ಈ ಗ್ರಾಂಟೆಡ್ ಭೂಮಿ ಇರಬಹುದು, ಗ್ರಾಂಟೆಡ್ ಸೈಟ್ ಇರಬಹುದು, ಅಥವಾ ನಾನ್ ಕನ್ವರ್ಷನ್ ಲ್ಯಾಂಡ್ ಇರಬಹುದು. ಸೊ ಇವು ಎಲ್ಲವುಗಳು ಗ್ರಾಂಟೆಡ್ ಲ್ಯಾಂಡ್ ಅಂತಕ್ಕಂಥ ಡೆಫಿನಿಷನ್ ದಲ್ಲಿ ಬರ್ತವೆ. ಸೊ ಆದ್ದರಿಂದ ಈ ಗ್ರಾಂಟೆಡ್ ಲ್ಯಾಂಡ್, ಗ್ರಾಂಟೆಡ್ ಸೈಟ್ ಆರ್ ಇವನ್ ದ ಕನ್ವರ್ಟೆಡ್ ಲ್ಯಾಂಡ್ falls under the definition of granted land as per section 3B. ಆದ್ದರಿಂದ ಇವುಗಳನ್ನ ಮಾರಾಟ ಮಾಡುವ ಮುಂಚೆ ಸರ್ಕಾರದ ಪೂರ್ವಾನುಮತಿ ಕಡ್ಡಾಯ. ಮತ್ತು ಇನ್ನೊಂದು ಪ್ರಶ್ನೆ ಏನಂದ್ರೆ, ಈ ಗ್ರಾಂಟೆಡ್ ಲ್ಯಾಂಡ್ ಅನ್ನ ಉಳಿದವರಿಗೆ ಅಂದ್ರೆ ಬೇರೆ ಜಾತಿಯವರಿಗೆ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಮಾರಿದರೆ ಅದು ಅಸಿಂಧು. ಇನ್ನೊಂದು ಪ್ರಶ್ನೆ ಏನಂದ್ರೆ, ಒಬ್ಬ SC/ST ಗ್ರಾಂಟೆಡ್ ಲ್ಯಾಂಡ್ ಅನ್ನ ಇನ್ನೊಬ್ಬ SC/ST ಮಾರ್ತಾನೆ. ಸೊ ಆ ಕೊಂಡಾತನಿಗೆ ಹಕ್ಕು ಪ್ರಾಪ್ತಿಯಾಗ್ತದೆಯೇ ಅಂತಕ್ಕಂಥ ಪ್ರಶ್ನೆ ಬಂದಾಗ, ಆ ಇನ್ನೊಬ್ಬ ಕೊಂಡಾತ SC/ST ಸಮುದಾಯಕ್ಕೆ ಸೇರಿದ್ರೂ ಕೂಡ ಅವನಿಗೆ ಆ ಹಕ್ಕು ಪ್ರಾಪ್ತಿಯಾಗುವುದಿಲ್ಲ. ಯಾಕೆ ಕಾರಣ ಅಂದ್ರೆ, ಈ ಕಾನೂನಿನ ಮುಖ್ಯ ಉದ್ದೇಶವೇ ಯಾರು ಮೂಲ ಮಂಜೂರುದಾರನಿದಾನೆ ಅವನು ಭೂ ರಹಿತನಾಗಬಾರದು, ಆತ ನೆಲೆ ಕಳ್ಕೊಳ್ಳಬಾರದು ಅನ್ನುವ ಕಾರಣದಿಂದ ಈ ಕಾನೂನಿನ ಮೂಲ ಆಬ್ಜೆಕ್ಟ್ ಗುರಿ ಆಗಿರೋದ್ರಿಂದ ಈ ಗ್ರಾಂಟೆಡ್ ಲ್ಯಾಂಡ್ ಅನ್ನ ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವನು ಇನ್ನೊಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವನಿಗೆ ಮಾರಿದರೂ ಕೂಡ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕೊಂಡಾತನಿಗೆ ಆ ಭೂಮಿಯ ಹಕ್ಕು ಲಭ್ಯ ಆಗುವುದಿಲ್ಲ. ಮತ್ತು ನಮಗೆ ಇನ್ನೊಂದು ಮುಖ್ಯವಾದಂತಹ ಪ್ರಶ್ನೆ ಏನಂದ್ರೆ, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ದಲ್ಲಿ ಇವನಿಗೆ ಏನಾದ್ರೂ ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವನಿಗೆ ಉಳುವವನೇ ಒಡೆಯ ಅನ್ನುವ ಕಾರಣದಿಂದ ಟೆನೆನ್ಸಿ ಆಕ್ಟ್ ದಲ್ಲಿ, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ದಲ್ಲಿ ಭೂಮಿ ಬಂದಿದ್ರೆ ವೆದರ್ ಕ್ಯಾನ್ ಇಟ್ ಬಿ ಕನ್ಸಿಡರ್ಡ್ ಆಸ್ ಎ ಗ್ರಾಂಟೆಡ್ ಲ್ಯಾಂಡ್? ಭೂ ಸುಧಾರಣಾ ಕಾನೂನಡಿಯಲ್ಲಿ ಉಳುವವನೇ ಒಡೆಯ ಅನ್ನುವ ತತ್ವದಡಿಯಲ್ಲಿ ಒಂದು ವೇಳೆ ಇವನಿಗೆ ಲ್ಯಾಂಡ್ ಟ್ರಿಬ್ಯುನಲ್ ಭೂಮಿಯನ್ನ ಕೊಟ್ಟಿದ್ದರೆ ಅದು ಈ PTCL ಕಾನೂನಿನ ಒಳಗಡೆ ಬರ್ತದೆ ಅನ್ನುವಂತಕ್ಕಂಥ ಪ್ರಶ್ನೆ ಉದ್ಭವ ಆದಾಗ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ಏನ್ ಹೇಳಿದವಂದ್ರೆ, ಇಟ್ಸ್ ನಾಟ್ ಎ ಗ್ರಾಂಟೆಡ್ ಲ್ಯಾಂಡ್. ಯಾಕೆ ಅಂದ್ರೆ ಉಳುವವನೇ ಒಡೆಯ ಅಂತಕ್ಕಂಥ ತತ್ವದಡಿಯಲ್ಲಿ ಭೂಮಿ ಸಿಕ್ಕಿದ್ದು ಅವನಿಗೆ. ಯಾಕೆ ಅಂದ್ರೆ ಅವನು ಬಹಳ ದಿವಸಗಳಿಂದ ಆ ಭೂಮಿಯನ್ನ ಉಳುಮೆ ಮಾಡ್ತಾ ಇದ್ದಾನೆ. ಹಿ ಈಸ್ ಇನ್ ಪೊಸೆಷನ್ ಆಫ್ ದಟ್ ಲ್ಯಾಂಡ್. ಆತ ಆ ಭೂಮಿಯ ಸ್ವಾಧೀನದಲ್ಲಿ ಇದ್ದಾನೆ. ಹಿ ಹ್ಯಾಸ್ ಗಾಟ್ ಅ ಪ್ರೀ ಎಕ್ಸಿಸ್ಟಿಂಗ್ ರೈಟ್. ಅವನಿಗೆ ಆ ಭೂಮಿಯ ಸ್ವಾಧೀನತೆಯ ಹಕ್ಕು ಅವನಲ್ಲಿ ಅಂತರ್ಗತವಾಗಿದೆ. ಹಿ ಹ್ಯಾಸ್ ಗಾಟ್ ಅ ಪ್ರೀ ಎಕ್ಸಿಸ್ಟಿಂಗ್ ರೈಟ್ ಆಫ್ ಪೊಸೆಷನ್. ಆದ್ದರಿಂದ ಅವನಿಗೆ ಒಬ್ಬ ರೈತ, ಒಬ್ಬ ಟೆನೆಂಟ್ ಅನ್ನುವ ಕಾರಣಕ್ಕೆ ಲ್ಯಾಂಡ್ ಟ್ರಿಬ್ಯುನಲ್ ಅವನಿಗೆ ಲ್ಯಾಂಡ್ ಅನ್ನ ಗ್ರಾಂಟ್ ಮಾಡಿದೆ, ಹೊರತು ಸರ್ಕಾರ ಗ್ರಾಂಟ್ ಮಾಡಿಲ್ಲ. ಆದ್ದರಿಂದ ಲ್ಯಾಂಡ್ ಟ್ರಿಬ್ಯುನಲ್ ಗ್ರಾಂಟ್ ಮಾಡಿದಂತ ಜಮೀನು ಅದು ಈ PTCL ಕಾನೂನಡಿಯಲ್ಲಿ ಬರುವುದಿಲ್ಲ. PTCL ಕಾನೂನಡಿಯಲ್ಲಿ ಬರಬೇಕಾದ್ರೆ that land must be granted by a government. ಸರ್ಕಾರದಿಂದ ಮಂಜೂರಾದ ಭೂಮಿ ಇದ್ದರೆ ಮಾತ್ರ ಅದು PTCL ಕಾನೂನಡಿಯಲ್ಲಿ ಬರ್ತದೆ. ಮತ್ತು ಇನ್ನೊಂದು ನಮ್ಮ ಮುಂದೆ ಬರ್ತಕ್ಕಂಥ ಪ್ರಶ್ನೆ ಏನಂದ್ರೆ, ಇನಾಮತಿ ಅಬಾಲಿಷನ್ ಆಕ್ಟ್, ಇನಾಮ್ ಲ್ಯಾಂಡ್ ರದ್ದತಿ ಮಾಡಿ ಆ ಜಮೀನನ್ನ ಸರ್ಕಾರ ತೆಗೆದುಕೊಂಡು ಆ ಜಮೀನನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ನೀಡಿದರೆ ವೆದರ್ ದಟ್ ಈಸ್ ಅ ಗ್ರಾಂಟೆಡ್ ಲ್ಯಾಂಡ್ ಅಂಡರ್ ಸೆಕ್ಷನ್ 3B ಆಫ್ ದಿಸ್ PTCL ಆಕ್ಟ್ ಅಂತಕ್ಕಂಥ ಪ್ರಶ್ನೆ ಸರ್ವೋಚ್ಚ ನ್ಯಾಯಾಲಯ ಮತ್ತು ಹೈಕೋರ್ಟ್ಗಳ ಮುಂದೆ ಬಂದಾಗ ಏನ್ ಹೇಳಿದ್ರಪ್ಪ ಅಂದ್ರೆ, ಇದು ಕೂಡ ಭೂ ಸುಧಾರಣಾ ಕಾನೂನಡಿಯಲ್ಲಿ ನೀಡಿದಂತ ಮಾನದಂಡವನ್ನೇ ಇದಕ್ಕೆ ಅನ್ವಯಿಸಿ. ಸೊ ಇಲ್ಲೂ ಕೂಡ ಈ ಇನಾಮ್ ಅಬಾಲಿಷನ್ ಆಕ್ಟ್ ದಲ್ಲಿ ಪ್ರೀ ಎಕ್ಸಿಸ್ಟಿಂಗ್ ರೈಟ್ ಇದ್ದಿದ್ರಿಂದಲೇ ಅವನಿಗೆ ಆ ಭೂಮಿಯನ್ನ ಕೊಟ್ಟಿರೋದ್ರಿಂದ ಅದು ಈ PTCL ಕಾನೂನಡಿಯಲ್ಲಿ ಬರುವುದಿಲ್ಲ ಅಂತಕ್ಕಂಥ ಮಾತನ್ನ ಸರ್ವೋಚ್ಚ ನ್ಯಾಯಾಲಯ ಮತ್ತು ಹೈಕೋರ್ಟ್ ಅನೇಕ ತೀರ್ಪುಗಳಲ್ಲಿ ಹೇಳಿದ್ದಾರೆ. ಮತ್ತು ನಾನು ಆಗಲೇ ಮಾತನ್ನು ಹೇಳಿದೆ, ಈ ಗ್ರಾಂಟೆಡ್ ಲ್ಯಾಂಡ್ ಬಗ್ಗೆ ಯಾರಿಗಾದ್ರೂ ಒಂದು ಅಗ್ರಿಮೆಂಟ್ ಆಫ್ ಸೇಲ್ ಅನ್ನ ಮಾಡಿಕೊಟ್ರೆ ವೆದರ್ that agreement holder can file a suit before the competent court for specific performance of suit ಅಂತ ಮಾಡ್ಲಿಕ್ಕೆ ಬರ್ತಂತ ಪ್ರಶ್ನೆ ಬಂದಾಗ ನಾನು ಆಗಲೇ ಹೇಳಿದೆ,
this agreement is against public policy and this agreement is against this act. So any agreement which is in contravention of any law, any statute, that agreement is void ab initio. ಸೊ ಯಾವುದೇ ಕರಾರು ಒಂದು ಕಾನೂನಿಗೆ, ಒಂದು ಸಾರ್ವಜನಿಕ ನೀತಿಗೆ ವಿರುದ್ಧವಾಗಿದ್ದರೆ ಅಂತಹ ಕರಾರು ಆರಂಭದಿಂದಲೇ ಶೂನ್ಯ. ದಟ್ ಈಸ್ ವೈಡ್ ab initio. ಆದ್ದರಿಂದ ಈ PTCL ಕಾನೂನಡಿಯವರಿಗೆ ಬರ್ತಕ್ಕಂಥ ಭೂಮಿಯ ಕುರಿತು ಮಾರಾಟದ ಕ್ರಯದ ಕರಾರನ್ನ ಮಾಡಿಕೊಂಡ್ರೆ ಅದನ್ನ ಸ್ಪೆಸಿಫಿಕ್ ಪರ್ಪಸ್ ಸೂಟ್ ಹಾಕಿ ಎನ್ಫೋರ್ಸ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಮತ್ತು ನಾನು ಆಗಲೇ ಇನ್ನೊಂದು ವಿಷಯ ಹೇಳಿದೆ, ಅಂದ್ರೆ ಈ ಭೂಮಿಯನ್ನ 15 ವರ್ಷಗಳ ಕಾಲ ಮಾರಾಟ ಮಾಡಬಾರದು ಅಂತಕ್ಕಂಥ ಒಂದು ಷರತ್ತು ಇದ್ರೆ 15 ವರ್ಷದ ನಂತರ ಈತ ಗ್ರಾಂಟಿ ಆ ಲ್ಯಾಂಡ್ ಅನ್ನ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಮಾರಿದರೆ ಕೊಂಡ ತನಗೆ ಹಕ್ಕು ಪ್ರಾಪ್ತಿಯಾಗುವುದಿಲ್ಲ. ಯಾಕೆಂದ್ರೆ ಆಸ್ ಪರ್ ಸೆಕ್ಷನ್ 4(2) ಅದರ ಪ್ರಕಾರ ಆ ನಿಗದಿತ ಅವಧಿ ಮುಗಿದರೂ ಸಹಿತ ಸರ್ಕಾರದ ಪೂರ್ವಾನುಮತಿ ಕಡ್ಡಾಯವಾಗಿರುವುದರಿಂದ ಸರ್ಕಾರದ ಪೂರ್ವಾನುಮತಿಯನ್ನ ಪಡೆದುಕೊಂಡೇ ಆತ ಮಾರತಕ್ಕದ್ದು. ಸರ್ಕಾರದ ಪೂರ್ವಾನುಮತಿಯನ್ನ ಪಡೆಯದೆ ಆತ ಆ ಜಮೀನನ್ನ ಮಾರಿದ್ದರೆ ಅದು that sale deed is null and void ab initio. That sale deed is non-est. ಅಂದ್ರೆ ಕಾನೂನಿನಲ್ಲಿ ಆ ಕ್ರಯಕ್ಕೆ ಯಾವುದೇ ಮಾನ್ಯತೆ ಇಲ್ಲ. ಅದನ್ನ ನಂತರ ಈ ಮಾರಿದಾತ AC ಕೋರ್ಟ್ ಅಲ್ಲಿ ಹೋಗಿ ಕೇಸು ಹಾಕಿದ್ರೆ ಆ ಸೇಲ್ ಡೀಡು ನಲ್ ಅಂಡ್ ವೈಡ್, ಅಸಿಂಧು ಅಂತ ರದ್ದಾಗಿ ಆ ಭೂಮಿ ಮತ್ತೆ ಮೂಲ ಮಂಜೂರುದಾರನಿಗೆ ಅದು ಪ್ರಾಪ್ತಿಯಾಗ್ತದೆ. ರಿಸ್ಟೋರೇಷನ್, ಅವನಿಗೆ ಪುನರ್ ಪ್ರತಿಷ್ಠಾಪಿಸಲ್ಪಡ್ತದೆ. ಒಂದು ವೇಳೆ ಮೂಲ ಮಂಜೂರುದಾರ ತೀರಿ ಹೋಗಿದ್ದರೆ ಅವರ ವಾರಸುದಾರರು ಕೂಡ ಕೇಸ್ ಹಾಕಿ ನ್ಯಾಯಾಲಯದಲ್ಲಿ ಆ ಭೂಮಿಯನ್ನ ವಾಪಸ್ಸು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು AC ಅವರು ಇದು ದಿಸ್ ಆಕ್ಟ್ ಎಲ್ಲಿ ಬರ್ತದೆ ಜುರಿಸ್ಡಿಕ್ಷನ್ ಅಂದ್ರೆ AC ಕೋರ್ಟ್. ಈ PTCL ಆಕ್ಟ್ ನ ಜುರಿಸ್ಡಿಕ್ಷನ್ AC ಕೋರ್ಟ್ ಬರ್ತದೆ. AC ಕೋರ್ಟ್ ಇದೆ ಟ್ರಯಲ್ ಕೋರ್ಟ್, ಫಸ್ಟ್ ಕೋರ್ಟ್. ಸಿವಿಲ್ ಕೋರ್ಟ್ಗೆ ನ್ಯಾಯಾಧಿಕಾರ ಇಲ್ಲ. ಸೊ AC ಕೋರ್ಟ್ ಕೊಟ್ಟ ತೀರ್ಪನ್ನ ನಾವು ಮೇಲ್ಮನವಿಯ ಮೂಲಕ DC ಮುಂದೆ ವಿದಿನ್ 90 days, ವಿದಿನ್ 3 months ಚಾಲೆಂಜ್ ಮಾಡಲಿಕ್ಕೆ ಅವಕಾಶ ಇದೆ. ದಟ್ ಇಸ್ ಎ ಲಿಮಿಟೇಷನ್. ಆ ಲಿಮಿಟೇಷನ್ ಒಂದ್ ವೇಳೆ 90 days ಮೀರಿ ಹೋಗಿದ್ರೆ ವಿ ಕ್ಯಾನ್ ಫೈಲ್ ಸೆಕ್ಷನ್ 5 ಲಿಮಿಟೇಷನ್ ಆಕ್ಟ್ ಫಾರ್ ಕಂಡೋನಿಂಗ್ ದ ಡಿಲೇ. ಸೆಕ್ಷನ್ 5 ಲಿಮಿಟೇಷನ್ ಕಾನೂನಿನಲ್ಲಿ ನಾವು ಡಿಲೇ ಕಂಡೋನೇಷನ್, ಕಾಲ ಮನ್ನಾ ಅರ್ಜಿಯನ್ನು ಹಾಕಿ ನಾವು ಅದನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು AC ಕೋರ್ಟ್ ಅಲ್ಲಿ ಈ ಪ್ರಕರಣ ವಿಚಾರಣೆ ಇರುವಾಗ, DC ಕೋರ್ಟ್ ಅಲ್ಲಿ ಈ ಪ್ರಕರಣ ವಿಚಾರಣೆ ಇರುವಾಗ ಸಿವಿಲ್ ಕೋರ್ಟ್ ಕೆನಾಟ್ ಗ್ರಾಂಟ್ ಎನಿ ಇಂಜಂಕ್ಷನ್. ಸಿವಿಲ್ ಕೋರ್ಟ್ಗಳು ಆ ನ್ಯಾಯಾಲಯಗಳ ಪ್ರಕ್ರಿಯೆಗೆ ತಡೆಯಾಜ್ಞೆಯನ್ನ ಕೊಡಲಿಕ್ಕೆ ಬರುವುದಿಲ್ಲ. ಬಿಕಾಸ್ ದ ಸಿವಿಲ್ ಕೋರ್ಟ್ಸ್ ಕೆನಾಟ್ restrict the proceedings of the that revenue courts, because revenue courts are quasi judicial courts. ಅದರಿಂದ ಆ AC ಅಥವಾ DC ನ್ಯಾಯಾಲಯಗಳ ಪ್ರಕ್ರಿಯೆಯನ್ನ ಸಿವಿಲ್ ಕೋರ್ಟು ಒಂದು ತಾತ್ಕಾಲಿಕ ತಡೆಯಾಜ್ಞೆ ಇರಬಹುದು ಅಥವಾ ಪರ್ಮನೆಂಟ್ ತಡೆಯಾಜ್ಞೆಯನ್ನು ನೀಡುವುದರ ಮೂಲಕ ಆ ಪ್ರೊಸೀಡಿಂಗ್ಸ್ ಅನ್ನ ತಡೆಯಲಿಕ್ಕೆ ಆಗೋದಿಲ್ಲ. ಮತ್ತು DC ಮಾಡಿದಂತ ಆರ್ಡರ್ ದಟ್ ಇಸ್ ಫೈನಲ್. ಹಾಗಿದ್ರೆ ಬಾಧಿತ ವ್ಯಕ್ತಿ ಎಲ್ಲಿ ಹೋಗಬೇಕು? ವೇರ್ ದ ಅಗ್ರೀವ್ಡ್ ಪಾರ್ಟಿ ಹ್ಯಾಸ್ ಟು ಅಪ್ರೋಚ್. ದ ಅಗ್ರೀವ್ಡ್ ಪಾರ್ಟಿ ಹ್ಯಾಸ್ ಟು ಅಪ್ರೋಚ್ ದಿ ಆನರಬಲ್ ಹೈಕೋರ್ಟ್ ಅಂಡರ್ ಆರ್ಟಿಕಲ್ 226 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೈ ಪ್ರೆಫರಿಂಗ್ ಅ ರಿಟ್. ಭಾರತ ಸಂವಿಧಾನದ 226ನೇ ಕಲಮಿನ ಅಡಿಯಲ್ಲಿ ಆ ಬಾಧಿತ ವ್ಯಕ್ತಿ ಹೈಕೋರ್ಟ್ಗೆ ರಿಟ್ ಅನ್ನು ಹಾಕಲಿಕ್ಕೆ ಅವಕಾಶ ಇದೆ. ಮತ್ತು ಸೆಕ್ಷನ್ 6 ಆಫ್ ದಿಸ್ ಆಕ್ಟ್ ಏನ್ ಹೇಳ್ತಿದೆ ಅಂದ್ರೆ, ಈ SC/ST ಗ್ರಾಂಟೆಡ್ ಲ್ಯಾಂಡ್ ಅನ್ನ ಸಬ್ ರಿಜಿಸ್ಟ್ರಾರು ನೋಂದಣಿ ಮಾಡಬಾರದು. ದ ಸಬ್ ರಿಜಿಸ್ಟ್ರಾರ್ ಶಾಲ್ ನಾಟ್ ರಿಜಿಸ್ಟರ್ ದ ಸೇಲ್ ಡೀಡ್ ಆಫ್ ದಿಸ್ ಗ್ರಾಂಟೆಡ್ ಲ್ಯಾಂಡ್ which falls under the definition of 3B of PTCL Act. ಈ PTCL ಕಾನೂನಡಿಯಲ್ಲಿ ಬರ್ತಕ್ಕಂತಹ ಜಮೀನನ್ನ ಸಬ್ ರಿಜಿಸ್ಟ್ರಾರು ನೋಂದಣಿ ಮಾಡಬಾರದು ಅಂತ ಸೆಕ್ಷನ್ 6 ನಮಗೆ ಹೇಳ್ತದೆ. ಸೆಕ್ಷನ್ 7
ಎಕ್ಸಂಪ್ಷನ್ ಇರ್ತದೆ. ಎಕ್ಸಂಪ್ಷನ್ ಅಂದ್ರೆ ಈಗ ಈ ಜಮೀನನ್ನ ಸರ್ಕಾರ ಅಕ್ವೈರ್ ಮಾಡ್ತು, ಅಥವಾ ಈ ಜಮೀನನ್ನ ಬ್ಯಾಂಕಿಗೆ ಅಡಮಾನ ಇಟ್ಟಿದ್ದ, ಬ್ಯಾಂಕ್ ಅದನ್ನ ಹರಾಜ್ ಹಾಕ್ತು, ಆ ಹರಾಜಲ್ಲಿ ಇನ್ನೊಬ್ಬ ಕೊಂಡ್ಕೊಂಡ ಅಂದ್ರೆ ದಟ್ ಪ್ರೊಸೀಡಿಂಗ್ಸ್ ಕೆನಾಟ್ ಬಿ ಚಾಲೆಂಜ್ಡ್. ಯಾಕಂದ್ರೆ ಇದು ಪರಭಾರೆ ಅನ್ನೋದು ವ್ಯಕ್ತಿಗೆ ಮಾತ್ರ ಹೊರತು ಒಂದು ಇನ್ಸ್ಟಿಟ್ಯೂಷನ್ಗಾಗ್ಲಿ ಸರ್ಕಾರಕ್ಕಾಗ್ಲಿ ಅಲ್ಲ. ಈಗ ಇವನು ಸಾಲ ತಗೊಂಡು ಡಿಫಾಲ್ಟರ್ ಆಗಿ ಬ್ಯಾಂಕ್ ಅದನ್ನ ಹರಾಜ್ ಹಾಕಿದ್ರೆ, ಸೊ ಬ್ಯಾಂಕ್ ಅದನ್ನ ಹರಾಜಲ್ಲಿ ಇನ್ನೊಬ್ಬ ಕೊಂಡ್ರೆ ಅದನ್ನ ವಾಪಸ್ ಬಿಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಈ ಪರಭಾರೆ ಅನ್ನೋದು ವ್ಯಕ್ತಿಗಳನ್ನು ನಿಷೇಧಿಸಿದ ಹೊರತು ಇನ್ಸ್ಟಿಟ್ಯೂಷನ್ಗಳನ್ನು ನಿಷೇಧಿಸಿಲ್ಲ. ಈಗ ಸರ್ಕಾರ ಸಾರ್ವಜನಿಕ ಉದ್ದೇಶಕ್ಕಾಗಿ ಲ್ಯಾಂಡ್ ಅಕ್ವಿಷನ್ ಮಾಡ್ಕೋತಂದ್ರೆ ಸೆಕ್ಷನ್ 4(1) ಪ್ರಿಲಿಮಿನರಿ ನೋಟಿಫಿಕೇಶನ್, ಸೆಕ್ಷನ್ 6(1) ಫೈನಲ್ ನೋಟಿಫಿಕೇಶನ್ ಆಫ್ ಲ್ಯಾಂಡ್ ಅಕ್ವಿಷನ್ ಆಕ್ಟ್ ಕೆಳಗಡೆ ಸರ್ಕಾರ ಈ ಭೂಮಿಯನ್ನ ತೆಗೆದುಕೊಂಡ್ತಂದ್ರೆ ಅದನ್ನ ನಾವು ಪ್ರಶ್ನೆ ಮಾಡಲಿಕ್ಕೆ ಆಗುದಿಲ್ಲ. ಹಾಗಿದ್ರೆ ಸರ್ಕಾರ ಅಂದ್ರೆ ಏನು? ವಾಟ್ ಇಸ್ ದ ಗೌರ್ಮೆಂಟ್? ವಾಟ್ ಇಸ್ ಡಿಫೈನ್ಡ್ ಅಂಡರ್ ಆರ್ಟಿಕಲ್ 12 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಭಾರತ ಸಂವಿಧಾನದ 12ನೇ ಕಲಮಿನಲ್ಲಿ ಸರ್ಕಾರ ಅಂತ ಏನು ವ್ಯಾಖ್ಯಾನಿಸಲಾಗಿದೆ, ಅಂತಹ ಸಂಸ್ಥೆಗಳು ಈ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿದ್ರೆ ಅದನ್ನ ಪ್ರಶ್ನೆ ಮಾಡಲಿಕ್ಕೆ ಆಗುದಿಲ್ಲ. ಮತ್ತು ಸೆಕ್ಷನ್ 8 ಈ ಕಾನೂನನ್ನ ಉಲ್ಲಂಘನೆ ಮಾಡಿದರೆ ಅದಕ್ಕೆ 6 ತಿಂಗಳ ಸಜೆ, 2,000 ರೂಪಾಯಿ ದಂಡ, ಇಲ್ಲವೇ ಎರಡನ್ನೂ ಕೂಡ ವಿಧಿಸಲಿಕ್ಕೆ ಅವಕಾಶ ಇದೆ. ಅಂಡ್ ದಿಸ್ ಇಸ್ ಎ ಕಾಗ್ನಿಸಿಬಲ್ ಅಫೆನ್ಸ್. ಯಾಕೆಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಸಬಲೀಕರಣಕ್ಕಾಗಿ ಮಾಡಿದಂತಹ ಕಾನೂನನ್ನ ಯಾರಾದರೂ ಉಲ್ಲಂಘನೆ ಮಾಡಿದ್ರೆ, ಅದನ್ನ ಕೊಂಡುಕೊಂಡ್ರೆ ಅಥವಾ ಸಬ್ ರಿಜಿಸ್ಟ್ರಾರು ಅದನ್ನ ನೋಂದಣಿ ಮಾಡಿದ್ರೆ ಅವರಿಗೆ 6 ತಿಂಗಳ ಶಿಕ್ಷೆ, 2,000 ರೂಪಾಯಿ ದಂಡ ಮತ್ತು ಎರಡನ್ನೂ ಕೂಡ ಕೊಡ್ಲಿಕ್ಕೆ ಸೆಕ್ಷನ್ 8 ಅಡಿಯಲ್ಲಿ ಅವಕಾಶ ಇದೆ. ಆದ್ರೆ ಸೆಕ್ಷನ್ 9 ಇಫ್ ಎನಿ ಆಕ್ಟ್ ಹ್ಯಾಸ್ ಬಿನ್ ಡನ್ ಇನ್ ಗುಡ್ ಫೇತ್ ದಟ್ ಈಸ್ ಎಕ್ಸೆಂಪ್ಟೆಡ್. ಯಾವುದೇ ಒಂದು ಕೃತ್ಯ ಸದುದ್ದೇಶದಿಂದ ಮಾಡಲ್ಪಟ್ಟಿದ್ದರೆ ಅದಕ್ಕೆ ವಿನಾಯಿತಿಯನ್ನ ನೀಡಲಾಗಿದೆ. ಮತ್ತು ಸೆಕ್ಷನ್ 12 ಟು ರಿಮೂವ್ ದ ಡಿಫಿಕಲ್ಟೀಸ್ ಇನ್ ಇಂಪ್ಲಿಮೆಂಟೇಷನ್ ಆಫ್ ದ ಪ್ರೊವಿಷನ್ಸ್ ಆಫ್ ದಿಸ್ ಆಕ್ಟ್, ಇದು ಬಹಳ ಸಣ್ಣ ಕಾನೂನು, ಸಣ್ಣ ಅಧಿನಿಯಮ, ಕೇವಲ 12 ಕಲಂಗಳನ್ನು ಹೊಂದಿದಂತ ಅಧಿನಿಯಮ. ಸೊ 12ನೇ ಅಧಿನಿಯಮ ಏನ್ ಹೇಳ್ತದೆಪ್ಪ ಅಂದ್ರೆ, ಈ ಕಾನೂನನ್ನ ಜಾರಿ ತರುವಲ್ಲಿ ಏನಾದರೂ ಅಡಚಣೆಗಳಿದ್ರೆ ಆ ಅಡಚಣೆಗಳನ್ನ ನಿವಾರಿಸಲಿಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ. ಅದನ್ನ ಗೋರ್ಮೆಂಟ್ ಆರ್ಡರ್ಗಳ ಮೂಲಕ, ಜಿಒಗಳ ಮೂಲಕ ಅದನ್ನ ಹೊರಡಿಸಿ ಅಂಥ ಅಡೆತಡೆಗಳನ್ನ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ಹೇಳ್ತದೆ. ಮತ್ತು ನಾನು ಆಗಲೇ ಹೇಳಿದೆ, ಸೆಕ್ಷನ್ 4(2) ಅಪ್ಲೈಸ್ ಓನ್ಲಿ ಟು ದ ನ್ಯಾಚುರಲ್ ಇಂಡಿವಿಜುವಲ್ಸ್ ಬಟ್ ನಾಟ್ ಇನ್ಸ್ಟಿಟ್ಯೂಷನ್ಸ್. ಅಂದ್ರೆ ಈ ಬ್ಯಾಂಕ್ಗಳಿಗಾಗ್ಲಿ ಸರ್ಕಾರಕ್ಕಾಗ್ಲಿ ಇದು ಅನ್ವಯ ಆಗುವುದಿಲ್ಲ ಅಂತಕ್ಕಂಥದ್ದನ್ನ ಹೈಕೋರ್ಟ್ ಆಗಲಿ ಸರ್ವೋಚ್ಚ ನ್ಯಾಯಾಲಯ ಹೇಳಿದಾವೆ. ಸೊ ಆಗಲೇ ನಾ ಇನ್ನೊಂದು ಮಾತನ್ನು ಹೇಳಿದೆ, ಸೆಕ್ಷನ್ 4(2) ಪ್ರಕಾರ ಆ ನಿಗದಿತ ಅವಧಿ ಮುಗಿದ ನಂತರವೂ ಕೂಡ ಈ PTCL ಲ್ಯಾಂಡ್ ಅನ್ನ ಮಾರಬೇಕಾದ್ರೆ ಸರ್ಕಾರದ ಪೂರ್ವಾನುಮತಿ ಕಡ್ಡಾಯ ಅಂತ. ಮತ್ತು ಇನ್ನೊಂದು ಇದರಲ್ಲಿ ಬಹಳ ವಿಶೇಷವಾದದ್ದು ಏನಪ್ಪಾ ಅಂದ್ರೆ, ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರು ಬಡವರು ಇರ್ತಾರೆ, ಓದು ಬರ ಇರುವುದಿಲ್ಲ, ಅಶಿಕ್ಷಿತರಿದ್ದಾರೆ, ಅವರಿಗೆ ಕಾನೂನಿನ ಅರಿವಿಲ್ಲ, ಅವರು ಅರ್ಜಿ ಹಾಕ್ಲಿಕ್ಕೆ ವಿಫಲರಾದರೆ ವೆದರ್ ದ SC ಕ್ಯಾನ್ ಟೇಕ್ ದ ಕೇಸ್ ಸುಮೋಟೋ. ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರು ತಮ್ಮ ಹಕ್ಕನ್ನ ಚಲಾಯಿಸಲಿಕ್ಕೆ ವಿಫಲರಾದ್ರೆ AC ಕ್ಯಾನ್ ಇನಿಷಿಯೇಟ್ ದ ಪ್ರೊಸೀಡಿಂಗ್ ಸುಮೋಟೋ. AC ಇದ್ದವರು ಸ್ವತಃ ತನ್ನಿಂತಾನೆ ಮಂಜೂರಿದಾರನ ಅರ್ಜಿ ಇಲ್ಲಾರ್ದನೆ ತಾವೇ ಸ್ವತಃ ಈ ಪ್ರೊಸೀಡಿಂಗ್ಸ್ ಗಳನ್ನ ಆರಂಭ ಮಾಡಲಿಕ್ಕೆ ಈ ಕಾನೂನಿನಲ್ಲಿ ಅವಕಾಶ ಇದೆ. ಮತ್ತು ಇದೇನು ಲಿಮಿಟೇಷನ್ ಆಕ್ಟ್ ಇದೆ, ಲಿಮಿಟೇಷನ್ ಇದೆ, 15 ವರ್ಷದ ತನಕ ಪರಭಾರೆ ಮಾಡಬಾರದು ಅಂತ ಇದೆ. ಸೊ ಇಲ್ಲಿ ಆ ಲಿಮಿಟೇಷನ್ ಮಂಜೂರಾದ ದಿನದಿಂದ ಆರಂಭ ಆಗ್ತದೆ ಅಥವಾ ಸಾಗುವಳಿ ಚೀಟಿ ಕೊಟ್ಟ ದಿನದಿಂದ ಆರಂಭ ಆಗ್ತದೆ ಅಂತಕ್ಕಂಥ ಪ್ರಶ್ನೆ ಬಂದಾಗ ಅದು ಸಾಗುವಳಿ ಚೀಟಿ ಕೊಟ್ಟ ದಿನದಿಂದ ಆರಂಭ ಆಗ್ತದೆ. ಯಾಕಂದ್ರೆ ಮಂಜೂರು 1 ದಿನಾಂಕಕ್ಕಾಗಿ 1 ತಿಂಗಳ ನಂತರ ಸಾಗುವಳಿ ಚೀಟನ್ನ ಒಂದೆಡೆ ಕೊಟ್ಟಿದ್ರೆ ಸಾಗುವಳಿ ಚೀಟಿಯನ್ನ ಯಾವ ದಿನಾಂಕದಂದು ಕೊಡಲಾಗಿದೆ ಅಲ್ಲಿಂದ ಆ ಟೈಮ್ ಸ್ಟಾರ್ಟ್ಸ್. ಮತ್ತು ಇನ್ನೊಂದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಏನಾಗಿತ್ತಂದ್ರೆ, ಈ ಲಿಮಿಟೇಷನ್ ವಾಸ್
coming in between the implementation of this act. ಯಾಕಂದ್ರೆ ಬಹಳಷ್ಟು ಪ್ರಕರಣಗಳಲ್ಲಿ ನೀವು ಮಂಜೂರಿದಾರರು ನ್ಯಾಯಾಲಯಕ್ಕೆ ಬಹಳ ತುಂಬಾ ತಡವಾಗಿ ಬಂದಿದ್ದೀರಿ. ಸೊ ಆದ್ರಿಂದ ಯುವರ್ ಕ್ಲೈಮ್ ಇಸ್ ಬಾರ್ಡ್ ಬೈ ಲಿಮಿಟೇಷನ್, ದೇರ್ಫೋರ್ ಯುವರ್ ಪಿಟಿಷನ್ ಇಸ್ ಡಿಸ್ಮಿಸ್ಡ್. ನೀವು ತುಂಬಾ ತಡವಾಗಿ ಬಂದಿರೋದ್ರಿಂದ ನಿಮ್ಮ ಅರ್ಜಿಯನ್ನ ವಜಾ ಮಾಡಲಾಗಿದೆ ಅಂತಕ್ಕಂಥ ಆದೇಶಗಳನ್ನು ನಾವು ಬಹಳಷ್ಟು ಪ್ರಕರಣಗಳಲ್ಲಿ ನೋಡಿದ್ವಿ. ಅದರಿಂದ 2023ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಸೆಕ್ಷನ್ 5C and D ಅನ್ನ ಇನ್ಸರ್ಟ್ ಮಾಡಿದೆ. ಸೊ ಅಮೆಂಡ್ಮೆಂಟ್ ಮಾಡಿದೆ. ಅಲ್ಲಿ ಏನ್ ಹೇಳಿದೆ ಅಂದ್ರೆ, there is no limitation to enforce the rights conferred under this act. So section 5C ಮತ್ತು D ತಿದ್ದುಪಡಿಯನ್ನ ಮಾಡಿ 2023ರಲ್ಲಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ತಿದ್ದುಪಡಿ ಮಾಡಿ ಈ ಕಾಲಮಿತಿ ನಿಷೇಧವನ್ನ ತೆಗೆದುಹಾಕಿದೆ. ಈಗ ಎಷ್ಟೇ ಸಮಯ ಆಗಿದ್ರೂ ಕೂಡ ಈ ಪರಭಾರೆಗಳನ್ನ ಎಸಿ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇದೆ. ಬಟ್ ಈಗಾಗಲೇ ಪ್ರೊಸೀಡಿಂಗ್ಸ್ ಮುಗಿದು ಹೋಗಿದ್ರೆ, ಇಫ್ ದ ಪ್ರೊಸೀಡಿಂಗ್ಸ್ ಹ್ಯಾವ್ ರೀಚ್ಡ್ conclusion, if the proceedings have reached finality, that cannot be reopened. ಈಗಾಗಲೇ ಒಂದು ವೇಳೆ ಆ ಪ್ರೊಸೀಡಿಂಗ್ಸ್ ಅಂತಿಮ ಹಂತವನ್ನ ಮುಟ್ಟಿದ್ರೆ, ಫೈನಾಲಿಟಿಯನ್ನ ರೀಚ್ ಆಗಿದ್ದರೆ ಅಂಥವುಗಳನ್ನ ಮತ್ತೆ ಕೆದಕ್ಲಿಕ್ಕೆ ಬರುವುದಿಲ್ಲ ಅಂತಕ್ಕಂಥದ್ದನ್ನು ಕೂಡ ಅನೇಕ ತೀರ್ಪುಗಳಲ್ಲಿ ಹೇಳಲಾಗಿದೆ. ಇಟ್ ಮೀನ್ಸ್ ದಿಸ್ ಅಮೆಂಡ್ಮೆಂಟ್ ಈಸ್ ಅಪ್ಲಿಕೇಬಲ್ ಟು ದ ಪೆಂಡಿಂಗ್ ಕೇಸಸ್. ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇರತಕ್ಕಂಥ ಪ್ರಕರಣಗಳಲ್ಲಿ ಈ ತಿದ್ದುಪಡಿ ಅನ್ವಯ ಆಗ್ತದೆಯೇ ಹೊರತು ಈಗಾಗಲೇ ತೀರ್ಮಾನಿಸಿದಂತಹ, ಈಗಾಗಲೇ ಆ ಜಜ್ಮೆಂಟು ಮೇಲ್ಮನವಿಯಲ್ಲಿ ಪ್ರಶ್ನೆ ಮಾಡಲಾರ್ದನೆ ಇಫ್ ಇಟ್ ಹ್ಯಾಸ್ ರೀಚ್ ದ ಫೈನಾಲಿಟಿ ಅಂಥವುಗಳನ್ನ ಮತ್ತೆ ಕೆದಕ್ಲಿಕ್ಕೆ ಬರುವುದಿಲ್ಲ ಅನ್ನೋದನ್ನ ಅನೇಕ ತೀರ್ಪುಗಳಲ್ಲಿ ಹೇಳಲಾಗಿದೆ. ಅದರಿಂದ ಈ ಕಾನೂನಿನ ಸದುದ್ದೇಶವನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅನೇಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಅನೇಕ ಆಮಿಷಗಳಿಗೆ ಅಥವಾ ಕಡಿಮೆ ಬೆಲೆಗೆ ಅಥವಾ ಬೆಲೆ ಇಲ್ಲದೇನೆ ಅವರ ಅಸಹಾಯಕತೆಯನ್ನ, ಅವರ ಅಜ್ಞಾನವನ್ನ, ಅವರ ಬಡತನವನ್ನ ದುರುಪಯೋಗಪಡಿಸಿಕೊಂಡು ಅವರ ಆಸ್ತಿಯನ್ನ ಯಾರಾದರೂ ಕಬಳಿಸಿದ್ರೆ ಅದನ್ನ ಈಗ ಕಾಲಮಿತಿ ಕಾನೂನನ್ನ ತೆಗೆದುಹಾಕಿರೋದ್ರಿಂದ ಅದನ್ನ ಎಸಿ ನ್ಯಾಯಾಲಯದಲ್ಲಿ ತಾವು ಪ್ರಶ್ನೆ ಮಾಡಿ ಆ ಭೂಮಿಯನ್ನ ಮತ್ತೆ ವಾಪಸ್ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆ ಹಕ್ಕನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಚಲಾಯಿಸಿಕೊಂಡು ಈ ಕಾನೂನಿನ ಸದುಪಯೋಗವನ್ನ ಪಡಿಸ್ಕೊಳ್ಬೇಕಂತ ನಾನು ಕೇಳ್ತೇನೆ. ನಾನು ಇಲ್ಲಿಗೆ ನನ್ನ ಮಾತನ್ನ ಮುಗಿಸಿ ಚರ್ಚೆಗೆ ಅವಕಾಶ ಇದೆ, ಅವು ಪ್ರಶ್ನೆಗಳನ್ನ ಕೇಳಬಹುದು. Purushottam, shall I ask some questions to Dr. Jinalkar? Certainly, sir. Please, sir. Okay. Lordship, we'll understand some basics. Okay. As on today, ಇವತ್ತು PTCLಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಲಿಟಿಗೇಷನ್ಸ್ ಪೆಂಡಿಂಗ್ ಇದಾವೆ? How much land which was granted under this concept has been lost to our community? How much land which was granted has been lost or taken away, encroached, swallowed against the spirit of this act, and how many cases are pending now? Please tell us. Sir, I don't have right information, but we can get this information by filing a RTA petition before the Principal Revenue Secretary, sir. Which is the nodal agency which is monitoring this matter, Dr. Sir? Sir, certainly that is Revenue Department. Revenue Department. Principal Revenue Secretary is the nodal agency. ಸೊ ಇದಕ್ಕೆ ನಾವು ಮಾಹಿತಿ ಹಕ್ಕು ಅಡಿಯಲ್ಲಿ ಅರ್ಜಿಯನ್ನು ಹಾಕಿಬಿಟ್ಟು ತಾವು ಏನು ಪ್ರಶ್ನೆಗಳನ್ನ ಕೇಳಿದ್ರಿ ಆ ಪ್ರಶ್ನೆಗೆ ನಾವು ಉತ್ತರವನ್ನ ಕಂಡುಕೊಳ್ಬಹುದು ಸರ್. Principal Secretary Revenue is a very big organization, institution. There must be some specified officer, designated officer of the rank of commissioner or joint secretary, etc., only exclusively to look into this, to defend the interests of the beneficiaries, SC community people under this act. Is there any one agency, such agency? Specified agency? ಅಲ್ಲ, ನಾವು ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಅರ್ಜಿ ಕೊಟ್ರೆ
he will send it No, to no, no. the He's the concerned. head. He's the head. There are He's the head, and different wings. for Is him. there He will one send to the concerned. designated specific authority who is monitoring these cases on behalf of the government of Karnataka? Yes, sir. ಯಾರದು? ಅದ್ನಲ್ಲಿ ಹೋಗಿ ವಿಚಾರ ಮಾಡ್ಬೇಕು ಸರ್. ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದ್ರೆ ವಿಚಾರ ಮಾಡ್ಕೊಂಡು ನಾವು ವಿ ಕ್ಯಾನ್ ಗೆಟ್ ದ ಇನ್ಫಾರ್ಮೇಶನ್ ಸರ್. Okay. ಸರ್ ಪ್ರಶ್ನೆ ಕೇಳಿ, ದಯವಿಟ್ಟು ಪ್ರಶ್ನೆಗಳನ್ನ ಕೇಳಿ. ಸರ್ ಸಂಜೀವ್ ಕಾಂಬಳೆ ಅಂತೇಳಿ ಬೆಳಗಾಂ ಜಿಲ್ಲೆಯಿಂದ ಸರ್. ಪ್ರಶ್ನೆ ಕೇಳಿ ಸರ್. ಸರ್ ಈಗ ಈ ಪರಬಾರೆ ಮಾಡಬಾರದು, ಮಾಡ್ಲಿಕ್ಕೆ ಸರ್ಕಾರದ ಪರ್ಮಿಷನ್ ತಗೋಬೇಕು ಅಂತಂದು ಹೇಳಿದ್ರಲ್ಲ ಸರ್. ಸರ್ಕಾರದ ಪರ್ಮಿಷನ್ ಇಲ್ದೇನೆ ಪರಬಾರೆ ಮಾಡಬಾರ್ದು ಅಂತ ಏಕೆ ಸರ್? ಸರ್ ಹೇಳಿ ಹೇಳಿ. ಈಗ ಸರ್ಕಾರ ಪರ್ಮಿಷನ್ ನಾವೆಲ್ಲ ಈಗ ಮಾಡಿದೀವಿ ಸರ್. ಈಗ ಆ ಕುಟುಂಬ ತುಂಬಾ ಬಡತನದಲ್ಲಿದೆ ಮತ್ತು ಆರೋಗ್ಯದಲ್ಲಿ ಕೂಡ ಅವರು ಏರ್ಪೇರುಗಳಿದ್ದಾರೆ. ಫಲಾನುಭವಿಗಳು ಈಗಾಗಲೇ ಗ್ರಾಂಟೆಡ್ ಇರ್ತಕ್ಕಂತ ಜಮೀನ್ದಾರರು. ಈಗ ಅಂತ ಸಂದರ್ಭದಲ್ಲಿ ಅವ್ರ ಜಮೀನ್ ಮಾರಲೇಬೇಕಾದಂತ ಪರಿಸ್ಥಿತಿ ಇದೆ ಸರ್. ಅಂತದ್ರಲ್ಲಿ ನಾವ್ ಏನ್ ಮಾಡ್ಬೇಕು ಅಂತ ಏಕೆಂದ್ರೆ ಇವಾಗ ನಾವು ಸರ್ಕಾರಕ್ಕೆ ಪರ್ಮಿಷನ್ ತಗೊಳ್ಳಿಕ್ಕೆ ಅಲ್ಲ ಕೂಡ ನೀವು ಅಲ್ಲ ಕೇವಲ ಸರ್ಕಾರದ ಪರ್ಮಿಷನ್ ತಗೊಳ್ಳೋದಷ್ಟೇ ಅಲ್ಲ, ಸರ್ಕಾರದ ಪರ್ಮಿಷನ್ ಸಿಕ್ಕ ಮೇಲೆ ನೀವು 3 ತಿಂಗಳೊಳಗಾಗಿ ನೀವು ಬದಲಿ ಜಮೀನನ್ನ ಕೊಂಡ್ಕೊಂಡು ಆ ಬದಲಿ ಜಮೀನಿನ ಕ್ರಯಪತ್ರವನ್ನ DC ಅವ್ರಿಗೆ ಕೊಡ್ಬೇಕು. ಅಲ್ಲ ಸರ್, ಈಗ ಅವರು ಬದಲಿ ಜಮೀನ್ 3 ತಿಂಗಳ ತನ ಅಂತ ಏಕೆಂದಲ್ಲ ಸರ್. ಅದರಲ್ಲಿ ಮತ್ತೆ ಇನ್ನೊಂದು ಏನ್ ಹೇಳ್ತಾ ಇದಾರೆ ಅಂದ್ರೆ, ಈಗ ಅದ್ 3 ತಿಂಗಳ ಒಳಗಾಗಿ ಈಗೇನ ಪರಬಾರೆ ಮಾಡೋಕ್ಕಿಂತ ಮುಂಚೆನೆ ಪರಬಾರೆ ಮಾಡಕ್ಕೆ ಏನ್ ಅರ್ಜಿ ಸಲ್ಲಿಸಿದಿರಿ, ಅದ್ರ ಜೊತೆಗೆ ನೀವು ಒಂದು ಇದು ಏನಂದ್ರೆ ಅವ್ರ ಜೊತೆಗೆ ನೀವು ಒಪ್ಪಂದ ಮಾಡ್ಕೊಂಡು ಕರಾರ್ ಪತ್ರ ಹಚ್ಬೇಕು ಅಂತ ಹೇಳ್ತಾ ಇದ್ದಾರೆ ಅವರು. ಹೌದೌದು, ಅಗ್ರಿಮೆಂಟ್ ಆಫ್ ಸೇಲ್. ಅಗ್ರಿಮೆಂಟ್ ಆಫ್ ಇದನ್ನ ಹಾಕ್ಬೇಕಂತೆ ಸರ್. ಅದಕ್ಕೆ ಈಗ ಅಗ್ರಿಮೆಂಟ್ ಮಾಡ್ಬೇಕಾದ್ರೆ ಈಗ ಯಾರ ಜಮೀನ್ ಕೊಡೋರದಾರಲ್ಲ ಅವ್ರಿಗೆ ರೊಕ್ಕ ಕೊಟ್ರ ದುಡ್ಡು ಕೊಟ್ರೆ ಜಮೀನ್ ಕೊಡ್ತಾರೆ ಸರ್. ಈಗ ಅವರು ಇಲ್ಲ ಇವ್ರ ಹತ್ರ ಒಂದು ರೂಪಾಯಿನೂ ಇಲ್ಲ ಸರ್. ಈಗ ಹೆಂಗ್ ಇವ್ರ ಜಮೀನ್ ಇದು ಅಗ್ರಿಮೆಂಟ್ ಹೆಂಗ್ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ ಸರ್? ಅದು ಬೇರೆ ಕಮ್ಯುನಿಟಿ ಜಮೀನ ತಗೋಬೇಕು. ಅಲ್ಲ, ಇದು ಈ ಕಾನೂನಿನ ಉದ್ದೇಶ ಏನಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಭೂಮಿಯನ್ನ ಕಳ್ಕೊಳ್ಬಾರ್ದು ಅಂತಕ್ಕಂಥ ಸದುದ್ದೇಶ ಇದೆ. ಒಟ್ಟಾರೆಯಾಗಿ ಅವರು ಈ ಭೂಮಿಯನ್ನ ಮಾರಿದ್ರು ಕೂಡ ಅವ್ರು ಪರ್ಯಾಯವಾಗಿ ಇನ್ನೊಂದು ಬದಲಿ ಜಮೀನನ್ನ ಖರೀದಿಸಬೇಕು ಮತ್ತು ಮಂಜೂರಾದ 3 ತಿಂಗಳೊಳಗಾಗಿನೇ ಆ ಕ್ರಯಪತ್ರವನ್ನ DC ಅವರಿಗೆ ತಲುಪಿಸಬೇಕು ಅನ್ನೋದನ್ನು ಈ ಕಾನೂನಿನ ಮ್ಯಾಂಡೇಟ್. ಕರೆಕ್ಟ್ ಸರ್. ಇದು ಆಗುತ್ತೆ ಸರ್. ಇದು ಜಮೀನ್ ಬದಲಿ ಜಮೀನ್ 3 ತಿಂಗಳು ಟೈಮ್ ಕೊಟ್ರೆ ಆಗ್ಬೋದು ಸರ್. ಬಟ್ ಇವಾಗ ಏನಾಗಿದೆ ಸರ್ ಅಂದ್ರೆ, ಈಗ ಅದ್ರದ್ದೊಂದು ಅಗ್ರಿಮೆಂಟ್ ಕಾಪಿ ಹಚ್ಚಲೇಬೇಕು ಅಂತ ಹೇಳ್ತಾರೆ ಸರ್. ಈಗ ಅಗ್ರಿಮೆಂಟ್ ಮಾಡ್ಕೋಬೇಕಾದ್ರೆ ಬೇರೆ ಕಮ್ಯುನಿಟಿ ಅವರು ನಮ್ಮ SC ದವರಿಗೆ ಜಮೀನು ಅಗ್ರಿಮೆಂಟ್ ಮಾಡಿ ಕೊಡಲ್ಲ ಸರ್. ಹೌದು, ಇವೆಲ್ಲ these are all the practical problems. ಅದೇ ಸರ್. ಈಗ ಅವ್ರಿಗೆ ಆರೋಗ್ಯ ತುಂಬಾ ಏರುಪೇರು, ಅವ್ರಿಗೆ ಆಸ್ಪತ್ರೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಅಂತದ್ರಲ್ಲಿ ಈಗ ಒಂದು ಬೇರೆ ಜಮೀನಿಗೆ ಬದಲಿ ಜಮೀನು ಅಗ್ರಿಮೆಂಟ್ ಮಾಡ್ಕೋಬೇಕಾದ್ರೆ ಅವ್ರ ಹತ್ರ ಏನೂ ಇಲ್ಲ ಸರ್. ಈಗ ಅವ್ರು ಏನ್ ಮಾಡ್ಬೇಕಾಗದ್ರಿ ಅಂತ? ಅಲ್ಲಲ್ಲ, ಈಗ ಕಾನೂನು ಏನಿದೆ ಅನ್ನೋದನ್ನ ನಾನು ಹೇಳಬಲ್ಲೆ ಹೊರತು ನಾ ಕಾನೂನನ್ನ ಮಾಡೋದಾಗ್ಲಿ ಕಾನೂನಲ್ಲಿ ತಿದ್ದುಪಡಿ ಮಾಡುವ ಅಧಿಕಾರ ನನಗಿಲ್ಲ. ಇಲ್ಲ ಸರ್, ತಾವು ತಿದ್ದುಪಡಿ ಮಾಡೋದಲ್ಲ ಸರ್. ತಮ್ಮ ಮಾಹಿತಿಯನ್ನೆಲ್ಲ ಸಂಪೂರ್ಣವಾಗಿ ನಾನು ಇಂಥ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಗಳನ್ನ ನೀವು ಸಂಬಂಧಪಟ್ಟ ಶಾಸಕರ ಗಮನಕ್ಕೆ ತಂದು ಶಾಸಕರು ಇಂತಹ ಪ್ರಶ್ನೆಗಳನ್ನ ವಿಧಾನಸಭೆಯಲ್ಲಿ ಎತ್ತಿ ವಿಧಾನಸಭೆಯಲ್ಲಿ ಇದಕ್ಕೆ ಒಂದು ಪರ್ಯಾಯವಾದಂತ ಮಾರ್ಗಸೂಚಿಗಳನ್ನ ಹೊರಡಿಸ್ಬೇಕು. ಅದು ಸರಿಯಾದ ಮಾರ್ಗ. ಯಾಕಂದ್ರೆ ನಾವು ಕಾನೂನು ಏನಿದೆ ಅನ್ನೋದನ್ನ ಹೇಳಬಲ್ಲೆ ಹೊರತು ಕಾನೂನನ್ನ ತಿದ್ದುಪಡಿ ಮಾಡೋದಾಗ್ಲಿ ಅಥವಾ ಕಾನೂನಿಗೆ ಹೊಸದನ್ನ ಸೇರಿಸುವ ಅಧಿಕಾರ ನಮಗಿಲ್ಲ ಸರ್. ಇನ್ನೊಂದು ಸರ್, ಈಗ 4 ಎಕರೆ ಜಮೀನ್ ಇದೆ ಸರ್ ಅವ್ರದ್ದು. ಅದರಲ್ಲಿ 3 ಎಕರೆನ ಪರಬಾರೆ ಮಾಡಿ 1 ಎಕರೆ ತಮಗೆ ಅವ್ರಿಗೆ ಇಟ್ಕೊಳ್ಳಕ್ಕೆ ಅವಕಾಶ ಇದೆ ಸರ್ ಅದರಲ್ಲಿ ಕಾಯ್ದೆಯಲ್ಲಿ ಸರ್. ಅಲ್ಲ, ನೀವು ಎನಿ ಪಾರ್ಟ್ ಆಫ್ ಇಟ್ ನೀವು ಅದರ ಒಂದು ಭಾಗವನ್ನ ಮಾರ್ಲಿಕ್ಕೆ ಆದ್ರೂ ಕೂಡ ನೀವು ಸರ್ಕಾರದ ಪೂರ್ವಾನುಮತಿ ಕಡ್ಡಾಯ. ಇಲ್ಲ ಸರ್, ಪೂರ್ವಾನುಮತಿಗೂ ಅದು 4 ಎಕರೆ ಜಮೀನಲ್ಲಿ 3 ಎಕರೆ ಜಮೀನನ್ನು ಮಾತ್ರ ನಾವು ಪರಬಾರೆ ಮಾಡ್ತೀವಿ, 1 ಎಕರೆ ನಮ್ಮ ಮನೆಗೆ ಇಟ್ಕೋತೀವಿ ಅಂತ ಏಕೆಂದ್ರೆ ಕೂಡ ಅದರಲ್ಲಿ ಇದೆ ಸರ್. ಹಂಗ್ ಮಾಡಿದೀವಿ ಸರ್. ಅದನ್ನ ಅದಕ್ಕೆ ಅವಕಾಶ ಇದೆಯಾ ಅಥವಾ ಇಲ್ಲ ಸರ್ ಕಾಯ್ದೆಯಲ್ಲಿ ಅಂತ ಏಕೆ ಸರ್? ಅಲ್ಲಲ್ಲ, ನೀವು ಹಂಗ ಅರ್ಜಿ ಸಲ್ಲಿಸಲಿಕ್ಕೆ ನೀವು ಸ್ವತಂತ್ರರು. ಬಟ್ ನಿಮ್ಮ ಅರ್ಜಿಯನ್ನ ಮಂಜೂರು ಮಾಡೋದು ಬಿಡುದು ಆ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಬಿಟ್ಟಿದ್ದು. ಆದ್ರೆ ಸರ್, ಈ PTCL ಕಾಯ್ದೆ ಒಳಗೆ ಇದೇನಾ ಸರ್ ಅವಕಾಶ ಆ ರೀತಿ ಸರ್? PTCL ಕಾಯ್ದೆಯಲ್ಲಿ ಅದ್ರ ಬಗ್ಗೆ ಏನ್ ಹೇಳಿಲ್ಲ. ಅವ್ರ ಈ ಕಾಯ್ದೆಯಲ್ಲಿ ಹೇಳಿದ ಇಷ್ಟೇ ಏನಂದ್ರೆ, ಈ ಗ್ರಾಂಟೆಡ್ ಲ್ಯಾಂಡ್ ಅನ್ನ ಮಾರಬೇಕಾದ್ರೆ ನಿಗದಿತ ಅವಧಿ ಮುಗಿದ ನಂತರವೂ ಸಹಿತ
ನೀವು ಪಶ್ಚಿಮ ಪ್ರಾಧಿಕಾರದಿಂದ ಪೂರ್ವಾನುಮತಿಯನ್ನ ಪಡೆದುಕೊಳ್ಳುವುದು ಕಡ್ಡಾಯ ಅಂತ ಇಷ್ಟ ಹೇಳಿ. ಕರೆಕ್ಟ್ ಸರ್, ಅದು ಕರೆಕ್ಟ್ ಸರ್, ಅದು ಕರೆಕ್ಟ್ ಸರ್. ಅದು ಸರ್ ಏನಿಲ್ಲ ಸರ್, ಅದು ನಾವು 2 ಎಕರೆ 3 ಎಕರೆನ್ನ ಪರಬಾರೆ ಮಾಡಿ 1 ಎಕರೆ ಅಂದ್ರೆ ಲ್ಯಾಂಡ್ಲೆಸ್ ಆಗ್ಬಾರ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಲ್ಯಾಂಡ್ಲೆಸ್ ಆಗ್ಬಾರ್ದು ಅಂತ ಅಲ್ಲ ಸರ್ ಕಾಯ್ದೆಯಲ್ಲಿ. ನೀವು ಅರ್ಜಿ ಕೊಡಿ ನೋಡೋಣ, ಅವ್ರು ಏನ್ ಕನ್ಸಿಡರ್ ಮಾಡ್ತಾರೆ ಸಂಬಂಧಪಟ್ಟವ್ರು. ಸರಿ ಸರ್, ಓಕೆ ಸರ್. ನೀವು ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಅರ್ಜಿ ಕೊಡಿ, ಅವರು ತಮ್ಮ ವಿವೇಚನಾನುಸಾರ ನಿಮ್ಮ ಅರ್ಜಿಯನ್ನ ಮಂಜೂರು ಮಾಡಬಹುದು ಅಥವಾ ಮಾರ್ಪಡಿಸಬಹುದು ಅಥವಾ ಸ್ವಲ್ಪ ತಳಿನೂ ಹಾಕ್ಬಹುದು. ಅವರು ವಿವೇಚನಾಧಿಕಾರಕ್ಕೆ ಬಿಟ್ಟಿದ್ದು. ಹೌದಾ ಸರ್? ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಹಲೋ, ಜೈ ಭೀಮ್ ಸರ್. ಜೈ ಭೀಮ್. ಮಾತಾಡಿ ಸರ್, ಮಾತಾಡಿ. ಸರ್ ವೆಂಕಟೇಶ್ ಬಾಬು ಅಂತ ಹೇಳಿ ದಾವಣಗೆರೆಯಿಂದ ಮಾತಾಡ್ತಾ ಇರೋದು ಸರ್. ಸರ್ ಇಲ್ಲಿ ದಾವಣಗೆರೆಯಲ್ಲಿ ದಾವಣಗೆರೆ ಹತ್ರ ಚನ್ನಗಿರಿ ತಾಲೂಕು ಹತ್ರ ಒಂದು ತ್ಯಾವಣಿಗೆ ಅಂತ ಇದು ಬರುತ್ತೆ ಸರ್. ಅಲ್ಲಿ ಒಂದು ಅದೇ SC ಕುಟುಂಬಕ್ಕೇನೆ ಒಂದು 15 ಎಕರೆ ಜಮೀನ್ ಬಂದಿರುತ್ತೆ ಆ PDCL ಕಾಯ್ದೆ ಒಳಗೆ. ಅದನ್ನ ಬೇರೆ ಜನರಲ್ ಕ್ಯಾಟಗರಿ ಅವರು ಅವ್ರದ್ದು ಯಾವುದೇ ಅನುಮತಿ ಇಲ್ದೇನೆ ಜಮೀನ ಇದನ್ನ ಮಾಡ್ಕೊಂಡಿದ್ದಾರೆ ಸರ್, ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅಲ್ಲಿ ಏನ್ ಸಮಸ್ಯೆ ಆಗಿದೆ ಅಂದ್ರೆ PTCL ಕಾಯ್ದೆ ಒಳಗೆ ಇದು ಬಂದಿತ್ತಲ್ಲ, ಫಲಾನುಭವಿಗಳು ಇದ್ರಲ್ಲ, ಅವ್ರದ್ದು ಫ್ಯಾಮಿಲಿಯಲ್ಲಿ ಯಾರು ಅಲ್ಲಿ ಇಲ್ಲ ಸರ್. ಮೂಲ ವಾರಸುದಾರರೇ ಅಲ್ಲಿ ವ್ಯಾಪ್ತಿ ಒಳಗೆ ಇಲ್ಲ. ಅದನ್ನ ಬೇರೆ ಜನರಲ್ ಕ್ಯಾಟಗರಿ ಅವರು ಇವಾಗ ಇದನ್ನ ಮಾಡ್ಕೊಂಡಿದ್ದಾರೆ ಸರ್. ಅದು ಏನ್ ಮಾಡ್ಬೋದು ಸರ್ ಈಗ? ಅದಕ್ಕೆ ನಾನು ಹೇಳಿದೆ, ಇವನ್ ದ AC ಕ್ಯಾನ್ ಸುಮೋಟೋ ಇನಿಷಿಯೇಟ್ ದ ಪ್ರೊಸೀಡಿಂಗ್ಸ್. AC ಅವರು ಸ್ವತಃ ತಮ್ಮಿಂತಾವನೇ ಪ್ರೊಸೀಡಿಂಗ್ಸ್ ಅನ್ನ ಪ್ರಾರಂಭಿಸಬಹುದು. ಮತ್ತು ಈ PTCL ಕಾನಡಿಯಲ್ಲಿ ಗ್ರಾಂಟ್ ಆದಂತ ಜಮೀನಾಗಿದ್ರೆ ಅದನ್ನ ಬೇರೆಯವರು ಅಕ್ರಮ ಸ್ವಾಧೀನದಲ್ಲಿದ್ರೆ ಮತ್ತು ಈ ಜಮೀನನ್ನ ಹೊಂದಲಿಕ್ಕೆ ಆ ಮೂಲ ಮಂಜೂರಾತಿದಾರ ಆಗಲಿ ಆತನ ವಾರಸುದಾರ ಆಗಲಿ ಯಾರೂ ಇಲ್ಲದೆ ಇದ್ರೆ ಆ ಜಮೀನನ್ನ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಕ್ಕೆ ಎಲ್ಲ ಅವಕಾಶಗಳಿದಾವೆ. ಅದನ್ನ AC ಅವರ ಗಮನಕ್ಕೆ ತಗೊಂಬನ್ನಿ. AC ಅವರು ಅದನ್ನ ಆದೇಶ ಮಾಡಿ ಆ ಲ್ಯಾಂಡ್ ಅನ್ನ ಸರ್ಕಾರದ ವಶಕ್ಕೆ ಪಡೆದುಕೊಳ್ತಾರೆ. ಮತ್ತು ಅಗತ್ಯ ಬಿದ್ದರೆ ಒಬ್ಬ ಎಲಿಜಿಬಲ್ ಫಲಾನುಭವಿಗೆ ಆ ಜಮೀನನ್ನ ಗ್ರಾಂಟ್ ಮಾಡ್ಲಿಕ್ಕೆ ಕೂಡ ಅವಕಾಶ ಇದೆ ಸರ್. 3 ವರ್ಷದ ಕೆಳಗೆ ಒಬ್ಬ ವಕೀಲರೇನೆ ಅಲ್ಲಿ ಇದನ್ನ ಮಾಡಿರ್ತಾರೆ ಸರ್, ಕಂಪ್ಲೇಂಟ್ ಮಾಡಿರ್ತಾರೆ. ಆದ್ರೆ ಇಲ್ಲಿವರೆಗೂ ಯಾವ್ದು ಕಾನೂನು ಕ್ರಮ ಆಗಿಲ್ಲ ಸರ್. ನೀವು ಎಲ್ಲ ಮೇಲಾಧಿಕಾರಿಗಳು ಬರೀರಿ. ಎಲ್ಲ ಮೇಲಾಧಿಕಾರಿಗಳಂದ್ರೆ ರೆವಿನ್ಯೂ ಮಿನಿಸ್ಟರ್ ಇರ್ಬೋದು, ರೆವಿನ್ಯೂ ಚೀಫ್ ಸೆಕ್ರೆಟರಿ ಇರ್ಬೋದು, ಲೋಕಾಯುಕ್ತ ಇರ್ಬೋದು, ಸೊ DC ಇರ್ಬೋದು, RC ರೀಜನಲ್ ಕಮಿಷನ್ ಇರ್ಬೋದು. ಸೊ ನೀವೆಲ್ಲ ಮೇಲಾಧಿಕಾರಿಗಳು ಒಂದು ಕಾಪಿ ಹಾಕಿ, ಸ್ವಲ್ಪ ಅವ್ರ ಮೇಲೆ ಒತ್ತಡ ಆಗ್ತದೆ ಇವಾಗ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಜೈ ಭೀಮ್ ಸರ್. ಜೈ ಭೀಮ್ ಸರ್. ನಾನ್ ಜ್ಯೋತಿಷ್ ಮಾತಾಡ್ತಿರೋದು ಕೋಲಾರಿಂದ. ಹೇಳಿ. ಸರ್, ಇಲ್ಲಿ ಒಬ್ಬ ಜನರಲ್ ಕ್ಯಾಟಗಿರಿ ಅವರು ಏನ್ ಫಾರ್ಮ್ 57 ಅರ್ಜಿ ಹಾಕ್ಬೇಕಾದ್ರೆ ಸ್ಪಷ್ಟವಾಗಿ ಅದರಲ್ಲಿ ಬರ್ದಿದ್ದಾರೆ ಆದಿ ಕರ್ನಾಟಕ ಅಂತ. ಮತ್ತೆ ಏನ್ ಬಗರುಕಂ ಸಕ್ರಮ ಸಮಿತಿನಲ್ಲಿ ಅವ್ರಿಗೆ ಮಂಜೂರ್ ಆಗ್ಬೇಕಾದ್ರು ಆ ಜಾತಿ ಕಾಲಮ್ ಅಲ್ಲಿ ಆದಿ ಕರ್ನಾಟಕ ಅಂತ ಬರೆದು ಅವ್ರಿಗೆ ಸಾಗುವಳಿ ನೀಡಿದ್ದಾರೆ. ಅದನ್ನ CRCL ಅಲ್ಲಿ ನಾನು ಕೇಸ್ ಫೈಲ್ ಮಾಡ್ಬೇಕಾದ್ರೆ DC ಅವ್ರ ಸಮ್ಮುಖದಲ್ಲಿ ತಹಶೀಲ್ದಾರ್ ಅವರು ಎಲ್ಲ ಕುಂತಿದ್ರು. ನಾನು ಅದನ್ನ ಕೇಳದೆ, ನಾನು ಆದಿ ಕರ್ನಾಟಕ ಅಂತ ಬರ್ದಿದ್ರ, ಇದು ಜನರಲ್ ಕ್ಯಾಟಗಿರಿಗೆ ಮಂಜೂರು ಮಾಡಿದ್ರ ಜಮೀನು, ಇದು ಹೇಗೆ ಅಂತ ಕೇಳಿದ್ದಕ್ಕೆ ತಹಶೀಲ್ದಾರ್ ಅವರು ಹೇಳ್ತಾ ಇದಾರೆ, ನಾವು ಜಾತಿ ಆಧಾರಿತವಾಗಿ ನಾವು ಜಮೀನ್ ಯಾರಿಗೂ ಮಂಜೂರು ಮಾಡಲ್ಲ ಅನ್ನೋ ರೀತಿ ಹೇಳ್ತಾ ಇದಾರೆ. ಸೊ ಇದು ಯಾವ ರೀತಿ ನಾವು ಅದನ್ನ ಮುಂದೆ ತಕೊಂಡು ಹೋಗ್ಬೋದು ಸರ್? ಇದು ಅಕ್ರಮ ಸಕ್ರಮ ಪಾಲಿಸಿ ಇಟ್ ಇಸ್ ನಾಟ್ ಅಪ್ಲಿಕೇಬಲ್ ಟು ಓನ್ಲಿ SC/STs. ಇದು ಕೇವಲ SC/STಗಳಿಗೆ ಅನ್ವಯ ಮಾತ್ರ ಅನ್ವಯ ಆಗ್ತದೆ ಅಂತಲ್ಲ, ಅದು ಎಲ್ಲರಿಗೂ ಕೂಡ ಅನ್ವಯ ಆಗ್ತದೆ. ಅವರು ಬೇರೆಯವರು ಕೂಡ ಅವರು ಅಕ್ರಮವಾಗಿ ಸ್ವಾಧೀನದಲ್ಲಿದ್ರೆ ಸರ್ಕಾರ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಅದು ಯಾರ್ಯಾರಿಗೂ ಬೇರೆಯವರು ಸಮುದಾಯದವರು ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆಯಲ್ಲ. ಅಲ್ಲ, ಅವಕಾಶ ಇದೆ ಸರ್. ಆದ್ರೆ ಜಾತಿನ ಅವ್ರು ಇರೋ ಜಾತಿನ ಮುಚ್ಚಿಟ್ಟು ಆದಿ ಕರ್ನಾಟಕ ಕೊಡೋ ಅವಶ್ಯಕತೆ ಇಲ್ಲ. ಅದನ್ನು ಕಂಪ್ಲೇಂಟ್ ಮಾಡಿ. ಅವ್ರು ಇರೋ ಜಾತಿಯನ್ನ ಮುಚ್ಚಿಟ್ಟು ಜಾತಿಯನ್ನ ತಪ್ಪು ಬರೆದಿದ್ದಾರೆ. ಸೊ ಇದು ಆದಿ ಕರ್ನಾಟಕ ಅಂತಕ್ಕಂತ ಸುಳ್ಳು ಜಾತಿಯನ್ನ ಅವ್ರು ತೋರಿಸಿದ್ದಾರೆ. ಸೊ ಅವ್ರ ಮೇಲೆ ನೀವು CRECL ಗೆ ಕಂಪ್ಲೇಂಟ್ ಮಾಡಿ. ಅಲ್ಲ, ಕಂಪ್ಲೇಂಟ್ ಆಗಿದೆ ಸರ್. ಆದ್ರೂ ತಹಶೀಲ್ದಾರ್ ಅವರು ಹೇಳ್ತಾ ಇದಾರೆ, DC ಅವ್ರ ಸಮ್ಮುಖದಲ್ಲೇ ಒಂದು ಚರ್ಚೆ ಆಯ್ತು. ಆಗ ತಹಶೀಲ್ದಾರ್ ಅವರು ಎಲ್ಲ ಹೇಳ್ತಾ ಇದಾರೆ, ನಾವು ಜಾತಿ ನೋಡಿ ಜಮೀನ್ ಅವ್ರಿಗೆ ಮಂಜೂರ್ ಮಾಡಲ್ಲ, ಜಸ್ಟ್ ಅರ್ಜಿ ಹಾಕಿರ್ತಾರೆ. ಅರ್ಜಿ ಈ ಅಕ್ರಮ ಸಕ್ರಮವನ್ನ ಯಾರಿಗಾದ್ರೂ ಕೊಡ್ಬೋದು ಆಮದ್ ಬೇರೆ, ಬಟ್ ಅವನು ತಪ್ಪು ಜಾತಿಯನ್ನ ಬರ್ದಾನೆ ಅಂತ ನೀವು ದಟ್ ಇಸ್ ಅನ್ ಅಫೆನ್ಸ್. ಈಗ ಆತ ಸುಳ್ಳು ಜಾತಿಯನ್ನ ಕ್ಲೇಮ್ ಮಾಡೋದು ದಟ್ ಇಸ್ ಅನ್ ಅಫೆನ್ಸ್.
ಆ ಸುಳ್ಳು ಜಾತಿಯನ್ನು sir. ಅವನು ಕ್ಲೇಮ್ ಮಾಡ್ತಾ ಅನ್ನೋದನ್ನ ಅನಾಫೆನ್ಸ್ ಅದು. ಅಲ್ಲ ಈಗ ಸರ್, ಈಗ ಆದಿ ಕರ್ನಾಟಕ ಅಂತಕ್ಕಂಥ ಬರಿತಕ್ಕಂಥ ಅವನಿಗೆ ಅಗತ್ಯನೂ ಇರಲಿಲ್ಲ, ಅನಿವಾರ್ಯತೆನೂ ಇರಲಿಲ್ಲ. ಬಟ್ ಹಿ ಹೌದು. ಹ್ಯಾಸ್ ಟೇಕನ್ ದಟ್ ಶೆಲ್ಟರ್. ಆತ ತಪ್ಪಾಗಿ ಅದನ್ನ ಕ್ಲೇಮ್ ಮಾಡಿದಾನೆ. ದಟ್ ಇಟ್ ಸೆಲ್ಫ್ ಇಸ್ ಅನ್ ಅಫೆನ್ಸ್. ಓಕೆ. ಅದನ್ನ ತಾವು CRSL ಗಮನಕ್ಕೆ ತಗೊಂಬನ್ನಿ, ಅಥವಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ, ಲೋಕಾಯುಕ್ತರು ಹ್ಮ್, ಹ್ಮ್. ಬರೀರಿ. Okay, ಏನೆಲ್ಲ okay. ಸಾಧ್ಯವಿರ್ತಕ್ಕಂಥ ಎಲ್ಲ ಕಾನೂನು ಕ್ರಮಗಳನ್ನ ಜರುಗಿಸಿ. ಥ್ಯಾಂಕ್ ಯು. ಸರ್ ಜೈ ಭೀಮ್ ಸರ್. ಸರ್ ಜೈ ಭೀಮ್ ಹೇಳಿ. ಪ್ರದೀಪ್ ಅಂತ ಹಾಸನಿಂದ ಮಾತಾಡ್ತೀನಿ. ಮಾತಾಡಿ ಸರ್, ಮಾತಾಡಿ. ಹಲೋ ಹೇಳಿ ಹೇಳಿ, ಕೇಳ್ತದೆ ಹೇಳಿ. ಸರ್, ವಿಚಾರ ಏನಂದ್ರೆ ಸರ್ 1984 85ರಲ್ಲಿ ದರ್ಖಾಸ್ ಮಂಜೂರಾಗುತ್ತೆ ಸರ್. ದರ್ಖಾಸ್ ಮಂಜೂರಾಗಿ ಅವರು ಒಂದು ಸಾಗುವಳಿ ಚೀಟಿ ಎಲ್ಲ ಸಿಗುತ್ತೆ. ಅವರೊಂದು 4-5 ವರ್ಷ ಅನುಭವದಲ್ಲಿ ಇರ್ತಾರೆ. ಸೊ 4-5 ವರ್ಷ ಅನುಭವದಲ್ಲಿ ಇದ್ದಾದ್ಮೇಲೆ ಫ್ಯಾಮಿಲಿ ಅವ್ರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗುತ್ತೆ. ಆಮೇಲೆ ಆ ಜಮೀನ ವಾರಕ್ಕೆ ಕೊಡ್ತಾರೆ. ಯಾರಿಗೆ? ಒಕ್ಕಲಿಗ ಜಾತಿ ಅವರಿಗೆ. ಸೊ ವಾರಕ್ಕೆ ಕೊಟ್ಟಾದ್ಮೇಲೆ ಹಿಂಗೆ ಇರ್ಬೇಕಾದ್ರೆ ಆ ವಾರದ ಒಂದ್ 2-3 ವರ್ಷ ಆ ವ್ಯಕ್ತಿಗಳು ಆ ಜಮೀನ ಸಾಗುವಳಿ ಮಾಡ್ಕೊಂಡ್ ಬರ್ತಾರೆ. ಸೊ ಆಮೇಲೆ ಇವ್ರು ವಾಪಸ್ ವಾರಕ್ಕೆ ಕೊಟ್ಟರನ್ನ ವಾಪಸ್ ಇನ್ಮೇಲೆ ಕೊಡಲ್ಲ ಅಂತ ಹೇಳಿದ್ಕೆ ಇವ್ರೇನ್ ಮಾಡ್ತಾರೆ, ಇಲ್ಲ ಈಗ ನಾವು ಜಮೀನ್ ವಾಪಸ್ ಕೊಡಲ್ಲ ನಿಮ್ಗೆ, ಅದೇನಿದೆ ದುಡ್ಡು ಕೊಡ್ತೀವಿ, ನಮ್ಗೆ ಬಿಟ್ಟು ಕೊಟ್ಬಿಡಿ ಜಮೀನ ಅಂತ ಇವರಿಗೆ ಸ್ವಲ್ಪ ದೌರ್ಜನ್ಯ ಮಾಡ್ತಾರೆ. ಸೊ ಆಮೇಲೆ ಇವ್ರು ಏನ್ ಮಾಡ್ತಾರೆ, ಇಲ್ಲ ನಾವು ಕೊಡೋದೇ ಇಲ್ಲ ಅಂತ ಹೇಳಿದಾಗ ಈ ಒಕ್ಕಲಿಗ ಜಾತಿಯವ್ರು ಏನ್ ಮಾಡ್ತಾರೆ, ಈ ಶಿವಮೊಗ್ಗದ ಹತ್ರ ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ದೇವಸ್ಥಾನದಿಂದ ಒಂದು ನೋಟಿಸ್ ಕಳಿಸ್ತಾರೆ ಅವರಿಗೆ. ಏನಂತ, ದೇವ್ರು ನಿಮ್ಗೆ ಶಾಪ ಕೊಟ್ಬಿಡುತ್ತೆ, ನಿಮ್ಗೆ ಹಂಗ್ ಮಾಡುತ್ತೆ ಹಿಂಗ್ ಮಾಡುತ್ತೆ ಅಂತ ಅವ್ರ ದೇವ್ರ ಮೇಲೆ ಭಯ ಪಡಿಸ್ಬಿಟ್ಟು ಆ ನೋಟಿಸ್ ಕಳಿಸ್ಬಿಟ್ಟು ಆ ದೇವಸ್ಥಾನದ ಮುಖಾಂತರ 2003 ಏನ್ ಮಾಡ್ತಾರೆ, ಆ ಜಮೀನನ್ನ ಅವರಿಗೆ ಬರ್ಸ್ಕೊಡ್ತಾರೆ. ದೇವಸ್ಥಾನದವರು ಒಕ್ಕಲಿಗರ ಜಾತಿಯವರಿಗೆ ನಮ್ಮ ಕಡೆಯಿಂದ ಆ ಜಮೀನ ಅವ್ರಿಗೆ ಬರ್ಸ್ಕೊಡ್ತಾರೆ, ಬರ್ಸ್ಕೊಡ್ತಾರೆ. ಸೊ ಈಗ ಏನಾಗಿದೆ ಸರ್ ಅಂದ್ರೆ, ಈಗ ಇವ್ರ ಹತ್ರ ಯಾವುದೇ ರೀತಿ ಒಂದು ಕೂಡ ದಾಖಲೆಗಳಿಲ್ಲ. ಯಾರ ಹತ್ರ? ನಮ್ಮವ್ರ ಹತ್ರ. ಈಗ ನಾವು ಯಾವ ರೀತಿ ಫೈಟ್ ಮಾಡ್ಬೇಕು ಸರ್? ಈಗ ದೇವಸ್ಥಾನದ ಏನಿದೆಲ್ಲ, ದಟ್ ಇಸ್ ನೋ ಜುರಿಸ್ಟಿಕ್ಷನ್. ಯಾವ್ದು? ಯಾಕಂದ್ರೆ ಈಗ ನಮ್ದು ಕಾನೂನಿನ ಆಡಳಿತ ಇದೆ, ರೂಲ್ ಆಫ್ ಲಾ ಇದೆ, ಕಾನೂನು ಆಡಳಿತ ಇದೆ. ದೇ ಆರ್ ಆಲ್ ದಿ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಜುರಿಸ್ಟಿಕ್ಷನ್ಸ್. ಅದಕ್ಕೆ ಅವೆಲ್ಲ ಸಂವಿಧಾನ ಬಾಹಿರ ಚಟುವಟಿಕೆ ಅದು. ಯಾಕೆ ದೇವಸ್ಥಾನಕ್ಕೆ ಯಾವುದೇ ಒಂದು ಸಿವಿಲ್ ವ್ಯಾಜ್ಯವನ್ನ ಇತ್ಯರ್ಥ ಮಾಡ್ತಕ್ಕಂತ ಜುರಿಸ್ಟಿಕ್ಷನ್ ಇಲ್ಲ. ಸೊ ಅದರಿಂದ ಅವರು ನೋಟಿಸ್ ಕೊಟ್ಟಿದ್ದೇನೆ ತಪ್ಪು, ಮತ್ತು ಈ ವಿಷಯವನ್ನ ತೀರ್ಮಾನ ಮಾಡಿದ್ದೇನೆ ತಪ್ಪು. ತೀರ್ಮಾನ ಮಾಡಿದ ಅಷ್ಟೇ ಅಲ್ಲದೆ ಅದನ್ನ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಇಟ್ಸ್ ಆಲ್ ರಾಂಗ್. ವೈಡ್ ಆಬ್ ಇನಿಷಿಯೋ, ಇದೆಲ್ಲ ಆರಂಭದಿಂದಲೇ ಶೂನ್ಯವಾದದ್ದು. ಅಂಡ್ ಇಟ್ ಇಸ್ ಅನ್ನೋನ್ ಟು ಲಾ. ಇದು ಕಾನೂನಿಗೆ ಇದು ಟೋಟಲಿ ಇಲ್ಲಿಗಲ್. ಇಟ್ ಇಸ್ ಅನ್ನೋನ್ ಟು ಲಾ. ಇದು ಕಾನೂನಿಗೆ ಮಾನ್ಯತೆ ಇಲ್ಲ. ಆದ್ರೆ ನೀವು ಇದನ್ನ ಎಸಿ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿ, ಎಸಿ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿ ಈ ಕ್ರಯ ಇದೆ, ಇದನ್ನ ರದ್ದು ಮಾಡಿ ನಮ್ಗೆ ಆ ಜಮೀನನ್ನ ರಿಸ್ಟೋರ್ ಮಾಡಿ ಅಂತ ಮಾಡಿ ನಿಮ್ಗೆ ಅನುಕೂಲ ಆಗ್ತದೆ. ಮತ್ತೀಗ ಸೆಕ್ಷನ್ 5C and D ಈಗ ಅಮೆಂಡ್ಮೆಂಟ್ ಮಾಡಿರೋದ್ರಿಂದ ನಿಮ್ಗೆ ಲಿಮಿಟೇಷನ್ ಕೂಡ ಬರಲ್ಲ. ಈಗ ನೀವು ಅದನ್ನ ಪ್ರಶ್ನೆ ಮಾಡಿ. ಸರ್ ಏನಾಗಿದೆ ಅಂದ್ರೆ, ಇವ್ರ ಹತ್ರ ಈ ಮಂಜೂರಾತಿ ಕಾಪಿಯಿಂದ ಹಿಡಿದು ಯಾವ ದಾಖಲೆನೂ ಬಿಟ್ಟಿಲ್ಲ, ಎಲ್ಲಾ ದಾಖಲೆಗಳು ಇಸ್ಕೊಬಿಟ್ಟಿದ್ದಾರೆ ಇವ್ರ ಹತ್ರ. ಮತ್ತೆ ನಿಮ್ ದಾಖಲೆ ಇರ್ಬೇಕಲ್ಲ. ಮತ್ತೆ ನಿಮ್ ದಾಖಲೆ ಇಲ್ಲ ಅಂದ್ರೆ ನೀವು ನ್ಯಾಯಾಲಯಕ್ಕೆ ಹೌ ಯು ಪ್ರೂವ್ ಯುವರ್ ಕೇಸ್? ಈಗ ಅದೇ ಸಮಸ್ಯೆ ಆಗಿರೋದು ಸರ್. ಈ ಎಲ್ಲಾ ದಾಖಲೆಗಳನ್ನು ಕೂಡ ದೇವಸ್ಥಾನ ಕಮಿಟಿ ಅವ್ರು ಏನ್ ಮಾಡಿದ್ದಾರೆ, ಅವ್ರ ಹತ್ರ ಇಸ್ಕೊಂಡು ಅವರಿಗೆ ಕೊಡ್ಸ್ಬಿಟ್ಟಿದ್ದಾರೆ. ನೀವು ದೇವಸ್ಥಾನದ ಕಮಿಟಿಗೆ ನೀವು ಯು ಶುಡ್ ನಾಟ್ ಅಟೆಂಡ್ ಇಟ್. ನೀವ್ ಯಾಕೆ ಅಲ್ಲಿ ಅಟೆಂಡ್ ಆಗಿದ್ರಿ? ಅಲ್ಲ, ಅದ್ ನನಗ್ ಮೊನ್ನೆ ಒಂದ್ ಕೇಸ್ ಬಂದಿತ್ತು. ಸೊ ಅವ್ರು ಏನಾಯ್ತು ಅಂತ ಮಾತಾಡಿದಾಗ ಅವ್ರೆಲ್ಲ ಹೇಳಿದ್ರು, ಈ ರೀತಿ ಹಿಂಗ್ ಆಗಿದೆ ಅಂತ. ಅದಕ್ಕೆ ಯಾವ ರೀತಿ ಅದನ್ನ ಫೇಸ್ ಮಾಡ್ಬೋದು ಅಂತ ತಮ್ಮ ಹತ್ರ ಸಜೆಷನ್ ಕೇಳಿದ್ದು. ಅಲ್ಲ, ಕರೆಕ್ಟ್. ಬಟ್ ನೀವು ಕೋರ್ಟಿಗೆ ಹೋದ್ರೆ, ಕೋರ್ಟ್ಗೆ ಅಂದ್ರೆ ಎಸಿ ಕೋರ್ಟ್ ಹೋಗ್ತೀರಿ. ಎಸಿ ಕೋರ್ಟ್ಗೆ ಹೋದ್ರೆ ಎಸಿ ಅವ್ರು ದಾಖಲೆ ಕೇಳ್ತಾರೆ. ಇವ್ರ ಹತ್ರ ಯಾವ್ದು ಇಲ್ಲ. ಈಗ ದಾಖಲೆ ನೀವು ಕೊಡ್ಲಿಲ್ಲ ಅಂದ್ರೆ ದ ಅಡ್ವರ್ಸ್ ಇನ್ಫ್ಲುಯೆನ್ಸ್ ಬಿ ಡ್ರೌನ್. ಸೊ ನೀವು ಮಾಡಿದ್ರಿ, ಅಲ್ಲಿ ಅದ್ ಕಬ್ಜಾದಲ್ಲಿ ಇದ್ರಿ, ನಿಮ್ಗೆ ಅದ್ ಭೂಮಿ ಗ್ರಾಂಟ್ ಆಗಿತ್ತು ಅಂತ ನೀವು ಪ್ರೂವ್ ಮಾಡ್ಬೇಕಾಗಿದ್ದು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೌದು ಸರ್. ಸೊ ಅದೇ ನಿಮ್ ಕಡೆ ಮೂಲ ದಾಖಲೆ ಇಲ್ಲ ಅಂದ್ರೆ ದಟ್ ಎಸಿ ವಿಲ್ ನಾಟ್ ಹೆಲ್ಪ್ ಯು. ಈಗ ಇವ್ರ ಹತ್ರ ಇರೋದೊಂದು ಪಾಣಿ, ಒಂದು ಮ್ಯೂಟೇಶನ್ ಒಂದಿದೆ ಸರ್, ಅದ್ರಲ್ಲಿ ಮಾತ್ರ ತೋರಿಸ್ತಾ ಇದೆ. ಸಾಕು, ಅಷ್ಟಾದ್ರೂ ಕೊಡಿ. ಸಾಕ? ಅದ್ರಲ್ಲಿ ಮಾಡ್ಬೋದಾ? ಅಲ್ಲ ಮತ್ತೆ ಅಲ್ಲ, ಈಗ ನಮ್ ಕಡೆ ಏನ್ ಅವೈಲೇಬಲ್ ಡಾಕ್ಯುಮೆಂಟ್ಸ್ ಇದಾವೆ ಅದನ್ನ ಕೊಡ್ಬೇಕು. ಅದಿದೆ ಸರ್, ಪಾಣಿ ಮ್ಯೂಟೇಶನ್ ಇದೆ. ಬೆಸ್ಟ್ ಪೀಸ್ ಆಫ್ ಎವಿಡೆನ್ಸ್. ನಮ್ ಕಡೆ ಏನೀಗ ಲಭ್ಯ ದಾಖಲೆಗಳಿದಾವೆ, ದಟ್ ಇಸ್ ದ ಬೆಸ್ಟ್ ಪೀಸ್ ಆಫ್ ಎವಿಡೆನ್ಸ್. ಇರೋದಷ್ಟನ್ನು ಪ್ರೊಡ್ಯೂಸ್ ಮಾಡಿ
ಕಾನೂನು ಹೋರಾಟ ಮಾಡಿ AC ಕೋರ್ಟಲ್ಲಿ ಅರ್ಜಿ ಹಾಕಿ. ಹಾ ಎಸ್ ಸಿ ಕೋರ್ಟಲ್ಲಿ ಅಪೀಲ್ ಹೋಗುತ್ತೆ ಸರ್. ಅಪೀಲ್ ಅಲ್ಲ, ಅಪೀಲ್ ಯಾವಾಗ ಹೋಗ್ತಾರೆ, ಮೇಲಿನ ಕೋರ್ಟ್ಗೆ ಹೋಗಕ್ಕೆ ಅಪೀಲ್ ಅಂತಾರೆ. ಓಕೆ ಇಟ್ ಇಸ್ ಓಕೆ ದ ಕೋರ್ಟ್ ಆಫ್ ಫಸ್ಟ್ ಇನ್ಸ್ಟಾನ್ಸ್. ಹಾ ಸೊ ಓಕೆ AC ಕೋರ್ಟ್ನೇ ಮೊದಲನೇ ಕೋರ್ಟು, ಹಾ ಟ್ರಯಲ್ ಕೋರ್ಟು, ಕೋರ್ಟ್ ಆಫ್ ಹಾ ಫಸ್ಟ್ ಹಾ ಇನ್ಸ್ಟಾನ್ಸ್. ಹಾ ಇದ್ರ ಮೇಲೆ ನೀವು DC ಅವ್ರ ಕಡೆ ಅಪೀಲ್ ಹೋಗೋದು. ಹಾ ಓಕೆ ಓಕೆ ಮೊದಲನೇ ಕೋರ್ಟ್ಗೆ ಅಪೀಲ್ ಅನ್ನೋದಲ್ಲ, ಓಕೆ ಓಕೆ ಎರಡನೇ ಸರ್. ಕೋರ್ಟ್ಗೆ ಅಪೀಲ್ ಅಂತಾರೆ. ಹಾ ಸರ್ ಓಕೆ 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 ಸರ್, ಥ್ಯಾಂಕ್ ಯು ಸರ್. ಸರ್ ಪುರುಷೋತ್ತಮ್, ನಮಸ್ಕಾರ ಸರ್. ಸರ್ ನಮಸ್ಕಾರ. ಹೇಳಿ ಹೇಳಿ. ಸರ್ ನಮಸ್ಕಾರ ಸರ್, ಬಾಗಲಕೋಟೆಯಿಂದ ಸರ್. ಮಾತಾಡಿ ಹೇಳಿ. ಸರ್, ಮಾತಾಡಿ. ಸರ್ ಈಗ ಏನಾಗಿದೆ ಅಂದ್ರೆ ನಾವು ಒಂದು ಮಂಜೂರು ಮಾಡಿದ್ವಿ ಸರ್ ಜಮೀನು ಬಾಗಲಕೋಟೆಯಿಂದ. ಹಲೋ, ಹೇಳ್ರಿ, ಕೇಳ್ತದೆ ಹೇಳಿ. ಹಾ ಸರ್, ಈಗ ಜಮೀನ್ ಮಂಜೂರು ಮಾಡಿದ್ವಿ ಸರ್ ಒಂದು ಬೆನಿಫಿಷರಿಗೆ. ಬಟ್ ಇವಾಗ ಅದು ಬೆನಿಫಿಷರಿಗೆ ನಾವು ಕೊಡ್ಬೇಕಾದ್ರೆ 21 ಇಯರ್ ಏಜ್ ಆಗಿತ್ತು ಸರ್. ಬಟ್ ಈಗ ಅದು 25-28 ವರ್ಷ ಆಗಿದೆ ಸರ್ ಆ ಲೇಡಿಗೆ. ಬಟ್ ಈಗ ಅವರಿಗೆ ಮದುವೆ ಆಗೋ ಸಂದರ್ಭ ಐತಲ್ಲ ಸರ್, ಹಿಂಗಾಗಿ ಅವರು ನಮ್ಮ ತಾಯಿಯವ್ರಿಗೆ ಜಮೀನ್ ಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಹಿಂಗ್ ನಾವು ಅವ್ರು ಬಿಟ್ಟು ಕೊಡ್ತೀವಿ, ಅದಕ್ಕೆ ನಮ್ಗ ಅನುಕೂಲ ಮಾಡ್ಕೊಡ್ರಿ ಅಂತ ಹೇಳ್ತಾರೆ ಸರ್. ಹಂಗ್ ಕೊಡ್ಬೋದನ್ ಸರ್? ಅಲ್ಲ, ಈಗ ಜಮೀನು ಕೊಡೋರು ಯಾರು? ಸರ್ ಈಗ ಜಮೀನು ನಾವು ನಿಗಮದಿಂದ ಈಗ ಆಲ್ರೆಡಿ ನಾವು ಮಂಜೂರು ಮಾಡೀವಿ ಸರ್. ಯಾವ ಅಂಬೇಡ್ಕರ್ ಅಭಿವೃದ್ಧಿ ನಿಗಮನ? ಅಂಬೇಡ್ಕರ್ ನಿಗಮದಿಂದ ಸರ್. ಆಯ್ತು. ಈಗ ಆ ಬೆನಿಫಿಷರಿಗೆ ಏನ್ ಕೊಟ್ಟಿವಲ್ಲ ಸರ್, ಆ ಬೆನಿಫಿಷರಿ ಈಗ ಮದುವೆ ಐತ್ ಸರ್ ಇವ್ರದ್ದು ಈಗ ನೆಕ್ಸ್ಟ್. ಹೌದು. ಅದಕ್ಕೆ ಆ ಜಮೀನ ನಮ್ ತಾಯಿಯವ್ರಿಗೆ ನಾ ಬಿಟ್ಟು ಕೊಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ ಸರ್. ಅದಕ್ಕೆ ನಮ್ಗೆ ಅನುಮತಿ ಕೊಡ್ರಿ ಅಂತ ಹೇಳ್ತಾರೆ ಸರ್. ಹಂಗ ನಾವು ಕೊಡ್ಬೋದನ್ ಸರ್? ಅಲ್ಲ, ನೀವ್ ಯಾರು? ನೀವ್ ಯಾರು? ಹೂ ಆರ್ ಯು? ಸರ್ ಅಂಬೇಡ್ಕರ್ ನಿಗಮದಿಂದ ಸರ್, ಬಾಗಲಕೋಟೆಯಿಂದ ಸರ್. ಅಲ್ಲ, ನೀವೇನಾಗಿದ್ದೀರಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ? ಸರ್ ಇಲ್ಲಿ ಕೇಸ್ ವರ್ಕರ್ ಇದ್ದೀನಿ ಸರ್. ಹಂಗಲ್ಲ ರೀ, ಈಗ ದೇರ್ ಇಸ್ ನೋ ಪ್ರೀ ಎಕ್ಸಿಸ್ಟಿಂಗ್ ರೈಟ್. ಹಾ ಈಗ ಸರ್, ನಿಮ್ಮಲ್ಲಿ ಯಾವುದೇ ಒಂದು ಪ್ರೀ ಎಕ್ಸಿಸ್ಟಿಂಗ್ ರೈಟ್ ಇದ್ರೆ ನೀವು ಹಕ್ಕು ಬಿಟ್ಟು ಕೊಡ್ಬೋದು. ಹಾ ಸರ್, ಹಾ ಸರ್. ನಿಮಗೆ ಯು ಡೋಂಟ್ ಹ್ಯಾವ್ ಎನಿ ಪ್ರೀ ಎಕ್ಸಿಸ್ಟಿಂಗ್ ರೈಟ್. ನೀವು ಒಬ್ರು ಓನ್ಲಿ ಯು ಆರ್ ಅಪ್ಲಿಕೆಂಟ್, ನೀವು ಒಬ್ಬ ಅರ್ಜಿದಾರರು ಮಾತ್ರ. ಹಾ ಸೊ ಸರ್, ನಿಮ್ಗೆ ಈಗಾಗಲೇ ದರ್ ಇಸ್ ನೋ ಪ್ರೀ ಎಕ್ಸಿಸ್ಟಿಂಗ್ ರೈಟ್. ಅದ ಭೂಮಿಯಲ್ಲಿ ನಿಮ್ಗೆ ಯಾವುದೇ ಹಕ್ಕು ಇಲ್ಲ. ಸರ್ಕಾರ ಹಾ ಸರ್. ಗ್ರಾಂಟ್ ಮಾಡ್ಬೇಕಷ್ಟೇ. ಯಾಕೆಂದ್ರೆ ನನಗತ್ತೆ ವೈ ಆರ್ ಮೇಕಿಂಗ್ ಇಟ್ ಕಾಂಟ್ರವರ್ಸಿ, ಅವಳ ಹೆಸರಲ್ಲೇ ಇರ್ಲಿ. ಸರ್ ನಾವು ಅದನ್ನ ಹೇಳ್ತಾ ಇದೀವಿ ಸರ್, ಹಂಗ್ ಮಾಡ್ಲಿಕ್ ಬರಂಗಿಲ್ಲ ಅಂತ ಹೇಳಿಕತ್ತೀವಿ ಸರ್. ಹೇಳಿ ನೋಡ್ರಿ, ಅವಳಿಗೆ ಯಾವ್ದ ನಾನು ಆಗಲೇ ಹೇಳಿದಂಗೆ ದರ್ ಇಸ್ ನೋ ಪ್ರೀ ಎಕ್ಸಿಸ್ಟಿಂಗ್ ರೈಟ್. ಹಾ ಈಸ್ ಸರ್, ಓನ್ಲಿ ಅಪ್ಲಿಕೆಂಟ್. ಅವಳು ಒಂದೇ ನನಗೆ ಜಮೀನು ಕೊಡಿ ಅಂತ ಅಂಬೇಡ್ಕರ್ ಅಭಿವೃದ್ಧಿಗೆ ಅರ್ಜಿ ಕೊಟ್ಟಿದ್ದಾಳೆ. ಸೊ ಹಾ ಸರ್. ಅದನ್ನ ಪರಿಗಣಿಸಿ ನಿಗಮ ಅವಳಿಗೇನೋ ಹೆಲ್ಪ್ ಮಾಡ್ತಾ ಇದೆ. ಸೊ ಅಲ್ಲ ಸರ್, ಬರೀ ಮದುವೆ ಆಗ್ತದೆ ಅನ್ನೋ ಒಂದೇ ಕಾರಣಕ್ಕೆ ಅದನ್ನ ನನ್ ಬಿಟ್ಟು ನನ್ನ ತಾಯಿ ಕೊಡಿ ಅಂತ ಕೇಳೋದು ಅದು ಅಷ್ಟು ಸಮಂಜಸ ಅನ್ಸೋದಿಲ್ಲ. ಅಲ್ಲ ಸರ್, ಈಗ ಆ ಹೆಣ್ಮಗಳ ಹೆಸರಲ್ಲಿ ನಾವು ಜಮೀನ್ ಕೊಟ್ಟಿವಿ ಸರ್ ಈಗ ಆಲ್ರೆಡಿ. ಕೊಟ್ರೆ ಮುಗೀತು. ಸಿ ಕೆನಾಟ್ ಟ್ರಾನ್ಸ್ಫರ್. ಹಾ ಅದನ್ನೇ ಕೇಳ್ತಾ ಇದೀನಿ ಸರ್. ನನ್ಗೆ ಸಿ ಕೆನಾಟ್ ಟ್ರಾನ್ಸ್ಫರ್. ನೋ, ಸಿ ಕೆನಾಟ್ ಟ್ರಾನ್ಸ್ಫರ್, ಸಿ ಹಾ ಕೆನಾಟ್ ಸರ್, ಗಿಫ್ಟ್, ಸಿ ಕೆನಾಟ್ ಅಲಿನೇಟ್, ಸಿ ಕೆನಾಟ್ ಹಾ ಸರ್, ಬಿಕ್ವೀತ್. ಯಾಕೆ ಹಾ ಅದನ್ನ ಹಾ ಎಕ್ಸ್ಚೇಂಜ್ ಮಾಡಕ್ ಬರಲ್ಲ, ಮಾರಾಟ ಮಾಡಕ್ ಬರಲ್ಲ, ವಿಲ್ ಹಾ ಕೂಡ ಸರ್, ಮಾಡಕ್ ಬರಲ್ಲ. ಯಾಕಂದ್ರೆ ಅದು ಹಾ ಸರ್, ನಾನ್ ಅಲಿನೇಬಲ್, ಅದು ಫಾರ್ ಎವರ್. ಹಾ 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 ಸರ್, ನಾವು ಪ್ರತಿ ಜಿಲ್ಲೆಗೆ ನಾವು ಹೋಗಿ ಅದನ್ನೇ ಹೇಳ್ತಾ ಇದೀವಿ. ಹಾ ನಿಮ್ಗೆ ಸರ್, ಸರ್ಕಾರ ಇದು ಕೊಡ್ತಾ ಇದೆ, ಇದ್ರಲ್ಲಿ 50% ಡಿಸ್ಕೌಂಟ್ ಇದೆ. ಹಾ ಸರ್, 50% ನೀವು 10 ವರ್ಷ ತನಕ ಕಟ್ಟಬೇಕು, 6% ಬಡ್ಡಿ ಇದೆ. ಹೌದು ನೀವು ಸರ್, ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನ ಪರಭಾರೆ ಮಾಡ್ಲಿಕ್ಕೆ ಬರುದಿಲ್ಲ ಅಂತಾನೆ ನಾವು ಹೇಳ್ತಾ ಇದೀವಿ. ಮತ್ತು ಹೌದು ಸರ್, ಸೇಟೇಟ್ಗಳು ಕೂಡ ಆ ಕಂಡೀಷನ್ ಇರ್ತದೆ. ಹೌದು ಸರ್. ಹಂಗ್ ಮಾಡಕ್ ಬರಲ್ಲ. ಸರ್ ಈಗ ಅವ್ರು ಏನ್ ಹೇಳ್ತಾರ, ಈಗ ಆಲ್ರೆಡಿ ನಾನ್ ಜಮೀನ್ ತಗೊಂಡಿನಿ, ಈಗ ಅದಕ್ಕೆ ನಮ್ ತಾಯಿಯವ್ರಿಗೆ ಬಿಟ್ಟು ಕೊಟ್ಟಿದೀನಿ ಅಂತ ಅವ್ರು ಹೇಳ್ತಾರೆ ಸರ್. ಅದಕ್ಕೆ ನಾವು ಬರಂಗಿಲ್ಲ ಅಂತ ಹೇಳಿಕತ್ತೀವಿ ಸರ್. ಅದಕ್ಕೆ ಒಂದು ಎಂಡೋರ್ಸ್ಮೆಂಟ್ ಕೊಡಿ ಅವ್ರಿಗೆ. ಲೆಟ್ಸ್ ಸಿ ಚಾಲೆಂಜ್. ಎಸ್ ಸರ್, ಎಸ್ ಸರ್, ಓಕೆ ಸರ್. ಅಲ್ಲ, ಈ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ, ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ನೀವು ಎಂಡೋರ್ಸ್ಮೆಂಟ್ ಕೊಡಿ. ಸರ್ ನಾವು ಹಂಗೆ ಮೌಖಿಕವಾಗಿ ಹೇಳಿವ್ ಸರ್. ಬಟ್ ಅವ್ರ ಏನ್ ಮೌಖಿಕ ಕೊಟ್ರೆ ದಿನ ಬರ್ತಾರೆ ಅವರು. ಹೌನ್ ಸರ್, ಹೌನ್ ನೀವು ಸರ್, ಹೌನ್ ಸರ್. ಮೌಖಿಕವಾಗಿ ಹೇಳಿದ್ರೆ ಅವ್ರು ದಿನ ಬರ್ತಾರೆ. ನೀವು ಹಾ ಅವರಿಗೆ ಸರ್, ಒಂದು ಹಿಂಬಾಲವನ್ನು ಕೊಡಿ. ಈ ರೀತಿ ಮಾಡ್ಲಿಕ್ಕೆ ನಿಯಮಾವಳಿಗಳಲ್ಲಿ ಅವಕಾಶವಿರುವುದಿಲ್ಲ. ಹಾ ಸರ್, ಹಾ ಸರ್, ಇಲ್ಲದೆ ಹೋದ್ರೆ ಆ ಫೈಲ್ ಅನ್ನ ಹೆಡ್ ಆಫೀಸ್ಗೆ ಕಾನೂನು ಸಲಹೆ ಕೊಡಿ. ನನ್ನ ಮುಂದೆನೆ ಬರ್ತದೆ. ಹಾ ಸರ್, ಹಾ ಸರ್, ಕಾನೂನು ಸಲಹೆ ಬಂದ್ರೆ ನನ್ನ ಮುಂದೆ ಬರ್ತದೆ. ನಾನೇ ಅದು ಎಂಡೋರ್ಸ್ಮೆಂಟ್ ಬರಿತೀನಿ. ಶೋರ್ ಸರ್. ಈ ರೀತಿ ವರ್ಗಾವಣೆ ಮಾಡ್ಲಿಕ್ಕೆ ನಿಯಮಾವಳಿಗಳಲ್ಲಿ ಅವಕಾಶವಿರುವುದಿಲ್ಲ ಎಂದು ಹಿಂಬರವನ್ನು ನೀಡಬಹುದಾಗಿದೆ ಬರಿತೀನಿ. ಹಾ ಸರ್, ಓಕೆ ಸರ್, ಓಕೆ ಸರ್, ಅಷ್ಟು ಮಾಡ್ತೀನಿ ಸರ್. ಪ್ರಶ್ನೆ ಕೇಳಿ. ಎಸ್ ಸರ್, ಎಸ್ ಸರ್. If there are no serious, meaningful, relevant questions, ನಾನು ಒಂದು 5 ನಿಮಿಷ ಮಾತಾಡ್ಲಾ? ಮಾತಾಡಿ ಸರ್, ಮಾತಾಡಿ ಸರ್. Okay. Let us go to the roots of the constitution. Okay. Dr. Janavkar idare. He will be endorsing me or improving me, correcting me. Okay.
we are a socialistic democracy, okay? Socialist democracy. Fundamentally, okay? Preamble dalli 42nd amendment ಮುಖಾಂತರ ಇಂದಿರಾಜಿ ಸೇರಿಸಿದ್ರು 1976 ದಲ್ಲಿ, okay? But right from beginning, we are a socialist society because chapter 4 is there. Directive principle of the state policy to lead India on the path of socialistic pattern of society. Article 38, 39 ಮೊದಲಿಂದ ಇದ್ದಾವೆ. You see, I'm writing a book, okay? Very soon you will be getting Freedom at Midnight and Tryst with Destiny ಅಂತ. Basically, on the socialist pattern of society ಬಗ್ಗೆ ಬುಕ್ ಬರೀತಿದ್ದೀನಿ. ಅದರಲ್ಲಿ ಒಂದೆರಡು ಹೈಲೈಟ್ಸ್ ಹೇಳ್ತೀನಿ, okay? Right from 1950, when we started journey as independent India with the new constitution, ಬಾಬಾ ಸಾಹೇಬ್ರು ಅಲ್ಲಿದ್ರು, okay? ರಾಜ್ಯಸಭಾದಲ್ಲಿ ಇದ್ರು 1951ದಲ್ಲಿ. We all know directives, chapter 4 is non-justiciable, okay? Unlike fundamental rights, ಎಲ್ಲ ಗೊತ್ತಿದೆ. But ಪಂಡಿತ್ ನೆಹರು, ಬಾಬಾ ಸಾಹೇಬ್, ಅವಾಗಿನ ಲೀಡರ್ಸು ಬಾಬೂಜಿ, ಜಗಜೀವನ್ ರಾಮ್, core our heart ದಲ್ಲಿ ಏನಿತ್ತು ಅಂದ್ರೆ, we must go for land reforms. Land reforms. The land is the basic means of production, asset, basic asset. In my book, I will be showing that right from 1924, Pandit Nehru and his socialist team, Young Turks, ಅಷ್ಟೊತ್ತಿಗೆ ಐಡಿಯಾ ಬಂದಿತ್ತು, ನಾವು ವಿಲ್ ಬಿ an independent sovereign democratic republic ಅಂತ. Freedom struggle was picking, and already 1909ದಲ್ಲಿ Montego Chelmsford, Morlamento, and 1919ದಲ್ಲಿ Montego Chelmsford local sub government ಗೆ ಪವರ್ ಬರ್ತಾ ಇತ್ತು. As things started moving, Pandit Nehru, young Jawaharlal at that time, he visited Russia 1924ದಲ್ಲಿ to study how socialist pattern of society is being framed. It is taking shape in USSR, okay, Russia-dalli. Then I started going 1929 Purna Swaraj, okay. Pandit Nehru started very deeply going into socialistic pattern of society. Now, ನಮ್ಮ structure, ruling structure after independence, ಅದನ್ನ ಮಾಡ್ತಾನೆ ಇದ್ರು. ಅದರಲ್ಲಿ ನಾನು ಬುಕ್ ದಲ್ಲಿ ಹೇಳ್ತೀನಿ, immediately after independence, the first step Pandit Nehru takes is creation of 9th schedule in the constitution. First amendment 1951ದಲ್ಲಿ ಜನಾಕರ್ ಜಡ್ಜ್ ಸಾಹೇಬ್ ಇದ್ದಾರೆ, he will endorse me, correct me, improve me, or alter me, okay? Article 31 is amended. Subsection A and B are added to create 9th schedule. You know what is 9th schedule? Idu protective cover, adu bulletproof jacket. You keep an act in 9th schedule, it enjoys judicial immunity. You cannot challenge under the court of law. 1951 ಇಂದ 1973 ತನಕ it went evolved, okay? First judgment is Shankari Prasad, ಗೊತ್ತಿದೆ, ಬಿಹಾರ್ 1951ದಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಪಂಡಿತ್ ಜಿ ಸ್ಟಾರ್ಟೆಡ್, ಓಕೆ? ಅಷ್ಟೊತ್ತಿಗೆ ಗೋವಿಂದ್ ವಲ್ಲಭ್ ಪಂತ್ ಇದ್ರು ಯುಪಿಯಲ್ಲಿ. ದೊಡ್ಡ ಪ್ರಮಾಣದ ಜಮೀನ್ದಾರಿ ಸಿಸ್ಟಮ್, ಜಾಗೀರ್ದಾರಿ ಸಿಸ್ಟಮ್ ಯುಪಿ ಬಿಹಾರದಲ್ಲಿತ್ತು. They started land reforms. Do you know, between 1951 to 1969, around 200 land reforms act were passed in different states, provincial states, and all were reserved in the 9th schedule. Other salvagi, constitution has been amended more than 50 times. To keep the Karnataka Land Reforms, Mysore Land Reforms Act in 9th schedule, you have to amend constitution, because you have to add one act of one state under the 9th schedule. Literally, illivarage there are 280 plus acts are saved under 9th schedule. All land reforms, abolition of princely estates, princely all properties,
ಒಬ್ಬೊಬ್ಬರ ಹತ್ರ 10,000 ಎಕರೆ, ಒಬ್ಬೊಬ್ಬರ ಹತ್ರ 5,000 ಎಕರೆ, ಹಲವಾರು ಈ ತರ ಇದ್ದವು. ಆಲ್ ದಿ 600 ಪ್ರಿನ್ಸಿಪಲ್ ಸ್ಟೇಟ್ಸ್ ಒಬ್ಬೊಬ್ಬ ರಾಜ 1,000 ಎಕರೆ, 10,000 ಎಕರೆ, 5,000 ಎಕರೆ ಇಟ್ಕೊಂಡಿದ್ರು. Gradually Pandit Nehru started, Shastriji, Indiraji. Indiraji went very heavily. First jolt came in Punjab case, Golaknath case. 11 ಜನರ ನ್ಯಾಯಪೀಠ put a hold. No, it violates fundamental rights. Land reforms blanket ಹೋಗಂಗಿಲ್ಲ, ನ್ಯಾಷನಲೈಸೇಷನ್ ಬ್ಲಾಂಕೆಟ್ ಹೋಗೋದಿಲ್ಲ ಅಂತ ಜಸ್ಟಿಸ್ ಅವರು ಅದನ್ನ ಮತ್ತೆ ಹೇಳ್ತಾರೆ, ಜಡ್ಜ್ ಅವರು. ಬಟ್ ಇಂದಿರಾಜಿ ಅಷ್ಟು ಸುಲಭವಾಗಿ ಬಿಟ್ಕೊಡಕ್ಕೆಲ್ಲಕ್ಕೆ ಇಷ್ಟರ ಮಟ್ಟಿಗೆ 24th ಅಮೆಂಡ್ಮೆಂಟ್ 25th ಅಮೆಂಡ್ಮೆಂಟ್ ಇದೆ. 1973ದಲ್ಲಿ ಕೇಶವಾನಂದ ಭಾರತಿ ಕೇಸ್ನಲ್ಲಿ ಅಲ್ಟಿಮೇಟ್ಲಿ ಸುಪ್ರೀಂ ಕೋರ್ಟ್ held, yes, if you enact any laws by any state assembly or parliament to secure the directive under Article 39B and C, that is elevated as fundamental right. Amendment 24th and 25th Mukantara, land reforms as well as bank nationalization attempt, Indiraji tried her level best. Ultimately, the Supreme Court in Keshavanand Bharati case upheld elevation of Article 39B and C as fundamental right. Just am I right? Yes, sir. Yes, sir. Minerva Mill case 1980. Yes, sir. Yes, you're right. You're 100% right, sir. Right. Abu Kaur Tamil Nadu state the landmark judgment adu innu ಸ್ವಲ್ಪ ಇಂಪ್ರೂವ್ ಮಾಡ್ತು. Ultimately IR Kohilo basic structure dalli these are the judgments which have confirmed that Article 39B and C are now fundamental rights. What is Article 39B? I go ಹೇಳ್ತೀನಿ, ಇಲ್ಲಿ ಇದೆ. The state shall in particular direct its policy towards securing. State shall direct its policy towards securing. Either B, that the ownership and control of material resources of the community are so distributed as best to subserve the common good. The state shall strive to ensure that the material resources, land, water, mineral resources, flora, fauna, ಜಮೀನು, ನೀರು, ಖನಿಜ ಸಂಪತ್ತು, ಸಸ್ಯ ಸಂಪತ್ತು, ಪ್ರಾಣಿ ಸಂಪತ್ತು, basic means of production, are so distributed so as to best subserve the common good. ಎಲ್ಲ ಸಮಾಜದ ವರ್ಗಗಳಿಗೆ ಇದರ ಲಾಭ ತಲುಪುವ ಹಾಗೆ ಡಿಸ್ಟ್ರಿಬ್ಯೂಟ್ ಮಾಡುವ ಹಾಗೆ ನೀವು ಕಾನೂನು ಮಾಡಬೇಕು. Article 39B. C, that the operation of the economic system does not result in the concentration of wealth and means of production to the common detriment. Okay? C, ಅಂದ್ರೆ ಈ ದೇಶದಲ್ಲಿ ಅಡಾನಿ ಅಂಬಾನಿಗಳಿಗೆ ಜಾಗ ಇಲ್ಲ. ಬಾಬಾ ಸಾಹೇಬ್ ಮಾಡಿದ್ದು. There should not be concentration of wealth in the hands of a few to the detriment of the common good. ಕೋಟ್ಯಾನುಗಂಟೆ ಜನರಿಗೆ ನೀವು ಭಿಕ್ಷುಗಾಗಿ 7 ಕಿಲೋ ಅಕ್ಕಿ ಭಿಕ್ಷೆ ಬೇಡಲಿಕ್ಕೆ ಬಿಟ್ಟು ಒಬ್ಬನ ಹತ್ರ 20 ಲಕ್ಷ ಕೋಟಿ, ಇನ್ನೊಬ್ಬರ ಹತ್ರ 15 ಲಕ್ಷ ಕೋಟಿ, against the spirit of the constitution. Okay, the word India is a socialist democratic republic. Socialist ಎಲ್ಲಿದೆ? ಪ್ರಿಯಂಬಲ್ ಇದೆ. Preamble is part of the basic structure. Preamble is the basic structure. ಅಂದ್ರೆ ನಮ್ಮ ಡೆಮಾಕ್ರಸಿಯ ಇಂಡಿಪೆಂಡೆಂಟ್ ಡೆಮಾಕ್ರೆಟಿಕ್ ಇಂಡಿಯಾದ ಏನಂತೀವಿ ಅದರದು ಲಕ್ಷಣನೇ we need to take India on the path of socialistic pattern of society. Socialist pattern of society ಅಂದ್ರೆ ವ್ಯಕ್ತಿಗಿಂತಲೂ ಸಮಾಜ ಮುಖ್ಯ. ಸಮಾಜದ ಎಲ್ಲ ವರ್ಗಗಳಿಗೂ ಬದುಕುವ ಹಕ್ಕು, ದುಡಿಯುವ ಹಕ್ಕು, ಆಸ್ತಿಯಲ್ಲಿ ಅವರ ಪಾಲು ಸಿಗ್ಬೇಕು, ಮರ್ಯಾದೆ ಜೀವನ ಮಾಡ್ಲಿಕ್ಕೆ ಅಂತ. ಓಕೆ, I will go back to land reforms. After creating 9th schedule by first amendment is very, very important. That was
brought to nullify Champakam Dorarajan case. Judge sabri ಗೊತ್ತಿದೆ 1951 Chennai Madras High Court judgment. It was very horrible. One the medical seat which was reserved for SC was nullified by the Supreme Court. Champakam Dorarajan case 1951 50-51. ಅದನ್ನ nullify ಮಾಡೋ ಸಲುವಾಗಿ amendment 1 was brought. Article 15(4) was introduced. Originally Article 15(4) is not there in the Constitution. Somehow it was missed. Article 15(4) dalli reservation in education. Okay. 16(4) reservation in naukri. Article 46 economic empowerment ಗೊತ್ತಿದೆ. Okay. So pursuing the land reforms 1951 to 1969 ತನಕ around 200 land reforms act were passed across the country. Do you know? 74 ಲಕ್ಷ ಎಕರೆ. ನಾವು ಈ PTCL ಮಾತಾಡ್ತಾ ಇದ್ದೇವೆ. PTCL will be pittance. ಸಾವಿರದಲ್ಲಿ 5,000 10,000 20,000 ಎಕರೆ ಇರ್ಬೋದು. All India. I have compiled all the statistics. 74 ಲಕ್ಷ ಎಕರೆ ಜಮೀನ್ was found surplus as per the land ceilings put in different states. ಅವಾಗ 20 ಎಕರೆ ಜಮೀನು 10 ಎಕರೆ ಜಮೀನು ಡ್ರೈಯರ್ ವೆಟ್ಟು was the ceiling. Okay. 74 ಲಕ್ಷ ಎಕರೆಯಲ್ಲಿ 18 ಲಕ್ಷ ಎಕರೆ SC-ಗಳಿಗೆ ಹೋಗಿದೆ. ಸ್ಟೇಟ್ ವೈಸ್ ಐ ಹ್ಯಾವ್ ಸ್ಟಾಟಿಸ್ಟಿಕ್ಸ್. ಸುಮಾರು 8 ಲಕ್ಷ ಎಕರೆ ST-ಗಳಿಗೆ ಹೋಗಿದೆ. That is why now we are 9% cultivators. 91% landless. 47ದಲ್ಲಿ 100% landless. ನಮ್ಮ ಹತ್ರ ಒಂದು ಗೇಣು ಜಮೀನು ಇರಲಿಲ್ಲ. Because ಮನುಸ್ಮೃತಿ ವರ್ಣಾಶ್ರಮ ಧರ್ಮ ಸಿಸ್ಟಮ್ prohibits right to property and right to education to Shudras and Atishudras. ಜಮೀನ್ ಇದೆ, ಅಸೆಟ್ ಇದೆ, ನ್ಯಾಚುರಲ್ ರಿಸೋರ್ಸ್ ಇದಾವೆ. ಆದರೆ ಅದನ್ನು ಪಡೆಯುವ, ಅದನ್ನ ಟು ಓನ್ ಯು ಆರ್ ಪ್ರೊಹಿಬಿಟೆಡ್ ಬೈ ಲಾ, ಬೈ ರಿಲಿಜಿಯಸ್ ಆರ್ಡಿನನ್ಸ್. ಹೀಗಾಗಿ ನಮ್ಮ ಹತ್ರ ಯಾವ ಜಮೀನು ಇರಲಿಲ್ಲ. ಇಟ್ಸ್ ಓನ್ಲಿ ಆಫ್ಟರ್ 1950. ಅದಕ್ಕಿಂತ ಮುಂಚೆ ಸ್ವಲ್ಪ ಏನೋ ಪ್ರಿನ್ಸಿಪಲ್ ಸ್ಟೇಟ್ಸ್ ಟಿಪ್ಪು ಜಮೀನು ಕೊಟ್ಟಿದ್ದ, ಅಲ್ಲೆಲ್ಲಿ ಸ್ವಲ್ಪ ಅಲ್ಲಿ ಜಮೀನು ಸಿಕ್ಕಿತ್ತು. ಬ್ರಿಟಿಷರು ಸ್ವಲ್ಪ ಜಮೀನು ಕೊಟ್ಟಿದ್ರು. ಅದು ನಮ್ಮಲ್ಲಿ ಕೆಲವು ಜನ ಮಿಲಿಟರಿ ಹೋಗಿದ್ರು, ಬಾಬಾ ಸಾಹೇಬ್ ಎಲ್ಲ ರಿಲೇಟಿವ್ಸ್ ಎಲ್ಲ ಮಿಲಿಟರಿ ಹೋಗಿದ್ರು. ಓಕೆ. ಸೊ ದಿ ಜರ್ನಿ ಫಾರ್ ಟ್ರಾನ್ಸ್ಮಿಷನ್ ಆಫ್ ಸಮ್ ಅಸೆಟ್ಸ್, ಲ್ಯಾಂಡ್ and other basic assets started only after 1951. After 9th schedule is created by Pandit Nehru, Baba Saheb Ambedkar, Jagjeevan Ram. Munde Indiraji very heavily. She nationalized mines, nationalized coal, oil, bank, 66 to 74 tanka. People rebelled against Indiraji. Do you know bank nationalization 1969 ಆಯ್ತಲ್ಲ? I have exact date. Okay, July 21st. Morarji Desai, her finance minister, refused to sign the file. Bank nationalize ಮಾಡಬಲ್ಲ ನಾವು. She dismissed her finance minister, kicked him out, took over the charge. Then ordinance was passed. 1969, bank nationalization. This is all socialistic pattern of society. ನಮಗೆ ಸ್ವಲ್ಪ ಅಸೆಟ್ಟು, ಸ್ವಲ್ಪ ಶಕ್ತಿ, ಆರ್ಥಿಕ ಬಲ ನಮ್ಮನ್ನು ಮನುಷ್ಯರನ್ನು ಮಾಡಲಿಕ್ಕೆ. And you know, after some time, Indiraji as prime minister was expelled from Congress. Congress ಇಂದ ಆಕೆನ ಉಚ್ಚಾಟನೆ ಮಾಡಲಾಯಿತು. ನಿಮ್ಮವರೇ ನಿಜಲಿಂಗಪ್ಪ, the then Congress president, 69ದಲ್ಲಿ ಇದೇ ಬೆಂಗಳೂರಿನಲ್ಲಿ, ಇದೇ ಲಾಲ್ ಬಾಗ್ದಲ್ಲಿ ಇಂದಿರಾಜಿ ಹೊಸ ಪಾರ್ಟಿ ಕಟ್ಟಿ ಜಗಜೀವನ್ ರಾಮನ್ ಅಧ್ಯಕ್ಷ ಮಾಡಿ ಅವ್ರನ್ನೆಲ್ಲ ಕಸದ ಬುಟ್ಟಿಗೆ ಚೆಲ್ಲಿ she took over the reign and went for nationalization, socialist pattern of society very heavily. ಅದಕ್ಕೆ ವಿರುದ್ಧವಾಗಿ ಈ ನಾಟಕ ಡಿಸ್ಟೆಬಿಲೈಸೇಷನ್ which led to imposition of emergency. ಆಮತ್ ಬೇರೆ. ಓಕೆ. Now Article 39B and C are fundamental rights. ಅಂದ್ರೆ ನಮ್ಮ ಸಮಾಜಕ್ಕೆ ದಲಿತರು, SC, ST, ಬ್ಯಾಕ್ವರ್ಡ್ ಕ್ಲಾಸ್ಗಳು ಕೂಡ ಅಥವಾ ಅದರ್ ಮ್ಯಾರಿಜಿನಲ್ ಸೆಕ್ಷನ್ ಸೊಸೈಟಿ ಕೂಡ ಯಾವುದೇ ಸರ್ಕಾರ, ಪಾರ್ಲಿಮೆಂಟ್ as well as state assemblies can enact any laws to nationalize land, nationalize the basic assets like mining resources,
forest resources, animal resources, any means of production, to give them some basic assets. Now the SCPTS Act is only under Article 46, Article 39B law. But Tamil Nadu Act of Reservation 1994, it's under Article 39B. That is why it is kept in 9th schedule. Tamil Nadu reservation 50 cross ಮಾಡಿ 69 ತರಲಿಕ್ಕೆ Jayalalitha, they justified it under Article 39B and C. Other preamble ನೋಡ್ಬೇಕು, ಇಷ್ಟು ಬ್ಯೂಟಿಫುಲ್ ಬರೆದಿದ್ದಾರೆ. Okay, now we have some land just to 9% cultivators. ಅದಕ್ಕಿಂತ ಮುಂಚೆ ನಾವು 0 ಇದ್ದೀವಿ. Okay, now with the assistance of this Article 46, Article 46 ಏನ್ ಹೇಳ್ತದೆ? Some mild ಇದೆ Article 39 ಗಿಂತಲೂ, but we must understand, okay, because our SCPTS Act is passed under Article 46. Promotion of educational and economic interest. Please underline educational and economic interest. ಇದೆ ಅಷ್ಟೇ. No civic community, road, bridge, toilet, ಅದು ಇದು ಇಲ್ಲ. Only educational empowerment and economic empowerment. The state shall promote with special care the educational and economic interests of the weaker sections of the people, in particular the scheduled castes and scheduled tribes, and shall protect them from social injustice and all forms of exploitation. Okay, ನನಗೆ ಜವಾಬ್ದಾರಿ ಏನು ಕೊಟ್ಟಿದ್ದಾರೆ ಪುರುಷೋತ್ತಮ್? ಎಕನಾಮಿಕ್ ಎಂಪವರ್ಮೆಂಟ್. ಓಕೆ, ಎಕನಾಮಿಕ್ ಎಂಪವರ್ಮೆಂಟ್ಗೆ ನಮ್ಮ ಹತ್ರ ಇರುವಂತ ಒಂದೇ ವೆಪನ್ ಕರ್ನಾಟಕ SCPTS Act 2013. ಓಕೆ, ಪುರುಷೋತ್ತಮ್? ಎಸ್ ಸರ್, ಎಸ್ ಸರ್. ಐ ಹ್ಯಾವ್ ಆಲ್ರೆಡಿ ಸ್ಪೋಕನ್ ಸೇಲೆಂಟ್ ಫೀಚರ್ಸ್. ಇದ್ರ ಬಗ್ಗೆ ಇಲ್ಲಿ 45 ಜನ ಇದ್ದಾರೆ. ಬೇಸಿಕ್ಲಿ ಎಲ್ಲೋ ಗೊತ್ತಿದೆ. ಸ್ಪೆಸಿಫಿಕ್ ಏನಾದ್ರು ಡೌಟ್ಸ್ ಇದ್ರೆ ಕೇಳಬೇಕು. ದೆನ್ ಐ ವಿಲ್ ಗೋ ಟು ಸಮ್ ಆಸ್ಪೆಕ್ಟ್ಸ್. ಓಕೆ. Yes sir, yes sir. There are 2-3 questions are pending, sir, which Please. relates to the PTCL. I would like to intervene and I would like to invite Baba Saheb, again Baba Saheb General to yes. Yes sir, yes sir. I invite Dr. Baba Saheb General to address some of the questions which are pending related to PTCL. Sir, ಕೆಲವೊಂದು ಪ್ರಶ್ನೆಗಳಿದಾವೆ. ಏನೇನ್ ಪ್ರಶ್ನೆಗಳು ಕೇಳಿದ್ದಾರೆ ಅಂತಂದ್ರೆ ಅದನ್ನ ತಾವು ಇದ್ ಮಾಡಿ ಸರ್. ಮುತ್ತಪ್ಪ ಕಾಂಬಳಿ ಅವರು ಇದಾರ? ಮುತ್ತಪ್ಪ ಕಾಂಬಳಿ ಅವರು ಇದಾರ? ಪ್ರಶ್ನೆ ಕೇಳಿ. ಜೈ ಭೀಮ್ ಸರ್. ಜೈ ಭೀಮ್. ಜೈ ಭೀಮ್, ಹೇಳಿ ಸರ್. SC ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಫಲಾನುಭವಿಗಳು 40 ವರ್ಷ ಹಿಂದೆ ಏನ್ ಮಾಡಿರ್ತಾರಂತ ಜಮೀನ್ ಪರ್ಚೇಸ್ ಮಾಡಿದ್ರು. ಬಟ್ ಈಗ ಏನಪ್ಪ, ಅವಾಗ ಅನ್ಎಜುಕೇಟೆಡ್ ಪರ್ಸನ್ ಸರ್ ಅವ್ರು. ಎರಡು ಮಕ್ಳು ಏನದಪ್ಪ ಅಂತಂದ್ರ 18 ಇಯರ್ ಬಿಲೋ ಅದಾರ ಸರ್. ಅವ್ರ 40 ವರ್ಷ ಮುಂಚೆ ಏನ್ ಪರ್ಚೇಸ್ ಮಾಡ್ಯಾರಲ್ಲ, ಈಗ ಅವ್ರು ಏಜ್ ಬಂದಾರು. ಈಗ ಅದನ್ನ ಜಮೀನನ್ನ ಪಡ್ಕೋಬೇಕಾಗಿ ಸರ್. ಅದಕ್ಕೆ ಸಲಹೆ ಕೊಡಿ ಸರ್. ಅಲ್ಲ, ಜಮೀನು ಯಾರ ಕಬ್ಜದಲ್ಲಿದೆ? ಅದರ್ ಕಾಸ್ಟ್ ಸರ್. ಅದು ಗ್ರಾಂಟೆಡ್ ಜಮೀನ್ ಅದು? ಹಾ ಸರ್, PTCL Act ಪರಬಾರಿ ಜಮೀನು. ಅಲ್ಲಲ್ಲ, ಅದು ಸರ್ಕಾರದಿಂದ ಮಂಜೂರಾದ ಜಮೀನು ಅಂತ. ಹಾ ಸರ್. ಮತ್ ಮಂಜೂರಾದ ಜಮೀನು ಇನ್ನೊಬ್ಬರ ಕಬ್ಜದಲ್ಲಿದೆ ಅಂದ್ರೆ ನೀವು SC ಕೋರ್ಟಿಗೆ ಅರ್ಜಿ ಹಾಕಿ. ಅವಾಗ 18 ಇಯರ್ ಬಿಲೋ ಹುಡುಗರು ಏನಿದ್ವು ಅಂತಂದ್ರ, ಮಕ್ಳು ಏನಿದ್ವು ಅಂತಂದ್ರ ಸರ್ 18 ಇಯರ್ ಬಿಲೋ ಇದ್ರು ಸರ್. ಅವ ಈಗ ಅವ್ರ ಏಜ್ ತೆಗೆದಾರೆ. ಲಿಮಿಟೇಷನ್. ಈಗ ಅವರು ಮೈನರ್ ಇದ್ರು ಮೇಜರ್ ಇದ್ರು ಪ್ರಶ್ನೆ ಇಲ್ಲ. ಅಥವಾ ಮೂಲ ಮಂಜೂರ್ದಾರ ತೀರಿ ಹೋಗಿದ್ರು ಕೂಡ ಒಂದು ವಾರಸ್ದಾರ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಈಗ ಯಾರು ಆ ಮೂಲ ಮಂಜೂರಿದಾರನ ವಾರಸ್ದಾರ ಇದಾರೆ, ಅವರು SC ಕೋರ್ಟ್ ಅಲ್ಲಿ ಅರ್ಜಿ ಹಾಕಿ. ದೇರ್ ಇಸ್ ನೋ ಲಿಮಿಟೇಷನ್. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಸರ್, ಒಂದು ಪ್ರಶ್ನೆ ಇದೆ ಸರ್. ಒಂದು ಜಮೀನು ಮೂಲತಃ ಶಾನ್ಭೋಗರ್ ಅವರದ್ದು, ಅದನ್ನು SC ಜನಾಂಗದವರಿಗೆ ಕ್ರಯ ಆಗಿರುತ್ತೆ, ಮತ್ತೆ ಅದನ್ನು SC ಜನಾಂಗದವರು ಖರೀದಿಸಬಹುದೇ ಸರ್ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಸರ್. ಇಲ್ಲ, ದಿಸ್ ಇಸ್ ನಾಟ್ ಎ ಗ್ರಾಂಟೆಡ್ ಲ್ಯಾಂಡ್. ಸೊ ನಿಮಗೆ PTCL Act ಅನ್ವಯ ಆಗ್ಬೇಕಾದ್ರೆ that must fall under the definition of 3B, granted land. ಮಂಜೂರಾದ ಭೂಮಿ ಅಂತಕ್ಕಂತ ಡೆಫಿನೇಷನ್ ದಲ್ಲಿ ಅದು ಬಿದ್ದರೆ ಮಾತ್ರ ಅದು ಗ್ರಾಂಟೆಡ್ ಲ್ಯಾಂಡ್ ಆಗ್ತದೆ, PTCL ಬರ್ತದೆ.
ಸೊ ನೀವು ಇದನ್ನ ಇನ್ನೊಬ್ಬರಿಂದ ಖರೀದಿ ಮಾಡ್ಕೊಂಡಿದ್ದೀರಿ. ಸೊ ಇಟ್ ಇಸ್ ಯುವರ್ ಸೆಲ್ಫ್ ಅಕ್ವರ್ಡ್ ಪ್ರಾಪರ್ಟಿ. ಸೆಲ್ಫ್ ಅಕ್ವರ್ಡ್ ಪ್ರಾಪರ್ಟಿ ಇದ್ರೆ ಈ ಕಾನೂನು ಅನ್ವಯ ಆಗೋದಿಲ್ಲ. ಇವ್ರು ನೀವು ಅರ್ಲೆಂಟ್ ಮಾಡಬಹುದು. ಯಾವುದೇ ಪೂರ್ವಾನುಮತಿ ಅಗತ್ಯ ಇಲ್ಲ. ಸರ್ ಇನ್ನೊಂದು ಪ್ರಶ್ನೆ ಏನಂದ್ರೆ, ಸದರಿ ಜಮೀನು ಸರ್ಕಾರದಿಂದ ಮಂಜೂರಾಗಿರೋ ಜಮೀನಲ್ಲ, ಆದ್ರಿಂದ ಅದನ್ನು SC ಅವರಾಗ್ಲಿ ಅಥವಾ ಬೇರೆ ಯಾರು ಬೇಕಾದ್ರೂ ಖರೀದಿ ಮಾಡಬಹುದಾ ಸರ್ ಅಂತ ಕೇಳ್ತಿದ್ದಾರೆ ಸರ್. ಅದೇ ನೋಡ್ರಿ, PTCL ಆಕ್ಟ್ ಅನ್ವಯ ಆಗ್ಬೇಕಾದ್ರೆ ಅದು ಗ್ರಾಂಟೆಡ್ ಜಮೀನು ಆಗಿರ್ಬೇಕು, ಸರ್ಕಾರದಿಂದ ಮಂಜೂರಾಗಿರ್ಬೇಕು. ಇವನ್ ನಿಮಗೆ ಉಳುವವಣೆ ಒಡೆಯ ಲ್ಯಾಂಡ್ ರಿಫಾರ್ಮ್ಸ್ ದಲ್ಲಿ ನಿಮಗೆ ಬಂದಿದ್ರು ಕೂಡ ಅದು PTCL ಲ್ಯಾಂಡ್ ಆಗೋದಿಲ್ಲ. ಇವನ್ ನಿಮ್ ಇನಾಮ್ ಅಬಾಲಿಷನ್ ಆಕ್ಟ್ ಕೆಳಗೆ ನಿಮಗೆ ಅದು ಜಮೀನು ಬಂದಿದ್ರು ಕೂಡ ಅದು ಗ್ರಾಂಟೆಡ್ ಲ್ಯಾಂಡ್ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ ಈ ಇನಾಮ್ತಿ ಅಬಾಲಿಷನ್ ಆಕ್ಟ್ ಇರ್ಬೋದು, ಇಲ್ಲವೇ ಟೆನೆನ್ಸಿ ಆಕ್ಟ್ ಇರ್ಬೋದು, ಅಲ್ಲಿ ನಿಮಗೆ ಯಾಕೆ ಲ್ಯಾಂಡ್ ಕೊಟ್ಟಿದ್ದಾರೆ ಅಂದ್ರೆ ಯು ಆರ್ ಕಲ್ಟಿವೇಟಿಂಗ್ ದಟ್ ಲ್ಯಾಂಡ್. ನೀವು ಆ ಭೂಮಿಯನ್ನ ಉಳುಮೆ ಮಾಡ್ತಾ ಇದ್ರಿ. ದೇರ್ ವಾಸ್ ಅ ಪ್ರೀ ಎಕ್ಸಿಸ್ಟಿಂಗ್ ರೈಟ್. ಸೊ ನಿಮ್ಗೆ ಅಲ್ಲಿ ಆ ಭೂಮಿಯನ್ನ ಹೊಂದಲಿಕ್ಕೆ ಹಕ್ಕು ಇತ್ತು, ಅದಕ್ಕೆ ನಿಮಗೆ ಅದನ್ನ ಮಂಜೂರು ಮಾಡಿದ್ದಾರೆ. ಆದ್ರಿಂದ ಅದು PTCL ಕನ್ನಡಿಯಲ್ಲಿ ಬರುದಿಲ್ಲ. PTCL ಕನ್ನಡಿ ಯಾವ್ದು ಬರ್ತಿದೆ ಅಂದ್ರೆ ವೆನ್ ದರ್ ಇಸ್ ನೋ ಪ್ರೀ ಎಕ್ಸಿಸ್ಟಿಂಗ್ ರೈಟ್. ಆ ಭೂಮಿಯ ನೀವು ಸ್ವಾಧೀನದಲ್ಲಿನೇ ಇಲ್ಲ, ಆ ಭೂಮಿಯನ್ನ ನೀವು ಉಳುಮೆನೆ ಮಾಡ್ತಾ ಇಲ್ಲ, ಆ ಭೂಮಿಗೆ ನಿಮ್ಗೆ ಯಾವುದೇ ಪ್ರೀ ಎಕ್ಸಿಸ್ಟಿಂಗ್ ರೈಟ್ ಪೂರ್ವ ಹಕ್ಕು ಇಲ್ಲ. ಯಾವ ಜಮೀನನ್ನ ಸರ್ಕಾರ ನಿಮ್ಗೆ ಮಂಜೂರು ಮಾಡಿದೆ ಅದು ಮಾತ್ರ PTCL ಕನ್ನಡಿ ವ್ಯಾಪ್ತಿಯೊಳಗೆ ಬರ್ತದೆ. ಸೊ ಆದ್ರಿಂದ ಆ ಜಮೀನು ಸರ್ಕಾರದಿಂದ ಮಂಜೂರು ಆಗಿಲ್ಲ ಅಂದ್ರೆ ನೀವೇನಾದ್ರೂ ಕೊಂಡಿದ್ರೆ ಅದು PTCL ಕನ್ನಡಿಯೊಳಗೆ ವ್ಯಾಪ್ತಿಯೊಳಗೆ ಬರುದಿಲ್ಲ, ಪೂರ್ವಾನುಮತಿ ಅಗತ್ಯ ಇಲ್ಲ. ಸರ್ ಇನ್ನೊಂದು ಪ್ರಶ್ನೆ ಸರ್, ಇದು ಕೊನೆಯ ಪ್ರಶ್ನೆ ಆಗಿರ್ತದೆ. ಇನ್ನೇನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಗ್ರೂಪ್ ನಲ್ಲಿ ನಾವು ಅವಕಾಶವನ್ನ ಕೊಡ್ತೀವಿ. ಆ ಗ್ರೂಪ್ ನಲ್ಲಿ ತಾವು ಪ್ರಶ್ನೆಗಳನ್ನ ಹಾಕಿ. ಇದು ಕೊನೆ ಪ್ರಶ್ನೆ ಆಗಿರ್ತದೆ, ಯಾಕೆಂದ್ರೆ ಭೀಮಾಶಂಕರ್ ಸಾಹೇಬ್ ಅವ್ರಿಗೆ ಅರ್ಧ ಗಂಟೆ ಟೈಮ್ ಇರ್ತದೆ. ಒಂದು ನಿಮಿಷ, ಒಂದ್ ಪ್ರಶ್ನೆ ಇದೆಯಾ? ಪ್ರಶ್ನೆ ಇದೆ ರಾಜೀವ್ ಅಂತ ಬೆಂಗಳೂರಿಂದ ಬಾಬಾ ಸಾಹೇಬ್ ಸರ್ಗೆ. ಸರ್, ಈಗ ಏನಾದ್ರೂ ಎನಿ ಲಿಮಿಟ್ ಇದೆನಾ? ಈಗ ಗ್ರಾಂಟೆಡ್ ಲ್ಯಾಂಡ್ಸ್ ಗೆ ಇಷ್ಟೇ ಎಕರೆ ಕೊಡಬೇಕು SC ST ಜನಕ್ಕೆ ಅಂತ ಆತರ ಏನಾದ್ರೂ ಲಿಮಿಟ್ ಇದೆನಾ? 4 acres 2 acres ಆತರ, ಅಥವಾ ದೇ ಕ್ಯಾನ್ ಗಿವ್ ಎನಿ ಮಚ್ ಆಫ್ ಎಕರ್ಸ್, ಎಷ್ಟಾದ್ರೂ ಕೊಡ್ಬೋದಾ? ಈಗ SC ST ಗೆ ಸರ್ಕಾರದವರು ಗೌರ್ಮೆಂಟ್ ಇಂದ ಲ್ಯಾಂಡ್ ಕೊಡ್ಬೇಕಂದ್ರೆ SC ST ಜನಕ್ಕೆ ಇಷ್ಟೇ ಎಕರ್ ಲ್ಯಾಂಡ್ ಕೊಡ್ಬೇಕಾಗುತ್ತೆ ಅಂತ ಏನಾದ್ರು ಏನಿಲ್ವಾ? ದೇರ್ ಇಸ್ ನೋ ಲಿಮಿಟೇಷನ್. ಓಕೆ, ಬಟ್ ಸಾಮಾನ್ಯವಾಗಿ ಈಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಆಗ್ಲಿ, ಈ ಭೂಮಿ ನಿಗಮದಿಂದ ಆಗ್ಲಿ, ಅಥವಾ ಈ ಜಗಜೀವನ್ ರಾಮ್ ನಿಗಮದಿಂದ ಆಗ್ಲಿ 2 ಎಕರೆ ತನಕ ಕೊಡ್ತಾರೆ. ಅದು ಅರ್ಧ ಅದನ್ನ ಮತ್ತೆ ಸಾಲ ಕಟ್ಟಬೇಕು. ಓಕೆ, ಸರಿ ಸರ್. ಯಾಕಂದ್ರೆ ಈಗ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಒಂದು 1933 ಅಲ್ಲಿ ಲ್ಯಾಂಡ್ ಗ್ರಾಂಟ್ ಆಗಿದೆ SC ಜನಕ್ಕೆ. ಓಕೆ, ಅದು ಸುಮಾರು ಒಂದು 20 ಎಕರೆ ಕೊಟ್ಟಿದ್ದಾರೆ, 80 acres ಕೊಟ್ಟಿದ್ದಾರೆ, 25 acres ಕೊಟ್ಟಿದ್ದಾರೆ. ಅದ್ರಲ್ಲೆಲ್ಲ ಸಬ್ ಕಾಲಮ್ ಒಳಗೆ ಮೆನ್ಷನ್ ಮಾಡಿದ್ದಾರೆ 10 ವರ್ಷ ಪರೆಬರೆ ಮಾಡಬಾರ್ದು, 15 ವರ್ಷ ಪರೆಬರೆ ಮಾಡಬಾರ್ದು ಅಂತ. ಬಟ್ ಅವೆಲ್ಲ ಓನ್ಲಿ ಗ್ರಾಂಟೆಡ್ ಲ್ಯಾಂಡ್ಗೆ ಆ ತರ ಕಾಲಮ್ ಇರುತ್ತಾ, ಅಥವಾ ಇನಾಮ್ ಬಂದಿರೋದು ಅಥವಾ ಆಕ್ಷನ್ ಲ್ಯಾಂಡ್ಗೂ ಆ ತರ ಇರುತ್ತಾ ಕಾಲಮು? ಹೆಂಗ್ ಐಡೆಂಟಿಫೈ ಮಾಡೋದು? ನಿಮ್ಗೆ ಆ ಲ್ಯಾಂಡ್ ಯಾವ ರೀತಿಯಲ್ಲಿ ಬಂದಿದೆ? ಆ ಲ್ಯಾಂಡ್ ಅಲ್ಲಿ ಈಗ ಡಾಕ್ಯುಮೆಂಟ್ಸ್ 1933 ಏನು ಸಿಕ್ಕಿಲ್ಲ. ಅವ್ರ ಹತ್ರ ಸಾಗುವಳಿ ಚಿಟ್ಟು ಯಾವುದು ಇಲ್ಲ. ಈಗ ನಾನು ಅದ್ರೊಳಗೆ 5 and 6 ಓಕೆ, ಫಾರಂ 5 and 6 ತೆಗ್ಸಿದ್ರೆ ಅದ್ರೊಳಗೆ ದರ್ಖಾಸ್ತ್ ಮುಲ್ಕ ಅಂತ ಬರ್ದಿದೆ ಒಂದ್ ಕಾಲಮ್ ಅಲ್ಲಿ. ದರ್ಖಾಸ್ತ್ ಮುಲ್ಕ ಅಂತ ಬರ್ದು ಕಾಲಮ್ ಅಲ್ಲಿ 10 ವರ್ಷ ಪರೆಬರೆ ಮಾಡಬಾರ್ದು ಅಂತ ಬರ್ದಿದೆ. ಈಗ ಅದನ್ನ ಹೆಂಗೆ ಐಡೆಂಟಿಫೈ ಮಾಡೋದು? ಇದು ದರ್ಖಾಸ್ತ್ ಲ್ಯಾಂಡ್ ಅಂದ್ರೆ ಇಟ್ ಮೇ ಬಿ ಗ್ರಾಂಟೆಡ್ ಆದ್ರೂ ಆಗಿರ್ಬೋದು, ಆಕ್ಷನ್ ಆದ್ರೂ ಆಗಿರ್ಬೋದು, ಇನಾಮ್ ಆದ್ರೂ ಆಗಿರ್ಬೋದು. ಬಟ್ ನಮಗೆ ಗೊತ್ತಿಲ್ಲ, ಆ ಡಾಕ್ಯುಮೆಂಟ್ ಅವೈಲೇಬಲ್ ಇಲ್ಲ. ಆಕ್ಚುಲಿ ಇಟ್ಸ್ ಓಲ್ಡ್ ವೆರಿ ಓಲ್ಡ್, ಸಿನ್ಸ್ 1933 ಗ್ರಾಂಟ್ ಆಗಿರೋದು. ಹೌದು, ಕರೆಕ್ಟ್. ಈಗ ರೀಸೆಂಟ್ ಆಗಿ ಟ್ರಾನ್ಸಾಕ್ಷನ್ ಆಗಿದೆ. ಸೊ ಈಗ ನಾವು ಬರೀ ಜಸ್ಟ್ ನಾನ್ ಕೇಳಿರೋ ಪ್ರಕಾರ ತಹಸೀಲ್ದಾರ್ ಅಲ್ಲಿ ವರ್ಕ್ ಮಾಡೋರ ಹತ್ರ ಅವ್ರು ಹೇಳ್ತಾರೆ ಫಾರಂ 5 and 6 ಅಲ್ಲಿ ಏನಿದೆನೋ ಮೇನು ಅಲ್ಲಿ ದರ್ಖಾಸ್ತ್ ಅಂತ ಇದ್ರೆ ಮುಗೀತದು, ಏನು ಮಾಡಕ್ ಬರಲ್ಲ, PTCL ಆಕ್ಟಿಗೆ ಅಪ್ಲಿಕೇಬಲ್ ಅಂತ. ಬಟ್ ಅದ್ ಹೆಂಗೆ ಕನ್ಫರ್ಮ್ ಮಾಡೋದು ಅಂತ ನನ್ ಕ್ವಶನ್. ಈಗ ಅಲ್ಲಿ ಬರೀ ದರ್ಖಾಸ್ತ್ ಲ್ಯಾಂಡ್ ಅಂತ ಹಾಕಿದ್ರೆ ಅಲ್ಲ, ನೀವು ಪೂರ್ವಾನುಮತಿಗೆ ಒಂದು ಅರ್ಜಿ ಕೊಡಿ. ಓಕೆ, ಅದೇ ಒಂದು ಅಲ್ಲ, ಟು ಬಿ ಸೇಫರ್ ಸೈಡ್ ನೀವು ನಾನು ಅಲಿನೇಷನ್ ಮಾಡ್ತೀನಿ 4(2) ಕೆಳಗೆ, ಸೆಕ್ಷನ್ 4(2) ಕೆಳಗೆ ನನಗೆ ಪೂರ್ವಾನುಮತಿಯನ್ನ ನೀಡಿ ಅಂತ ನೀವು ಸಕ್ಷಮ ಪ್ರಾಧಿಕಾರಕ್ಕೆ ಅರ್ಜಿ ಕೊಡಿ. ಓಕೆ, ಸರಿ ಸರ್. ಯಾಕಂದ್ರೆ ನನಗೆ ಅದೇ ಓಕೆ, ಶೋರ್ ಸರ್, ಶೋರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಓಕೆ, ಕಂಟಿನ್ಯೂ. ಕೊನೆಯ ಪ್ರಶ್ನೆ, ದಯವಿಟ್ಟು ಕ್ಷಮಿಸಿ,
ಶ್ರೀ HR ಭೀಮಾಶಂಕರ್ ಸಾಹೇಬ್ರು ಸಹ ಕಾಯ್ತಾ ಇದ್ದಾರೆ. ಅವರು ಈ ದಲಿತ ಎಕನಾಮಿಕ್ ಎಂಪವರ್ಮೆಂಟ್ ಅನ್ನ ವಿಚಾರವಾಗಿ ಕೆಲವೊಂದು ವಿಚಾರಗಳನ್ನ ಅವರು ಮಂಡಿಸಲಿದ್ದಾರೆ. ಆಯ್ತಾ? ಸೊ ಹಾಗಾಗಿ ಒಂದು ಪ್ರಶ್ನೆಗೆ ಅವಕಾಶ ಇದೆ. ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ಚಂದೂಸ್ ಅವರೇ, ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ತಾವು ಹೇಳಿದ್ರಿ. ಚಂದೂಸ್ ಅವ್ರಿಗೆ ಅವಕಾಶವನ್ನ ಕೊಡ್ತಾ ಇದ್ದೀನಿ. ಇದು ಕೊನೆಯದು ಪ್ರಶ್ನೆ ಆಗಿರ್ತದೆ. ಇವು ಇನ್ನ ಹೆಚ್ಚು ಪ್ರಶ್ನೆಗಳಿದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ಈ ಒಂದು ಡಿಸ್ಕ್ಲೇಮ್ ಏನು ಈ ಒಂದು ವಿಡಿಯೋ ಕೆಳಗಡೆ ನಾವು ಅದನ್ನ ಡಿಸ್ಪ್ಲೇಯನ್ನ ಮಾಡಿರ್ತೀವಿ. ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆಯನ್ನ ಮಾಡಿದ್ರೆ ಸೊ ಅದಕ್ಕೆ ನಾವು ಉತ್ತರವನ್ನ ಕೊಡ್ತೀವಿ. ಸೊ ಮತ್ತು ಸಾಹೇಬರು ಸಹ ಅದಕ್ಕೆ ಉತ್ತರವನ್ನ ನೀಡ್ತಾರೆ. ಸೊ ಈ ನಿಟ್ಟಿನಲ್ಲಿ ನೀವು ಏನಾದ್ರೂ ಹೆಚ್ಚಿನ ಪ್ರಶ್ನೆಗಳಿದ್ರೆ ಈ ಒಂದು ವಿಡಿಯೋ ಕೆಳಗಡೆ ತಾವು ಏನು ಡಿಸ್ಕ್ರಿಪ್ಷನ್ ಅಂತ ನಾವು ನೋಡ್ತಿರ್ತೀರಿ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ, ಸಾಹೇಬ್ರದ್ದು ನಂಬರ್ ಇರ್ತದೆ, ಮತ್ತು ಈ ಒಂದು ಸಂಸ್ಥೆಯ ನಂಬರ್ ಇರ್ತದೆ. ಆ ಸಂಸ್ಥೆಗೆ ಮಾಡಿ ನೀವು ಪ್ರಶ್ನೆಗಳನ್ನು ಕೇಳಿದ್ರೆ ಸಾಹೇಬ್ರು ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಆಯ್ತಾ? ಸೊ ಕೊನೆಯ ಪ್ರಶ್ನೆ ಚಂದೂಸ್ ಅವ್ರಿಗಾಗಿ. ಚಂದು ಅವರ ಪ್ರಶ್ನೆ ಕೇಳಿ. ಅಲ್ಲ, ಚಂದು ಅವ್ರದ್ದು ಅನ್ಮ್ಯೂಟ್ ಆಗ್ತಾ ಇಲ್ಲ ಅಂತ ಬಂತು, ಮೆಸೇಜ್ ಹಾಕಿದ್ರು. ಓಕೆ ಅಲ್ಲ, ಹಿ ಇಸ್ ಅನೇಬಲ್ ಟು ಅನ್ಮ್ಯೂಟ್. ಓಕೆ 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 ಇಲ್ಲ, ಯಾಕೆ ಆತರ ಆಗ್ತಿದೆ? ಅನ್ಮ್ಯೂಟ್ ಮಾಡ್ಕೊಳ್ಳಿ ಚಂದೂಸ್ ಅವರೇ, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಬರುತ್ತೆ. ಟೈಪ್ ಮಾಡಿ, ಇಲ್ಲ ಕ್ವಶನ್ ಟೈಪ್ ಮಾಡ್ಬಿಡಿ ಸರ್ ಅಲ್ಲಿ. ಪ್ರಶ್ನೆ ಕೇಳಿ. ಲಾಸ್ಟ್ ಪ್ರಶ್ನೆ ಇದು ಕೇಳಿ ಬಿಡಿ. ಪ್ರಶ್ನೆ ಕೇಳಿ, ಯಾರಾದ್ರೂ ಲಾಸ್ಟ್ ಪ್ರಶ್ನೆ ಕೇಳಿ. ಶಂಕರ್ GP ಅವರೇ ಪ್ರಶ್ನೆ ಕೇಳಿ. ಶಂಕರ್ GP ಅವರೇ ಸರ್ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ಜೈ ಭೀಮ್ ಸರ್. ಕೇಳಿ ಕೇಳಿ, ಪ್ರಶ್ನೆ ಕೇಳಿ. ಸರ್, ಈಗ ನಾನು ನಿಗಮದ ಸೇವೆಯಿಂದ ನಿವೃತ್ತಿ ಆಗಿದ್ದೇನೆ. ನನಗೆ ಯಾವುದೋ ಈ ತರ ಇನ್ಕಮ್ ಇಲ್ಲ. ಈಗ ನಾನು ನಮ್ಮ ಮನೆಯವರ ಹೆಸರಲ್ಲಿ ಅಥವಾ ಮಗಳ ಹೆಸರಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಕೃಷಿ ಜಮೀನು ಪಡೆಯಕ್ಕೆ ಅರ್ಹತೆ ಇದೆಯಾ? ನೋ, ಯು ಆರ್ ನಾಟ್ ಎಲಿಜಿಬಲ್. ಹೌದಾ ಸರ್? ಓಕೆ. ಯು ಆರ್ ನಾಟ್ ಎಲಿಜಿಬಲ್. ಯಾಕೆಂದ್ರೆ ನಾವು ಏನ್ ಪ್ರಶ್ನೆ ಕೇಳ್ತೀವಿ ಅಂದ್ರೆ, ನಿಮ್ಮ ಕುಟುಂಬದಲ್ಲಾಗ್ಲಿ, ಗಂಡನ ಮನೆಯಲ್ಲಾಗ್ಲಿ, ತವ್ರ ಮನೆಯಲ್ಲಾಗ್ಲಿ ಯಾರಾದ್ರೂ ಸರ್ಕಾರಿ ನೌಕರಿ ಇದ್ರ ಅಂತ ನಾವು ಕೇಳ್ತೀವಿ. ಸೊ ನೌಕರದಾರ ಆಗಿರೋದ್ರಿಂದ ಯು ಆರ್ ನಾಟ್ ಎಲಿಜಿಬಲ್ ಟು ಹ್ಯಾವ್. ಅಲ್ಲ ಸರ್, ಈಗ ರಿಟೈರ್ಡ್ ಆದ್ರೂ ಬರಲ್ಲ ಸರ್? ರಿಟೈರ್ಡ್ ಆದ್ಮೇಲೆ ನೀವು ಸರ್ಕಾರಿ ನೌಕರಿಯಿಂದ ನಿವೃತ್ತಿ ಆಗಿದಿರಲ್ಲ. ಹೌದು ಸರ್. ಇನ್ಕಮ್ ಏನಿರಲ್ವಲ್ಲ ಸರ್? ಈಗ ನಮ್ ಪೆನ್ಷನ್ ಇಲ್ಲ. ಇಲ್ಲ, ನಿಮ್ಗೆ ಯು ಆರ್ ನಾಟ್ ಎಲಿಜಿಬಲ್. ಯಾಕಂದ್ರೆ ನಿಮ್ಗಿಂತನೂ ದುಸ್ಥಿತಿಲಿರೋರು ನಮ್ಮ ಸಮುದಾಯದಲ್ಲಿ ತುಂಬಾ ಜನ ಇದ್ದಾರೆ. ಹೌದು ಸರ್. ನಾವು ಡಿಸರ್ವಿಂಗ್ ಕೊಡ್ತೀವಿ. ಯಾಕಂದ್ರೆ ನಾವು ಕೇಳೋ ಪ್ರಶ್ನೆ ಏನಂದ್ರೆ, ಗಂಡನ ಮನೆಯಲ್ಲಾಗ್ಲಿ ತವ್ರ ಮನೆಯಲ್ಲಾಗ್ಲಿ ಜಮೀನ್ ಇರಬಾರ್ದು ಮತ್ತು ಯಾವುದೇ ಸರ್ಕಾರಿ ನೌಕರಿನ ಹೊಂದಿರಬಾರ್ದು ಮತ್ತು ಈಗಾಗಲೇ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಯಾವುದೇ ಪ್ರಯೋಜನವನ್ನ ಪಡ್ಕೊಂಡಿರಬಾರ್ದು ಅಂತ ನಾವು ಕೇಳ್ತೀವಿ. ನೀವು ಈಗಾಗಲೇ ಸರ್ಕಾರಿ ನೌಕರಿ ಮಾಡಿರೋದ್ರಿಂದ ನೀವು ಆ ಸ್ಕೀಮ್ಗೆ ಎಲಿಜಿಬಲ್ ಆಗುದಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ ಸರ್. ಸರ್ ಜೈ ಭೀಮ್ ಸರ್. ಹಲೋ ಪ್ರಶ್ನೆ ಕೇಳಿ ಸರ್. ನಮ್ದೊಂದು ಪ್ರಶ್ನೆ ಇದೆ ಸರ್. ಹಲೋ, ಕೇಳಿಸ್ತಾ ಇದೆ, ಹೇಳಿ ಸರ್. ನಮ್ದು ಮಾವರ್ದು ಅವ್ರ ಅಮ್ಮರ ಹೆಸರಲ್ಲಿ ಭೂಮಿ ಸರ್, ಗ್ರಾಂಟ್ ಲ್ಯಾಂಡ್ ರೀ. ಅವರು ತಾಯಾರು ತೀರ್ಕೊಂಡ್ರ ಮತ್ತೆ ಇವ್ರ ಹೆಸರು ಮಾಡ್ಕೊಂಡ್ರ ಸರ್ ಭೂಮಿ. ಅದು ಮಾಡ್ಕೊಂಡ ನಂತರ ಏನ್ ಮಾಡ್ರಿ, ಇವ್ರು ನಮ್ಮ ಅವರು ಬೇರೆಯವರಿಗೆ ಮಾರಾಟ ಮಾಡಿದಾರೆ ಸರ್. ಸರ್ಕಾರದ ಅನುಮತಿ ಯಾವ ಅನುಮತಿ ಇಲ್ದೇನೆ ಮಾರಾಟ ಮಾಡಿದ್ರು ಸರ್ ಗ್ರಾಂಟ್ ಭೂಮಿ ರೀ. ಅದು ಮಾರಿದ ನಂತರ ಈಗ ಇವ್ರು ಮಕ್ಕಳು ಅದು ಭೂಮಿ ನಾವು ಮಾರಿದೀವಪ್ಪ, ನಮ್ ಭೂಮಿ ನಮ್ ತಂದೆಯವರು ಮಾರ್ಯಾರ, ಅದು ನಮ್ ಕೊಡ್ರಿ ಅಂದ್ರೆ, ಇಲ್ಲ ನಿಮ್ ತಂದೆ 20 ಲಕ್ಷ ರೂಪಾಯಿ ಎಕರೆ ಮಾರ್ಯಾರ, ನಮ್ಗ 15 ಲಕ್ಷ ರೂಪಾಯಿ ಎಕರೆ ಮಾಡ್ಯಾರ, ಅದು ಭೂಮಿ ಅಷ್ಟು ರೊಕ್ಕ ಕೊಟ್ರೆ ನಾವು ವಾಪಸ್ ಕೊಡ್ತೀವಿ, ಇದ್ರ ಕೊಡಲ್ಲ ಅಂತ ಹೇಳ್ತಾ ಇದಾರೆ ಸರ್. ಹಾಗೆ ಅದು ಸರ್ ಹೇಗ್ ಮಾಡ್ಬೇಕು? ಅದಕ್ಕೆ ನೀವು AC ಕಚೇರಿಗೆ ಅರ್ಜಿ ಹಾಕಿ. ಕಚೇರಿಯಲ್ಲಿ ಆ ಕ್ರಯಪತ್ರವನ್ನ ರದ್ದು ಮಾಡಿ ನಮಗೆ ಭೂಮಿಯನ್ನ ರಿಸ್ಟೋರ್ ಮಾಡಿ ಪುನರ್ ಪ್ರತಿಷ್ಠಾಪಿಸಿ ಅಂತಂದ್ರೆ ನೀವು AC ಕಚೇರಿಗೆ ಅರ್ಜಿ ಹಾಕಿದ್ರೆ ಲಿಮಿಟೇಷನ್ ಏನು ಬಾಧಕ ಆಗುದಿಲ್ಲ, ನಿಮ್ಗೆ ಅನುಕೂಲ ಆಗ್ತದೆ. ಸರ್ ದುಡ್ಡು ಅವ್ರಿಗೆ ಎಷ್ಟು ಕೊಡ್ಬೇಕಾಗ್ತದೆ ಸರ್ ವಾಪಸ್? ನೀವು ಮೊದಲು ಅರ್ಜಿ ಹಾಕಿ, ಮೊದಲು ನಿಮ್ ಪರವಾಗಿ ಆರ್ಡರ್ ತಗೊಳ್ಳಿ, ಆಮೇಲೆ ಮುಂದೆ ನೋಡಕ್ ಬರ್ತದೆ. ಓಕೆ ಸರ್. ಮೊದಲು ನೀವು ಅರ್ಜಿ ಹಾಕಿ ನಿಮ್ ಪರವಾಗಿ ಆರ್ಡರ್ ಮಾಡಿಸ್ಕೊಳ್ಳಿ, ಮುಂದೆ ನೋಡೋಣ. ಓಕೆ ಸರ್. ಓಕೆ. ಸೊ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಮೊದಲನೇ ಸಂಚಿಕೆಯ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಇನ್ನು ಏನಾದ್ರು ಪ್ರಶ್ನೆಗಳಿದ್ರೆ ಕಾರ್ಯಕ್ರಮದ ಡಿಸ್ಕ್ರಿಪ್ಷನ್ ವಿಡಿಯೋ ಅಲ್ಲಿ ನಂಬರ್ಗಳನ್ನ ಡಿಸ್ಪ್ಲೇ ಮಾಡಲಾಗಿರುತ್ತೆ. ಆ ನಂಬರ್ಗೆ ತಾವು ವಾಟ್ಸಪ್ ಮೂಲಕ ಮೆಸೇಜ್ ಅನ್ನ ಹಾಕಿದ್ರೆ ನಾವು ಅದಕ್ಕೆ ಮೆಸೇಜ್ಗೆ ರಿಪ್ಲೈಯನ್ನ ನಾವು ಕೊಡ್ತೀವಿ. ಸೊ ಅದನ್ನ ಆ ಪ್ರಶ್ನೆಯನ್ನ ಬಾಬಾ ಸಾಹೇಬ್ ಜಿನಲ್ಕ ಸಾಹೇಬ್ರಿಗೆ ಅವರಿಗೆ ತಿಳಿಸಿ ಆ ಪ್ರಶ್ನೆಗೆ ಸರಿಯಾದಂತ ಉತ್ತರವನ್ನು ಪಡೆದುಕೊಂಡು ತಮಗೆ ಮಾಹಿತಿಯನ್ನ ತಲುಪಿಸುವಂತ ಒಂದು ವ್ಯವಸ್ಥೆ ಮಾಡಲಾಗುತ್ತೆ. ಸೊ ಈಗ